ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ 2011ರ ಜನಗಣತಿಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ಒಂದು ಸೆಷನ್ನಲ್ಲಿ ನಾವು ತಿಳ್ಕೊಳ್ಳೋಣ. ಸರಿನಾ ಸರ್? ಏನು ಸರ್ 2011ರ ಜನಗಣತಿಯ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೀರಾ? 2011ರ ಜನಗಣತಿ ಅಥವಾ ಜನಗಣತಿಯ ಬಗ್ಗೆ ಯಾವುದಾದ್ರೂ ಎಕ್ಸಾಮಲ್ಲಿ ಕೇಳಿದಾನಾ? ಹೌದು ಸರ್ ಕೇಳಿದಾನೆ. ನೀವು ಏನಾದರೂ ಸೆಂಟ್ರಲ್ ಗೌರ್ಮೆಂಟಿನ RRB ಎಕ್ಸಾಮ್ ಬರೀತಾ ಇದ್ರೆ, ಇಲ್ಲಾಂದ್ರೆ SSC ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರೀತಿದ್ರೆ, ಇಲ್ಲಾಂದ್ರೆ ಸುಪ್ರೀಂ ಕೋರ್ಟ್ ಎಕ್ಸಾಮ್ ಬರೀತಿದ್ರೆ, ಇಲ್ಲೇ ನೀವು ಬ್ಯಾಂಕಿಂಗ್ ಎಕ್ಸಾಮ್ ಬರೀತಾ ಇದ್ರೆ, ಪ್ರತಿಯೊಂದು ಎಕ್ಸಾಮಿನ ಪ್ರತಿ ಶಿಫ್ಟಲ್ಲೂ ಕೂಡ ನಿಮಗೆ 2 ಪ್ರಶ್ನೆಗಳನ್ನು ಈ ಒಂದು ಜನಗಣತಿಯ ಟಾಪಿಕ್ ಮೇಲೆ ಕೇಳಿದ್ದಾನೆ. ಸರಿನಾ? ನೀವು ಸೆಂಟ್ರಲ್ ಗೌರ್ಮೆಂಟಿನ ಯಾವುದೇ ಎಕ್ಸಾಮ್ ಬರೆದ್ರೂ ಕೂಡ ನಿಮಗೆ 2 ಪ್ರಶ್ನೆಗಳು ಈ ಒಂದು ಟಾಪಿಕ್ ಮೇಲೆ ನಿಮಗೆ ಎತ್ತುತ್ತಾನೆ. ಇನ್ನೊಂದು ಸ್ಪೆಷಾಲಿಟಿ ಏನು ಇವಾಗ ನಾನು ಇದನ್ನ ಕ್ಲಾಸ್ ಮಾಡೋದಕ್ಕೆ ಅಂತ ಅಂದರೆ, ಮುಂಬರ್ತಕ್ಕಂಥ 2026 ಮತ್ತು 27ರಲ್ಲಿ ಮೊಟ್ಟ ಮೊದಲ ಜಾತಿ ಗಣತಿಯನ್ನು ಪ್ರಾರಂಭ ಮಾಡುವುದಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಸೊ ಅದರ ಸಲುವಾಗಿ ಏನಾಗುತ್ತೆ, ಇದು ಕರೆಂಟ್ ಅಫೇರ್ಸಲ್ಲೂ ಕೂಡ ಇರುತ್ತೆ. ಸೊ ಕರೆಂಟ್ ಅಫೇರ್ಸಲ್ಲಿ ಈ ಒಂದು ಟಾಪಿಕ್ ಇರೋ ರೀಸನಿಂದ 2 ಪ್ರಶ್ನೆಗಳು ನಾರ್ಮಲ್ ಆಗಿ ಬರ್ತಿದ್ದು, ಈ ವರ್ಷ ನಿಮಗೆ 4 ಪ್ರಶ್ನೆಗಳು ಬಂದರೂ ಕೂಡ ಅಚ್ಚರಿ ಇಲ್ಲ. ಸೊ ಆ 4 ಪ್ರಶ್ನೆಗಳು ಇದೇ ಒಂದು ಸೆಷನ್ನಿಂದ ಕವರ್ ಆಗ್ತದೆ ಅಂತ ನಾನು ನಿಮಗೆ ಹೇಳ್ತೀನಿ. ಅದು ಒಂದು ನಿಮಗೆ ಮಾತು ನಾನು ಕೊಡ್ತೀನಿ. ಸರಿನಾ? ಸೊ ಯಾಕೆ ಅಂದರೆ, ನೀವು ಎಲ್ಲ ಎಕ್ಸಾಮಲ್ಲಿ ನೀವು ನೋಡಿರ್ತೀರಾ, ನೀವು ಏನಾದರೂ SSC GD ಎಕ್ಸಾಮ್ ಬರೆಯೋರಾಗಿದ್ದರೆ SSC GD ಎಕ್ಸಾಮ್ ಮಾತ್ರ ನೀವು ಸಾಲ್ವ್ ಮಾಡಿರ್ತೀರಾ. ಸರಿನಾ? ನಿಮಗೆ ಕೆಲವೊಂದು ಮೀಸಲು ಕ್ವಶನ್ಗಳು ಅಥವಾ ನೀವು ರಿಸರ್ವ್ಡ್ ಕ್ವಶನ್ಗಳು ಮಾತ್ರ ಓದಿರ್ತೀರಾ. ಸರಿನಾ? ನೀವು ಏನಾದರೂ NTPC ಎಕ್ಸಾಮ್ ಬರೆಯೋರಾಗಿದ್ದರೆ ಆ ಕ್ವಶನ್ ಪೇಪರ್ ಮಾತ್ರ ಸಾಲ್ವ್ ಮಾಡಿರ್ತೀರಾ. ಅದು ಕೂಡ ರಿಸರ್ವ್ಡ್ ಆಗಿ ಕೆಲವೊಂದು ಕ್ವಶನ್ಗಳನ್ನು ನೀವು ಓದಿರ್ತೀರಾ. ಬಟ್ ಇಲ್ಲಿ ಏನು ಅಂದರೆ, ನಿಮಗೆ ಈ ಒಂದು PC ಇಂದ UPSC, ಹಾಗೆ ನೀವು GD ಇಂದ CGL ವರೆಗೆ, ಹಾಗೆ D ಗ್ರೂಪ್ ಇಂದ JE ಎಕ್ಸಾಮ್ ವರೆಗೆ ಎಲ್ಲ ಎಕ್ಸಾಮ್ನಲ್ಲೂ ಕೂಡ ಕೇಳಿರ್ತಕ್ಕಂಥ ಪ್ರಮುಖ 2011ರ ಜನಗಣತಿಯ ಪ್ರಶ್ನೆಗಳನ್ನು ನಾನು ಇಲ್ಲಿ ತಂದಿದ್ದೀನಿ. ಸರಿನಾ? ಸೊ ಅದಕ್ಕೆ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇದನ್ನು ಹೇಳ್ತಾ, ಹಾಗೆ ಈ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಯಾರು ಬರೀತಿರ್ತಾರ ಅಲ್ವಾ, ಅವ್ರಿಗೆ ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ. ಸರ್ ನಾನು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರೀತಿದ್ದೀನಿ, ನನಗೆ 1-2 ಮಾರ್ಕ್ಸ್ ಬರುತ್ತಾ? ಹೌದು ಸರ್, ಕೆಲವೊಂದು ಸರಿ 0 ಕೇಳ್ತಾನೆ, ಇಲ್ಲಾಂದರೆ 1 ಕೇಳ್ತಾನೆ, ಇಲ್ಲಾಂದರೆ 2 ಕೇಳ್ತಾನೆ. 2ಕ್ಕಿಂತ ಜಾಸ್ತಿ ಸ್ಟೇಟ್ ಗೌರ್ಮೆಂಟಲ್ಲಿ ಕೇಳಲ್ಲ. ಬಟ್ 2 ಕೇಳಿದ ಅಂದರೂ ಕೂಡ ನಿಮಗೆ ಈ ಒಂದು ಕಟ್ ಆಫ್ ಇಂದ ನಿಮಗೆ ಒಳಗಡೆ ಒಂದು ಹೆಜ್ಜೆ ಏನು ಇಡ್ತೀರಲ್ವಾ, ಆ ಒಂದು ಹೆಜ್ಜೆ ಇಡೋಕ್ಕೆ ನಿಮಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇಷ್ಟು ಹೇಳ್ತಾ, ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಏನಿದೆ ಅಂದರೆ ಈ ಭಾರತದ ಜನಗಣತಿಗೆ ಸಂಬಂಧಿಸಿದಂತಹ ಪ್ರಮುಖ ಸಂಗತಿಗಳು ಏನು. ಮೊಟ್ಟ ಮೊದಲ ಬಾರಿಗೆ ಈ ಒಂದು ಜನಗಣತಿಯನ್ನು ಆರಂಭ ಮಾಡಿದವರು ಯಾರು ನಮ್ಮ ಭಾರತ ದೇಶದಲ್ಲಿ ಅಂತ. ಯಾರು ಆರಂಭ ಮಾಡಿದ್ದಾರೆ ಅಂದರೆ, ಲಾರ್ಡ್ ಮೇಯೋ ಎಂಬ ವೈಸ್ರಾಯ್ 1872ರಲ್ಲಿ ಇದನ್ನು ಆರಂಭ ಮಾಡ್ತಾನೆ. ಸರಿನಾ? ಇದು ನಿಯತ ಕಾಲಿಕ ಜನಗಣತಿ ಇರಲಿಲ್ಲ, ಜಸ್ಟ್ ಸುಮ್ಮನೆ ಮಾಡಿದ್ದ 1872ರಲ್ಲಿ. ಸರಿನಾ? ಎಷ್ಟು ಜನ ಇದ್ದಾರೆ, ಏನಿದ್ದಾರೆ ನೋಡೋಣ ಅಂತ. ಯಾರು? ಲಾರ್ಡ್ ಮೇಯೋ ಅನ್ನೋ ವ್ಯಕ್ತಿ. ಬಟ್ ಇದನ್ನು ದಶಕದ ಜನಗಣತಿಯಾಗಿ ಕನ್ವರ್ಟ್ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು, ಅಥವಾ ಭಾರತದಲ್ಲಿ ನಿಯಮಿತ ಜನಗಣತಿಯನ್ನು ತಂದಿರತಕ್ಕಂತಹ ವ್ಯಕ್ತಿ ಯಾರು ಅಂತ ನೋಡೋದಾದರೆ ಲಾರ್ಡ್ ರಿಪ್ಪನ್ ಅವರು ತರ್ತಾರೆ ಇದನ್ನು. ಸರಿನಾ? ಯಾರು? ಲಾರ್ಡ್ ರಿಪ್ಪನ್ ಅವರು ತರ್ತಾರೆ. ಯಾವೊಂದು ವರ್ಷದಲ್ಲಿ ಇದನ್ನು ಪ್ರಾರಂಭ ಮಾಡ್ತಾರೆ? ದಶಕದ ಜನಗಣತಿ ಅಂದರೆ 1851ರಲ್ಲಿ ಇದನ್ನು ಪ್ರಾರಂಭ ಮಾಡ್ತಾರೆ. ಯಾರು? ಲಾರ್ಡ್ ರಿಪ್ಪನ್ ಅವರು. ಲೈಕ್ ಇವಾಗ ನಾವು ನೋಡಿರ್ತೀವಲ್ವಾ, 1951ರಲ್ಲಿ ಜನಗಣತಿ ಆಯಿತು, ಮತ್ತೆ 51 ಆದ ನಂತರ 61ರಲ್ಲಿ ಜನಗಣತಿ ಆಯಿತು, 61 ಆದ ನಂತರ 71. ಸೊ ಈ ರೀತಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನು ತಂದಿರತಕ್ಕಂತಹ ಒಬ್ಬ ವೈಸ್ರಾಯ್ ಯಾರು ಅಂದರೆ ಈ ಲಾರ್ಡ್ ರಿಪ್ಪನ್ ಅವರು. ಸರಿನಾ? ಸೊ ಇಲ್ಲೊಂದು ಲಾರ್ಡ್ ಮೇಯೋ ಬಗ್ಗೆ ಒಂದು ಸ್ಟ್ರಾಟಜಿಗೆ ನೆನ್ಪಿಟ್ಕೊಳ್ಳಿ. ಏನು ಅಂದ್ರೆ, ಒಂದು ಹಿಸ್ಟ್ರಿ ಕ್ವಶನ್ ನೆನ್ಪಿಟ್ಕೊಳ್ಳಿ. ಏನು ಅಂದರೆ, ನಮ್ಮ ಭಾರತದಲ್ಲೇ ಕೊಲೆಯಾಗಿರ್ತಕ್ಕಂಥ ಏಕೈಕ ವೈಸ್ರಾಯ್ ಯಾರು ಅಂತ ನಿಮಗೆ ಕೇಳ್ತಾನೆ. ಸೊ ಆ ವೈಸ್ರಾಯ್ ಯಾರು ಅಂದರೆ ಲಾರ್ಡ್ ಮೇಯೋ. ಲಾರ್ಡ್ ಮೇಯೋ ಮಾತ್ರ ನಮ್ಮ ಭಾರತದಲ್ಲಿ ಏಕೈಕವಾಗಿ ಕೊಲ್ಲಲ್ಪಟ್ಟಿರ್ತಕ್ಕಂಥ ವೈಸ್ರಾಯ್ ಇವನು. ನೆನ್ಪಿಟ್ಕೊಳ್ಳಿ, ಇಂಥ ಹೆಸರು ಕೂಡ ನಿಮಗೆ ಕೇಳ್ಬೋದು. ಆ್ಯಂಡ್ ದೆನ್ ಇಡೀ ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಜನಗಣತಿಯನ್ನು ನಡೆಸಿರ್ತಕ್ಕಂತಹ ದೇಶ ಯಾವುದು ಅಂದರೆ ಸ್ವೀಡನ್ ದೇಶ ನಡೆಸ್ತದೆ. ಸರಿನಾ? ಸೊ ಇಡೀ ಜಗತ್ತಿನಲ್ಲೇ, ಆಧುನಿಕ ಜಗತ್ತಿನಲ್ಲಿ ಸ್ವೀಡನ್ ದೇಶ 1749ರಲ್ಲಿ ಜನಗಣತಿಯನ್ನು ನಡೆಸಿತ್ತು. ಸರಿನಾ? ಈ ವರ್ಷ ಕೇಳ್ತಾನೆ ನಿಮಗೆ, ಹಾಗೆ ದೇಶ ಕೂಡ ಕೇಳ್ತಾನೆ. ಇದು ದೇಶ ಯಾವೊಂದು ಖಂಡದಲ್ಲಿ ಬರುತ್ತೆ ಅಂದರೆ ಯುರೋಪ್ ಖಂಡದಲ್ಲಿ, ಯುರೋಪ್ ಕಾಂಟಿನೆಂಟಲ್ಲಿ ಕಂಡುಬರುತ್ತೆ ನಿಮಗೆ. ಬಟ್ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನು ನಡೆಸಿರ್ತಕ್ಕಂತಹ ಒಂದು ದೇಶ ಯಾವುದು? 10 ವರ್ಷಕ್ಕೊಮ್ಮೆ ಅಥವಾ ದಶಕದ ಜನಗಣತಿಯನ್ನು ಪ್ರಾರಂಭ ಮಾಡಿರ್ತಕ್ಕಂತಹ ಮೊಟ್ಟ ಮೊದಲ ಜಗತ್ತಿನ ದೇಶ ಯಾವುದು ಅಂತ ನೋಡಿದ್ರೆ ಈ ಒಂದು ಅಮೆರಿಕ 1790ರಲ್ಲಿ ಮೊಟ್ಟ ಮೊದಲ ಬಾರಿಗೆ ದಶಕದ ಜನಗಣತಿಯನ್ನು ಆರಂಭ ಮಾಡ್ತದೆ. ಮೀನ್ಸ್ 1790 ಆದ ನಂತರ ನೆಕ್ಸ್ಟ್ 1800ರಲ್ಲಿ ಜನಗಣತಿಯನ್ನು ನಡೆಸ್ತದೆ. ಹಾಗೆ 1800 ಆದ ನಂತರ 1810ರಲ್ಲಿ ಜನಗಣತಿ ನಡೆಸ್ತದೆ. ಯಾವ ಒಂದು ದೇಶ ಅಂದರೆ ಈ ಒಂದು ಅಮೆರಿಕ ದೇಶ. ನೆನ್ಪಿಟ್ಕೊಳ್ಳಿ, 10 ವರ್ಷಕ್ಕೊಮ್ಮೆ ಅಲ್ಲಿಯೂ ಕೂಡ ಜನಗಣತಿಯನ್ನು ಮಾಡಲಾಗ್ತದೆ. ಯಾವ ಒಂದು ದೇಶದಲ್ಲಿ? ಅಮೆರಿಕ ದೇಶದಲ್ಲಿ. ಯಾವಾಗ ಪ್ರಾರಂಭ ಮಾಡಿದ್ರು ಅಂದರೆ 1790ರಿಂದ ಅಲ್ಲಿ ಪ್ರಾರಂಭವನ್ನು ಮಾಡಿರ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ, ಈ ಸ್ವತಂತ್ರ ಭಾರತದಲ್ಲಿ ಮೊದಲ ಜನಗಣತಿ ಯಾವಾಗ ಪ್ರಾರಂಭವಾಯಿತು? ಇವಾಗ ನೋಡಿದ್ವಿ ನಾವು 1872 ಮತ್ತು 1881. ಸರಿನಾ? ಬಟ್ ಅದು ಸ್ವತಂತ್ರಕ್ಕಿಂತ ಹಿಂದೆ. ಬಟ್ ಸ್ವತಂತ್ರ ನಂತರ, ಸ್ವತಂತ್ರ 1947ರಲ್ಲಿ ಸಿಕ್ತು. ಅದಾದ ನಂತರ ಯಾವಾಗ ಮೊದಲ ಜನಗಣತಿ ಮಾಡಿದ್ರಿ? ಯಾವಾಗ ಮಾಡಿದ್ರು ಅಂತ ನೋಡಿದ್ರೆ 1951ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಭಾರತದ ಜನಗಣತಿ ಆಗುತ್ತೆ. ಸರಿನಾ? ಸೊ ಆ ಸಮಯದಲ್ಲಿ ಜನಗಣತಿ ಆಯುಕ್ತರು ಯಾರಾಗಿದ್ದರು ಅಂತ ನಿಮಗೆ ಕೇಳ್ತಾನೆ. ಸೊ ಅವಾಗ ನೀವು ಏನಂತ ಹೇಳಬೇಕಾಗುತ್ತೆ ಅಂದರೆ R.A. ಗೋಪಾಲಸ್ವಾಮಿ ಅಂತ ಹೇಳಬೇಕಾಗುತ್ತೆ. ಸೊ R.A. ಗೋಪಾಲಸ್ವಾಮಿ ಅನ್ನೋರು 1951ರ ಜನಗಣತಿಯ ಸಮಯದಲ್ಲಿ ಜನಗಣತಿಯ ಆಯುಕ್ತ
ಆಯುಕ್ತರಾಗಿದ್ದರು. ಈ 2026-27 ಜನಗಣತಿಯ ಸಮಯದಲ್ಲಿ ಜನಗಣತಿ ಆಯುಕ್ತರು ಯಾರಾಗಿದ್ದಾರೆ ಅಂತ ನಿಮಗೆ ಏನಾದರೂ ಕೇಳಿದ್ರೆ ಮೃತ್ಯುಂಜಯ ಅನ್ನೋ ವ್ಯಕ್ತಿಯಾಗಿದ್ದಾರೆ. ಸರಿನಾ, ಮೃತ್ಯುಂಜಯ. ಇವಾಗ ಮೃತ್ಯುಂಜಯ ಅಂದರೆ 1951ರಲ್ಲಿ ಯಾರಾಗಿದ್ರು? ಈ ಒಂದು RA ಗೋಪಾಲಸ್ವಾಮಿ ಅನ್ನೋರಾಗಿದ್ರು. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನಿಮಗೆ ಒಂದು ರಿಕ್ವೆಸ್ಟ್ ಏನು ಅಂದರೆ ಪೆನ್ ಆ್ಯಂಡ್ ಪೇಪರ್ನ ತೊಗೊಂಡು ಕೂಡಿ. ನೀವು ಪೆನ್ ಆ್ಯಂಡ್ ಪೇಪರ್ ತೊಗೊಂಡು ಕೊಡಿ. ಯಾಕಂದರೆ ನಿಮಗೆ ಪೆನ್ ಆ್ಯಂಡ್ ಪೇಪರ್ ನೀವು ಏನಾದರೂ ತೊಗೊಂಡು ಕುಂತೀರಿ ಅಂತಂದರೆ ನಿಮಗೆ ಇದು ಖಂಡಿತವಾಗೂ ನೆನಪುಳಿತದೆ. ನೀವು ಮತ್ತೆ ಏನು ಇದನ್ನು ಸರ್ಕಸ್ ಮಾಡೋದೇ ಬೇಕಾಗಿಲ್ಲ ಈ ಒಂದು ಟಾಪಿಕ್ ಮೇಲೆ. ಸರಿನಾ, ನೀವು ಸ್ಕ್ರೀನ್ಶಾಟ್ ತೊಗೊಂಡ್ರೆ ಹೇಗಾಗುತ್ತೆ, ಅದು ಸುಮ್ಮನೆ ನೀವು ಆ ಡಸ್ಟ್ಬಿನ್ಗೆ ಡಂಪ್ ಮಾಡಿದಾಗ ಆಗುತ್ತೆ. ಅದು ನೀವು ರಿಟರ್ನ್ ಅದನ್ನು ನೋಡಲ್ಲ. ಸೊ ಅದಕ್ಕೆ ಒಂದು ಸರಿ ಸೈಡಲ್ಲಿ ಏನಾದರೂ ಒಂದು ರಫ್ ಪೇಪರ್ ಇರಲಿ, ಇಲ್ಲಾಂದರೆ ನ್ಯೂಸ್ ಪೇಪರ್ ಇರಲಿ, ಅದರ ಮೇಲೆ ಆದರೂ ನೀವು ಬರೀರಿ. ಸರಿನಾ, ಸೊ ನಿಮಗೆ ನೆನಪುಳಿತದೆ. ಆ್ಯಂಡ್ ದೆನ್ ಜನಗಣತಿ ಸಂಸ್ಥೆಯು ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದರ ಅತ್ಯುನ್ನತ ಅಧಿಕಾರಿ ಭಾರತದ ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿ ಆಯುಕ್ತರು. ಸರಿನಾ, ಸೊ ಆ ಒಂದು ಜನಗಣತಿ ಸಂಸ್ಥೆ ಏನಿದೆ ಅಲ್ವಾ, ಈ ಒಂದು ಜನಗಣತಿಯನ್ನು ನಡೆಸ್ತಕ್ಕಂತಹ ಒಂದು ಸಂಸ್ಥೆ ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಬರ್ತದೆ ಅಂತ ಕೇಳ್ತಾನೆ. ಸರಿನಾ, ಯಾವೊಂದು ಸಚಿವಾಲಯ ಅಂದರೆ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಹೇಗೆ ಸರ್ ನೆನ್ಪಿಟ್ಕೊಳ್ಬೇಕು ಇದನ್ನು? NSS ಅಂತ ನಾವು ನೆನ್ಪಿಟ್ಕೊಳ್ಳೋದು ಬೇಡವಾ? ಸೊ ಇಲ್ಲ, ಏನು ಅಂದರೆ ಮನೆಗೆ ಬಂದು ಗ್ರಹಗಳಿಗೆ ಬಂದು ಈ ಜನಗಣತಿಯನ್ನು ಮಾಡ್ತಾರೆ ತಾನೇ. ಸೊ ಅದಕ್ಕೆ ಈ ಒಂದು ಗೃಹ ಸಚಿವಾಲಯ ಅದರ ಅಡಿಯಲ್ಲಿ ಬರ್ತದೆ ಅಂತ ನೆನ್ಪಿಟ್ಕೊಂಡ್ಬಿಡಿ, ನೆನ್ಪುಳಿತದೆ. ಈ ಕ್ವಶನ್ ಇಂಪಾರ್ಟೆಂಟ್ ಇದೆ. ಸರಿನಾ, ಕನ್ಫ್ಯೂಷನ್ ಆಗೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಇಲ್ಲಿ ನೀವು ಬರ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂತ ನೋಡೋದಾದ್ರೆ 2011 ಜನಗಣತಿಗೆ ಸಂಬಂಧಿಸಿದಂತಹ ಪ್ರಮುಖ ಸಂಗತಿಗಳು ಏನೇನು ಸಂಗತಿಗಳಿದಾವೆ ಅಂತ ನೋಡೋದಾದ್ರೆ, ಈ ಜನಗಣತಿ ಸಂಸ್ಥೆಯು ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸೊ ಇದು ಗೊತ್ತಾಯಿತು ನಮಗೆ. ಸೊ ಇದರ ಅತ್ಯುನ್ನತ ಅಧಿಕಾರಿ ಭಾರತದ ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿ ಆಯುಕ್ತರಾಗಿರ್ತಿದ್ರು. ಸರಿನಾ, ಸೊ ಇದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ ಯಾರು ತಗೊಂಡಿರ್ತಾರೆ ಅಂದರೆ ಆ ಒಂದು ಹುದ್ದೆಯ ಒಂದು ಅಧಿಕಾರಿಯ ಹೆಸರೇನು ಅಂತಂದರೆ ರಿಜಿಸ್ಟ್ರಾರ್ ಜನರಲ್ ಅಂತ ನಾವು ಕರಿತೀವಿ. ಜನಗಣತಿ ಆಯುಕ್ತರು ಇವಾಗಲೇ ನೋಡಿದಿವಲ್ವ ನಾವು, RA ಗೋಪಾಲಸ್ವಾಮಿ ಅಂತ. ಸೊ ಅವರೇ ಇವರು. ಸರಿನಾ, ಸೊ ಆ ಒಂದು ಹುದ್ದೆಯಲ್ಲಿ ಕಂಡುಬರ್ತಕ್ಕಂಥ ವ್ಯಕ್ತಿಗಳು ಅಂತ ನಾವು ಹೇಳ್ತೀವಿ. ಆ್ಯಂಡ್ ದೆನ್ 2011 ಜನಗಣತಿಯ ಮಾಸ್ಕಟ್ ಗಣತಿದಾರ ಶಿಕ್ಷಕರಾಗಿದ್ದರು. ಮಾಸ್ಕಟ್ ಕಂಡು ಬರ್ತವೆ. ಸರಿನಾ, ಇವಾಗ ನೀವು ನೋಡ್ಬೋದು 2025ರಲ್ಲಿ ಈ ವರ್ಲ್ಡ್ ಪ್ಯಾರಾ ಗೇಮ್ಸ್ ನಡೀತಾ ಇದ್ದಾವೆ. ಸರಿನಾ, ಪ್ಯಾರಾ ವರ್ಲ್ಡ್ ಗೇಮ್ಸ್ ನಡೀತಾ ಇದ್ದಾವೆ ಈ ಒಂದು ದೆಹಲಿಯಲ್ಲಿ. ಅದರ ಒಂದು ಮಾಸ್ಕಾಟ್ ಯಾವುದಾಗಿದೆ? ವಿರಾಜ್ ಅನ್ನೋದಾಗಿದೆ ಅಲ್ವಾ. ಸೊ ಪ್ರತಿಯೊಂದಕ್ಕೂ ಕೂಡ ಒಂದು ಲೋಗೋ ಅಂತ ಇರುತ್ತೆ, ಒಂದು ಮಾಸ್ಕಾಟ್ ಅಂತ ಇರುತ್ತೆ. ಸೊ ಇದಕ್ಕೂ ಕೂಡ ಒಂದು ಮಾಸ್ಕಾಟ್ ಇತ್ತು. ಆ ಮಾಸ್ಕಾಟ್ ಯಾವುದು ಅಂದರೆ ಗಣತಿದಾರ ಶಿಕ್ಷಕ. ಸರಿನಾ, ಕೆಲವೊಂದು ಸರಿ ನಿಮಗೆ ಶಿಕ್ಷಕಿ ಕೊಟ್ಟಿರ್ತಾನೆ, ಓಕೆ ಹಾಕಬೇಕು, ಟಿಕ್ ಹಾಕಬೇಕು. ಸರಿನಾ, ನೆನ್ಪಿಟ್ಕೊಳ್ಳಿ. ಏನು ಅಂದರೆ ಈ ಒಂದು ಗಣತಿದಾರ ಶಿಕ್ಷಕರು 2011 ಜನಗಣತಿಯ ಮಾಸ್ಕಾಟ್ ಆಗಿದ್ರು. ಮಾಸ್ಕಾಟ್ ನೆನ್ಪಿಟ್ಕೊಳ್ಳಿ, ಮಾಸ್ಕಾಟ್ ಆಗಿದ್ರು. ಸರಿನಾ, ಒಂದು ಚಿತ್ರ ಬರುತ್ತಲ್ರಿ ನಿಮಗೆ ಮುಂದೆ. ಸೊ ಆ ಒಂದು ಚಿತ್ರ ಯಾವ್ದಾಗಿತ್ತು ಅಂದರೆ ಒಂದು ಗಣತಿದಾರರ ಶಿಕ್ಷಕರದು ಒಂದು ಚಿತ್ರ ಆಗಿತ್ತು. ಸರಿನಾ, ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ 2011 ಜನಗಣತಿಯ ಸಮಯದಲ್ಲಿ ಜನಗಣತಿ ಆಯುಕ್ತ ಯಾರಾಗಿದ್ರು ಅಂತ ನೋಡೋದಾದ್ರೆ C ಚಂದ್ರಮೌಳಿ. ಸರಿನಾ, ರಾಜಮೌಳಿ ಅಲ್ಲ, ಇದು ಚಂದ್ರಮೌಳಿ ಇಲ್ಲಿ. ಸರಿನಾ, ಚಂದ್ರಮೌಳಿ ಅನ್ನೋರು 2011 ಜನಗಣತಿಯ ಸಮಯದಲ್ಲಿ ಜನಗಣತಿ ಆಯುಕ್ತರು ಅಥವಾ ರಿಜಿಸ್ಟ್ರಾರ್ ಜನರಲ್ ಆಗಿದ್ದರು. ಯಾರು ಅಂದರೆ C ಚಂದ್ರಮೌಳಿ. ಪ್ರಸ್ತುತ ಯಾರಾಗಿದ್ದಾರೆ? ಮೃತ್ಯುಂಜಯ ಆಗಿದ್ದಾರೆ. 1951ರಲ್ಲಿ ಯಾರಾಗಿದ್ರು? RA ಗೋಪಾಲಸ್ವಾಮಿ ಅನ್ನೋರಾಗಿದ್ರು. ನೆನ್ಪಿಟ್ಕೊಳ್ಳಿ. ಹಾಗೆ 2011 ಜನಗಣತಿಯ ಅಂದಾಜು ವೆಚ್ಚ ಎಷ್ಟಾಗಿದೆ ಅಂತ ನೋಡಿದ್ರೆ 2200 ಕೋಟಿ ರೂ ಆಗಿದೆ. ಸರ್ ಏನು ಸರ್ ಮನೆಗೆ ಬಂದಿದ್ರೇನೋ ಬರ್ಕೊಂಡು ಹೋಗೋಕೆ ಕಷ್ಟ ಆಗಿದೆಯಾ? ಹೌದು, ಸುಮ್ಮನೆ ಯಾವುದೋ ಒಂದು ರೋಡ್ ಮಾಡೋಕ್ಕೆ ಅಂತಾನೆ 500 ಕೋಟಿ 600 ಕೋಟಿ ಇದ್ರೇನೋ ಬಿಲ್ ಎತ್ತಾರೆ. ಸೊ ಇದನ್ನು ಮಾಡೋಕ್ಕೆ ಬಿಲ್ ಎತ್ತಿರಲ್ವಾ? ಓಕೆ, ಅಷ್ಟು ಎತ್ತಿದ್ದಾರೆ. ಸರಿನಾ, 2200 ಕೋಟಿಯನ್ನು ಮಾಡಿದ್ದಾರೆ. ಅವರಿಗೆ ಖಾನಾ ಪಿನಾ ಸೋನಾ ತಿರುಗಾಡೋಕ್ಕೆ, ಗಾಡಿಗೆ ಪೆಟ್ರೋಲು, ಅದು ಇದು ಅಂತ. ಸರಿನಾ, ಸೊ ಟೋಟಲಿ ಎಷ್ಟು ಖರ್ಚು ಮಾಡಿದ್ದಾರೆ ಅಂದರೆ 2200 ಕೋಟಿ ಮಾಡಿದ್ದಾರೆ. 2200 ಕೋಟಿ 2011 ಜನಗಣತಿಯನ್ನು ಮಾಡಲಿಕ್ಕೆ ಆಗಿರ್ತಕ್ಕಂಥ ಅಂದಾಜು ಖರ್ಚು. ಸರಿನಾ, ಎಕ್ಸಾಕ್ಟ್ ಅಲ್ಲ, 2200 ಕೋಟಿ ಅನ್ನೋದು ಒಂದು ಅಂದಾಜು ಖರ್ಚಾಗಿದೆ. ಸರಿನಾ, ಇದು ಕೂಡ ನಿಮಗೆ ರಫ್ ಆಗಿ ಒಂದು ಐಡಿಯಾ ಇರಲಿ. 2200 ಕೋಟಿ. ಹೇಗೆ ರಾಜಮೌಳಿಯು ಕೂಡ ಅದನ್ನು ಎಷ್ಟು ಬಜೆಟಲ್ಲಿ ನಿರ್ಮಾಣ ಮಾಡಿದ್ರು? ಬಾಹುಬಲಿನ 2000 ಕೋಟಿ ಅಲ್ವಾ. ಸೊ ಇದನ್ನು ಕೂಡ ನೀವು 2200 ಕೋಟಿ ಅಂತ ನೆನ್ಪಿಟ್ಕೊಳ್ಳಿ. ಎರಡು ಕೂಡ ಮ್ಯಾಚ್ ಮಾಡ್ಕೋಬೇಕು ನೀವು. ಆ್ಯಂಡ್ ದೆನ್ ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000 ಪ್ರಕಾರ ಜನಸಂಖ್ಯಾ ಸ್ಥಿರೀಕರಣವನ್ನು ಸಾಧಿಸುವ ಗುರಿಯನ್ನು 2045ರಿಂದ 70ರವರೆಗೆ ವಿಸ್ತರಿಸಲಾಗಿದೆ. ಸರಿನಾ, ಈ ಒಂದು ಜನಸಂಖ್ಯಾ ನೀತಿ ಅಂತ ಕಂಡುಬರುತ್ತೆ. ಯಾವಾಗ ಬರುತ್ತೆ ಜನಸಂಖ್ಯಾ ನೀತಿ ಅಂದರೆ 2000 ಇಸ್ವಿಯಲ್ಲೇ ಬಂದಿದೆ. ಸರಿನಾ, 2000 ಇಸ್ವಿಯಲ್ಲೇ ಈ ಒಂದು ರಾಷ್ಟ್ರೀಯ ಜನಸಂಖ್ಯಾ ನೀತಿ. ಸರಿನಾ, ರಾಷ್ಟ್ರೀಯ ಜನಸಂಖ್ಯಾ ನೀತಿ ಅನ್ನೋದು ಬಂದಿದೆ. ಅದರ ಪ್ರಕಾರ ಈ ಜನಸಂಖ್ಯಾ ಸ್ಥಿರೀಕರಣವನ್ನು ಸಾಧಿಸುವ ಗುರಿಯನ್ನು 2045ರಿಂದ 2070ರವರೆಗೆ ವಿಸ್ತರಿಸಲಾಗಿದೆ. ಸರಿನಾ, ಸ್ಥಿರೀಕರಣ ನೀತಿ ಅಂದರೆ ಏನು? ಇವಾಗ ಹೇಗೆ ನಮ್ಮದು ಸಡನ್ನಾಗಿ ಗ್ರಾಫ್ ಈಗ ಮೇಲೆ ಹೋಗ್ತಿದೆ, ಕೆಳಗಡೆ ಬೀಳ್ತಿದೆ, ಮೇಲೆ ಹೋಗ್ತಿದೆ, ಕೆಳಗಡೆ ಬೀಳ್ತಿದೆ, ಕೆಳಗಡೆ ಅಂತೂ ಬೀಳ್ತಾ ಇಲ್ಲ. ಬಟ್ ನಮ್ಮ ಗ್ರಾಫ್ ಹೇಗಿದೆ ಅಂದರೆ ಮೇಲೆ ಹೋಗ್ತಾ ಇದೆ ಅಲ್ವಾ, ಯಾವಾಗಲೂ ಕೂಡ ಸ್ಥಿರವಾಗಿಲ್ಲ, ಹೀಗೆ ಹೋಗ್ತಾ ಇಲ್ಲ ನಮ್ಮ ಗ್ರಾಫ್. ಸರಿನಾ, ಬದುಕೋರು, ಹುಟ್ಟೋರು ಮತ್ತು ಸಾಯೋರು ಒಂದು ರೇಷೋ ಹೀಗಿಲ್ಲ, ಹೇಗಂತಂದ್ರೆ ಹೀಗಿದೆ ಅಲ್ವಾ. ಸೊ ಅದಕ್ಕೆ ಅದನ್ನು ಒಂದು ಸ್ಥಿರೀಕರಣ ತರಬೇಕು ಅನ್ನೋ ಒಂದು ನೀತಿ ಎಲ್ಲಿಂದ ಇಲ್ಲಿವರೆಗೆ ಇದೆ ಅಂತಂದರೆ 2045ರಿಂದ 70ರವರೆಗೆ ವಿಸ್ತಾರ ಮಾಡಲಾಗಿದೆ. ಸರಿನಾ, ಯಾವ ಒಂದು ನೀತಿಯ ಪ್ರಕಾರ? 2000 ರಾಷ್ಟ್ರೀಯ ಜನಸಂಖ್ಯಾ ನೀತಿಯ ಪ್ರಕಾರ. ನೆನ್ಪಿಟ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ 2011 ಮತ್ತು 2011 ನಡುವೆ ಭಾರತದ ಜನಸಂಖ್ಯೆ ದಶಕದ ಬೆಳವಣಿಗೆ ಎಷ್ಟಾಗಿತ್ತು ಅಂದರೆ 17.7% ಆಗಿತ್ತು. ಸರಿನಾ ಸರ್, ಏನು ಸರ್ ಇದು ಜನಸಂಖ್ಯಾ
ಜನಸಂಖ್ಯೆಯ ದಶಕದ ಬೆಳವಣಿಗೆ. ಇವಾಗ 2011ರಲ್ಲಿ ಜನಗಣತಿಯನ್ನು ಮಾಡಿದರು. ಆ ಜನಗಣತಿ ಮಾಡಿದಾಗ 100 ಜನ ಇದ್ದರು ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ 100 ಜನ ಇದ್ದರು ಅಂತ ಅಂದ್ಕೊಳ್ಳಿ 2011ರಲ್ಲಿ. ನೀವು ಕೂಡ ಹುಟ್ಟಿರ್ತೀರ 2011ರಲ್ಲಿ, ಸರಿನಾ? ಆ್ಯಂಡ್ ದೆನ್ ಈ ಒಂದು 2011ರಲ್ಲಿ ಜನಗಣತಿ ಮಾಡಿದಾಗ ಎಷ್ಟು ಜನ ಆಗಿದ್ರು? 117 ಜನ ಆಗಿದ್ರು, ಸರಿನಾ? 117 ಜನ ಆಗಿದ್ರು. ಮೀನ್ಸ್ ಇಲ್ಲಿ ಜನಸಂಖ್ಯೆ ಎಷ್ಟು ಬೆಳವಣಿಗೆ ಆಯಿತು? ಡಿಫ್ರೆನ್ಸ್ ಎಷ್ಟಿದೆ? 17% ಇದೆ ಅಲ್ವಾ? ಮೀನ್ಸ್ 17.7% ಬೆಳವಣಿಗೆ ದರ ಹೊಂದಿತ್ತು 2001 ಮತ್ತು 2011ರ ಒಂದು ಬೆಳವಣಿಗೆ ಒಂದು ದರ ಎಷ್ಟಿದೆ ಅಂದರೆ ಈ ಒಂದು 17.7% ಆಗಿದೆ. ನೆನ್ಪಿಟ್ಕೊಳ್ಳಿ, 17.7%. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂತ ನೋಡಿದ್ರೆ 1911ರಿಂದ 1921ರ ಅವಧಿಯಲ್ಲಿ ಭಾರತದಲ್ಲಿ ಜನಸಂಖ್ಯಾ ಬೆಳವಣಿಗೆಯು ನಕಾರಾತ್ಮಕವಾಗಿತ್ತು, ಅಂದರೆ ಕಡಿಮೆಯಾಗಿತ್ತು. ಇವಾಗ 17.7% ಹೆಚ್ಚಿಗೆ ಆಗಿದೆ. ಬಟ್ ಅವಾಗ ಏನಾಗಿತ್ತು ಅಂತ ನೋಡಿದ್ರೆ 1911ರಿಂದ 1921ರಲ್ಲಿ ಕಡಿಮೆ ಆಗಿತ್ತು. ಎಷ್ಟು ಪರ್ಸೆಂಟೇಜ್? -0.31% ಕಡಿಮೆ ಆಗಿತ್ತು ಅಂತೆ. ಹೇಗೆ ಸರ್? ಇವಾಗ 100 ಜನ ಇದ್ರಿ 1911ರಲ್ಲಿ 100 ಜನ ಇದ್ರು ಅಂತ ಅನ್ಕೊಳ್ಳಿ, ಸರಿನಾ? 0.31 ಅಂದರೆ ಎಷ್ಟು ಜನ ಆಗಿರ್ತಾರೆ ಅಂದರೆ 99 ಜನ, 99.7 ಜನ ಆಗಿರ್ತಾರೆ, ಸರಿನಾ? ಸೊ ಇನ್ನು 0.03 ಕಡಿಮೆ ಬಿತ್ತಲ್ವಾ? ಸೊ ಸಮಾನವಾಗಿ ಆದರೂ ಹೋಗಬೇಕಾಗಿತ್ತು, ಕಡಿಮೆ ಬಿತ್ತಲ್ವಾ? ಸೊ ಅದನ್ನು ನಾವೇನಂತ ಹೇಳ್ತೀವಿ? ಈ ಒಂದು ನಕಾರಾತ್ಮಕ ಬೆಳವಣಿಗೆ ಅಂತ ಹೇಳ್ತೀವಿ. ಸೊ ಈ ಕ್ವಶನ್ ನಿಮಗೆ ಸಾಕಷ್ಟು ಸರಿ ಕೇಳಿದ್ದಾನೆ. ಇದು ಮೋಸ್ಟ್ ಇಂಪಾರ್ಟೆಂಟ್, ಸರಿನಾ? ಇಂಗ್ಲೀಷಲ್ಲಿ ಹೀಗೆ ಯೂಸ್ ಮಾಡೋಂಗಿಲ್ಲ ಮೋಸ್ಟ್ ಅಂತ, ಯಾಕಂದರೆ ಸೂಪರ್ಲಿಷಿಯಸ್ ಆಗ್ತದೆ ಅದು. ಬಟ್ ಏನು ಅಂತಂದರೆ ಇಂಪಾರ್ಟೆಂಟ್ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿದ್ದಾನೆ, ಸರಿನಾ? 1911ರಿಂದ 21ರ ಅವಧಿಯಲ್ಲಿ ಈ ಒಂದು ಜನಸಂಖ್ಯೆ ಏನಾಗಿತ್ತು ಅಂತ ಕೇಳ್ತಾನೆ. ನಕಾರಾತ್ಮಕ ಬೆಳವಣಿಗೆಯನ್ನು ಹೊಂದಿತ್ತು. ಎಷ್ಟು ಅಂತ ಕೇಳ್ತಾನೆ? -0.31% ಅಂತ ಹೇಳಬೇಕು. ಏನಾದರೂ ಪ್ಲಸ್ ಅಂತ ಹೇಳಿದ್ರೆ ನಕಾರಾತ್ಮಕ ಹೇಗಾಗುತ್ತೆ ರೀ? ಅದು ಸಕಾರಾತ್ಮಕ ಆಗುತ್ತೆ. ಸಕಾರಾತ್ಮಕ ಆದರೆ ಪ್ಲಸ್ ಬರಬೇಕು ತಾನೆ. ಸೊ ಪ್ಲಸ್ ಬರಲ್ಲ, ಇಲ್ಲಿ ನಕಾರಾತ್ಮಕ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ? 0.31% ಮೈನಸ್ ನಕಾರಾತ್ಮಕ ಬೆಳವಣಿಗೆ ಆಗಿದೆ ಅಂತ ನಾವು ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟ್ ಇದೆ. ಹಾಗೆ ಈ ಕಾರಣದಿಂದಾಗಿ ಏನಂತ ಹೇಳ್ತೀವಿ ಅಂದರೆ 1921 ಮಹಾವಿಭಜನೆಯ ವರ್ಷ ಎಂದು ಕರೆಯಲಾಗುತ್ತದೆ. ಈ ವರ್ಡ್ ಇಂಪಾರ್ಟೆಂಟ್ ಇದೆ ನೋಡಿ, ಮಹಾವಿಭಜನೆಯ ವರ್ಷವೆಂದು ಯಾವ ಒಂದು ವರ್ಷವನ್ನು ನಾವು ಕರೆಯಲಾಗ್ತೀವಿ ಅಂತ ಕೇಳ್ತಾನೆ. ಸೊ ಏನಿಲ್ಲ, 1921ರ ಒಂದು ವರ್ಷವನ್ನು ನಾವು ಮಹಾವಿಭಜನೆಯ ವರ್ಷ ಅಂತ ಕರಿತೀವಿ, ಸರಿನಾ? ಆ ಕಡೆ ಬೇರೆನೇ ಇತ್ತು ಬೆಳವಣಿಗೆ, ಈ ಕಡೆ ಬೇರೆನೇ ಆಗಿದೆ ಬೆಳವಣಿಗೆ. ಸೊ ಅದಕ್ಕೆ ನೀನೇನಿದೆಯಾ ಒಂದು ವಿಭಜನೆಯ ವರ್ಷವಾಗಿದೆಯಾ ಅಂತ ಅದಕ್ಕೆ ಒಂದು ಮೋಸ ಮಾಡ್ತಾ ಇದ್ದಾರೆ ಇವರು, ಸರಿನಾ? ಅದಕ್ಕೆ ಒಂದಿದ್ರೇನು ಹೆಸರಿಟ್ಟಿದ್ದಾರೆ ಇವರು. ಯಾರು ಅಂದರೆ ನಮ್ಮ ಭಾರತೀಯರು. ಅಂದರೆ ನೆನ್ಪಿಟ್ಕೊಳ್ಳೋಣ, ಸರಿ? 1921 ನಾವು ಏನಂತ ಕರಿತೀವಿ? ಮಹಾವಿಭಜನೆಯ ವರ್ಷ ಅಂತ ಕರಿತೀವಿ. ಆ್ಯಂಡ್ ದೆನ್ ಜನಗಣತಿ 2011ರ ಜನಸಂಖ್ಯೆ ಎಷ್ಟಿತ್ತು ಅಂತ. ಎಷ್ಟಿತ್ತು ಜನಸಂಖ್ಯೆ? ಎಕ್ಸಾಕ್ಟಾಗಿ ನಾವು ನೋಡೋದಾದರೆ 121,8,54,977 ಜನ ಕಂಡು ಬರ್ತಾ ಇದ್ರು ನಮ್ಮ ಭಾರತ ದೇಶದಲ್ಲಿ. ಬಟ್ ನಾವು ರಫ್ ಆಗಿ ನೆನ್ಪಿಟ್ಕೊಳ್ತೀವಿ ಏನು ಅಂದರೆ 121 ಕೋಟಿ ಜನ ಕಂಡು ಬರ್ತಾ ಇದ್ರು 2011ರ ಜನಗಣತಿಯ ಪ್ರಕಾರ ಅಂತ, ಸರಿನಾ? ಪ್ರಸ್ತುತ ಎಷ್ಟಾಗಿದೆ? 143 ಆಗಿದೆ. 143 ಕರೆಕ್ಟಾಗಿ ಬಂದಿದೆ ನಂಬರ್, ಸರಿನಾ? ಬಟ್ ಅವಾಗ ಎಷ್ಟಿತ್ತು ಅಂದರೆ 121 ಆಗಿತ್ತು, ಸರಿನಾ? 121 ಕೋಟಿ 2011ರ ಜನಗಣತಿಯ ಪ್ರಕಾರದಲ್ಲಿ ಸಂಬಂಧದಲ್ಲಿ 121 ಕೋಟಿ ಜನ ನಮ್ಮ ಭಾರತ ಹೊಂದಿತ್ತು. ನೆನ್ಪಿಟ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ಇದು ವಿಶ್ವದ ಜನಸಂಖ್ಯೆ ಎಷ್ಟು ಪಾಲಾಗಿತ್ತು ಅಂತ ನೋಡಿದ್ರೆ ಬೆಳವಣಿಗೆ ಎಷ್ಟು ಪಾಲಾಗಿತ್ತು? ಎಷ್ಟಾಗಿತ್ತು? 2001 2011 17.7 ತಾನೆ. ಸೊ ಇಲ್ಲಿ ಎಷ್ಟಿದೆ ಅಂದರೆ 17.5% ಏನಿದೆ ಅಲ್ವಾ ವಿಶ್ವದ ಜನಸಂಖ್ಯೆಯಲ್ಲಿ ನಮ್ಮ ಭಾರತದ ಪಾಲು ಇದೆ. ಸರ್ ಏನು ಸರ್ ವಿಶ್ವದ ಜನಸಂಖ್ಯೆಯಲ್ಲಿ ಭಾರತದ ಪಾಲು? ಇವಾಗ ಒಂದು 100 ಜನ ಓಡಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಈ ದುಬೈಯಲ್ಲಿ ಅಥವಾ ಬೇರೆ ಯಾವುದೋ ಒಂದು ದೇಶದಲ್ಲಿ ಯಾವುದೋ ಒಂದು ಏಲಿಯನ್ ನೀವು ಕಂಡು ಹಿಡಿತೀರಾ, ಯಾವುದೋ ಒಂದು ಖಂಡವನ, ಸರಿನಾ? ಅಲ್ಲಿ ಎಲ್ಲ ದೇಶದವರಿಗೆ ನೀವು ಏನಾದರೂ ಕಳಿಸಿ ನಿಂತರೆ 100 ಜನರಲ್ಲಿ ಲೇ ಗೋವಿಂದ ಅಂತ ನೀವು ಏನಾದರೂ ಓದಿದ್ರೆ 17.5 ಜನ ನಿಮ್ಮ ಕಡೆ ತಿರುಗಿ ನೋಡ್ತಾರೆ, ಸರಿನಾ? ಯಾಕಂದರೆ ಅವರೆಲ್ಲರೂ ಕೂಡ ಭಾರತೀಯರಾಗಿರ್ತಾರೆ. ರಿಮೈನಿಂಗ್ ಯಾರು ಕೂಡ ನಿಮಗೆ ನೋಡಲ್ಲ, ಯಾಕಂದರೆ ಅವರೆಲ್ಲರೂ ಕೂಡ ವಿದೇಶಿಗರಾಗಿರ್ತಾರೆ. ಸೊ ಮೀನ್ಸ್ 100ರಲ್ಲಿ 17 ಜನ ನಮ್ಮವರೇ ಕಂಡು ಬರ್ತಾರೆ. ಅಂದರೆ ಎಂಥ ಪಾಲಿರಬೇಡ ನಮ್ಮದು, ಸರಿನಾ? ಸೊ ಹಾಗೆ 100ರಲ್ಲಿ ಒಂದು 19 ಜನ ಈ ಒಂದು ಚೀನಾದವರು ಕೂಡ ಕಂಡು ಬರ್ತಾರೆ, ಸರಿನಾ? ಅರ್ಧಕ್ಕರ್ಧ ನಾವೇ ಹೊಂದಿದ್ದೀವಿ ಚೀನಾ ಮತ್ತು ನಮ್ಮ ಭಾರತ ದೇಶ, ಸರಿನಾ? ಇವಾಗ ಚೀನಾ ಕೂಡ ನಾವು ಹಿಂದಾಕಿದ್ದೀವಿ, ಹಿಂದೆ ಅದಕ್ಕೆ ಒದ್ದು ನಾವು ಮುಂದುವರ್ತಾ ಇದ್ದೀವಿ ಜನಸಂಖ್ಯೆಯಲ್ಲಿ. ನೆನ್ಪಿಟ್ಕೊಳ್ಳಿ, ಸರಿನಾ? ಪ್ರಸ್ತುತ 143.7 ಕೋಟಿ ನಮ್ಮ ಭಾರತದ ಜನಸಂಖ್ಯೆ ಆದರೆ ಹಾಗೆ 143.2 ಕೋಟಿ ಚೀನಾದ ಜನಸಂಖ್ಯೆ ಆಗಿದೆ, ಸರಿನಾ? ಇದು ವಿಶ್ವದ ಜನಸಂಖ್ಯೆಯಲ್ಲಿ ಎಷ್ಟು ಪಾಲು ಹೊಂದಿತ್ತು 2011ರಲ್ಲಿ ಅಂತಂದರೆ 17.5% ಪಾಲನ್ನು ಹೊಂದಿತ್ತು ನಮ್ಮ ಭಾರತ ದೇಶದ ಜನಸಂಖ್ಯೆ. ಹಾಗೆ 2011ರ ಜನಗಣತಿಯ ಪ್ರಕಾರ ಪುರುಷರು 51% ಆಗಿದ್ದರೆ ಮಹಿಳೆಯರು ಎಷ್ಟಾಗಿದ್ರು ಅಂತ ನೋಡಿದ್ರೆ 48% ಆಗಿದ್ರು. ಸರಿಲ್ಲ ಸರ್, 51 48 ಆದರೆ 99 ಆಗುತ್ತಲ್ಲ, ಇಲ್ಲಿ ಮತ್ತೆ ಮುಂದೆ ಪಾಯಿಂಟಲ್ಲಿ ಇದಾವಲ್ವಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ 48.53% ಮಹಿಳೆಯರು ಹೊಂದಿದ್ರೆ, ಮಹಿಳೆಯರ ಜನಸಂಖ್ಯೆ ಇದ್ದರೆ 51.47% ಪುರುಷರು ಇದ್ದರು 2011ರ ಜನಗಣತಿಯ ಪ್ರಕಾರ, ಸರಿನಾ? ಏನಾದರೂ ಇವಾಗ ಮುಂದಿನ ವರ್ಷ ಜನಗಣತಿ ಆಗುತ್ತಲ್ವಾ, ಮೇ ಬಿ ಇದು ರಿವರ್ಸ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಇದು 51 ಇರೋದು, 51 ಅಲ್ಲ 52 53 ಮಹಿಳೆಯರಾಗ್ತಾರೆ, 48 ಅದಿಲ್ಲ ಅಂತ ಒಂದು 42 ಪುರುಷರಾಗ್ಬೋದೇನೋ ಅಂತ, ಸರಿನಾ?
ಹಾಗಾದರೂ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂತ ನೋಡೋದಾದರೆ 2011ರ ಜನಗಣತಿಯ ಪ್ರಕಾರ ದೇಶದ ಒಟ್ಟು ಜನಸಂಖ್ಯೆಯು ನಗರ ಜನಸಂಖ್ಯೆ 31.2ರಷ್ಟಿದ್ದರೆ ಗ್ರಾಮೀಣ ಜನಸಂಖ್ಯೆ 68.8ರಷ್ಟಿತ್ತು. ಸರಿನಾ? ಹಾಗಾದರೆ ಪುರುಷರು ನೋಡಿದ್ವಿ ನಾವು ಎಷ್ಟು ಜನಸಂಖ್ಯೆ ಇದ್ರಿ, ಇವಾಗ 100 ಜನ ಇದ್ದರೆ 51 ಪುರುಷರಿದ್ವಿ. ಹಾಗೆ ಮಹಿಳೆಯರು ಎಷ್ಟು ಜನ ಇದ್ರು ಅಂತ ನೋಡಿದ್ರೆ ಅವರು 48% ಜನ ಇದ್ರು. ಬಟ್ ಇಲ್ಲಿ ಗ್ರಾಮೀಣ ಮತ್ತು ನಗರ ಅಂತ ಡಿವೈಡ್ ಮಾಡಿದ್ರೆ ಹೇಗೆ ಮಾಡಬಹುದು ನಾವು? ಗ್ರಾಮೀಣದಲ್ಲಿ 31.2% ಜನ ಇದ್ರು, ನಗರದಲ್ಲಿ 68.8% ನಿಮಗೆ ಕಂಡುಬರ್ತಿದ್ರು. ಸಾರಿ, ವೈಸ್ ವರ್ಸ. ಸೊ ಗ್ರಾಮೀಣದಲ್ಲಿ ನಿಮಗೆ 68% ಕಂಡು ಬರ್ತಾ ಇದ್ರು, ನಗರದಲ್ಲಿ ನಿಮಗೆ 31.2% ಕಂಡು ಬರ್ತಾ ಇದ್ರು. ಇದನ್ನು ಕೂಡ ರಫ್ ಆಗಿ ನೆನ್ಪಿಟ್ಕೊಳ್ಳಿ. ಮುಂದಿನ ಪಾಯಿಂಟ್ ಎಲ್ಲ ಬೇಕಾಗಿಲ್ಲ, ಬಟ್ ನಿಮಗೆ ಎಕ್ಸಾಕ್ಟ್ ಡಾಟಾ ಕೊಡಬೇಕು ಅಂತ ಅನ್ನೋದ್ರಿಂದ ನಾನು ನಿಮಗೆ ಡಾಟಾನ ಎಕ್ಸಾಕ್ಟ್ ಆಗಿ ಪಾಯಿಂಟ್ ಅಲ್ಲಿ ಕೊಡ್ತಾ ಇದ್ದೀನಿ. ಸರಿನಾ? ಬಟ್ ನೀವು ಹೀಗೆ ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ. 68 ಅಂತ ನೆನ್ಪಿಟ್ಕೊಳ್ಳಿ, ಇಲ್ಲಿ 31 ಅಂತ ಮಾತ್ರ ನೆನ್ಪಿಟ್ಕೊಳ್ಳಿ. ಸರಿನಾ? ಸೊ ಅದೇ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ 68% ಗ್ರಾಮೀಣದಲ್ಲಿ ವಾಸ ಮಾಡ್ತಾ ಇದ್ರೆ 31% ಏನು ಅಂದರೆ ಸಿಟಿಯಲ್ಲಿ ವಾಸ ಮಾಡಿರ್ತಕ್ಕಂತಹ ಜನಸಂಖ್ಯೆ ಆಗಿತ್ತು. ಹಾಗೆ 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಉತ್ತರ ಪ್ರದೇಶ. ಎಷ್ಟು ಕೋಟಿ? 20 ಕೋಟಿ ಜನಸಂಖ್ಯೆಯನ್ನು ಹೊಂದಿತ್ತು. ಹಾಗೆ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂದರೆ ಸಿಕ್ಕಿಂ ರಾಜ್ಯ. ಸರ್ ಏನು ಸರ್ ಡಮ್ಮಿ ಕ್ವಶನ್ ಇದಾವೆ? ಇನ್ನೂ ಇದಾವೆ ಸರ್ ಲೆಜೆಂಡ್ ಕ್ವಶನ್ಗಳು ಮುಂದೆ. ಓಕೆ. ಆ್ಯಂಡ್ ದೆನ್ 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂದರೆ ದೆಹಲಿ. ಅದು ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ. ಆ್ಯಂಡ್ ದೆನ್ ಕಡಿಮೆ ಜನಸಂಖ್ಯೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂದರೆ ಲಕ್ಷದ್ವೀಪ. ಹೆಸರಲ್ಲಿ ಲಕ್ಷ ಇದೆ, ಬಟ್ ಅಲ್ಲಿ ಲಕ್ಷ ಜನಸಂಖ್ಯೆ ಕೂಡ ನಿಮಗೆ ಕಂಡು ಬರುವುದಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಟಾಪ್ 2 ರಾಜ್ಯಗಳು ಯಾವುದು? ಒಂದು ಉತ್ತರ ಪ್ರದೇಶ. ಎಷ್ಟು ಮಿಲಿಯನ್? 200 ಮಿಲಿಯನ್. 200 ಮಿಲಿಯನ್ ಮೀನ್ಸ್ 20 ಕೋಟಿ ಜನಸಂಖ್ಯೆ ಕಂಡು ಬರ್ತದೆ. ಸರಿನಾ? ಸೆಕೆಂಡ್ ಯಾವುದಿತ್ತು ಅಂದರೆ ಮಹಾರಾಷ್ಟ್ರ. ಎಷ್ಟು ಮಿಲಿಯನ್ ಅಂತ ನಿಮ್ಗೆ ಗೊತ್ತಿರಲಿ, 11 ಕೋಟಿ ಅಥವಾ 110 ಮಿಲಿಯನ್ ಅಂತ ನಾವು ಹೇಳ್ತೀವಿ. ಸರಿನಾ? ಈ ಕ್ವಶನ್ ಕೇಳಿದಾನೆ. ಈ ಕ್ವಶನ್ ನಿಮಗೆ ಲಾಸ್ಟ್ CHSL ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಸೆಕೆಂಡ್ ಹೈಯೆಸ್ಟ್ ಕಂಡುಬರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಎಷ್ಟು ಜನಸಂಖ್ಯೆ ಕಂಡುಬರ್ತಾ ಇತ್ತು 2011ರ ಜನಗಣತಿಯ ಪ್ರಕಾರ ಅಂತ? ಎಷ್ಟು ಅಂದರೆ 11 ಕೋಟಿ ಕಂಡುಬರ್ತಾ ಇತ್ತು. 11 ಕೋಟಿ ನಿಮಗೆ ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ. ಸರಿನಾ? ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂದರೆ ಉತ್ತರ ಪ್ರದೇಶ. ಹಾಗೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ನಿಮಗೆ ಈ ಜನಸಂಖ್ಯೆನ ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದು ಅಂದರೆ ನಿಮಗೆ ಮಹಾರಾಷ್ಟ್ರ. ಸರಿ, ಇಲ್ಲ, ಅದು ದಕ್ಷಿಣ ಭಾರತ ಅಲ್ಲ, ಇದು ವೆಸ್ಟರ್ನ್ ಭಾರತ ಅಂತ ನಾವು ಹೇಳ್ತೀವಿ. ಓಕೆ, ಬಟ್ ಆದರೂ ಕೂಡ ನಾವು ದಕ್ಷಿಣ ಭಾರತ ಅಂತ ಕನ್ಸಿಡರ್ ಮಾಡಿಕೊಂಡು ಇದನ್ನು ನಾವು ಹೇಳ್ತೀವಿ. ಯಾವುದನ್ನ? ಮಹಾರಾಷ್ಟ್ರವನ್ನ. ಸರಿನಾ? ಸೊ 11 ಕೋಟಿ ಅನ್ನೋದು ನೆನ್ಪಿಟ್ಕೊಳ್ಳಿ. ಹಾಗೆ ಅದು ಮೇಲೆ 20 ಕೋಟಿ ಅನ್ನೋದು ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂತಹ ಟಾಪ್ 2 ರಾಜ್ಯಗಳು ಯಾವುದು ಅಂದರೆ ಸಿಕ್ಕಿಂ. ಎಷ್ಟು ಲಕ್ಷ ಹೊಂದಿದೆ? 6 ಲಕ್ಷ ಹೊಂದಿದೆ. ನಮ್ಮ ಬಿಜಾಪುರ ಮತ್ತು ನಮ್ಮ ಗುಲ್ಬರ್ಗ ಮತ್ತು ಈ ಧಾರವಾಡ ಇವೆಲ್ಲದ್ರದ್ದು ಸಿಟಿ ಏನು ಮತಸಂಖ್ಯೆ ಏನಿದೆ ಅಲ್ವಾ, ಮತದಾರರ ಸಂಖ್ಯೆ, ಜನಸಂಖ್ಯೆ ಹೇಳ್ತಾ ಇಲ್ಲ ನಾನು, ಜಸ್ಟ್ ಮತದಾರರ ಸಂಖ್ಯೆ ಅವ್ರದೇ ಇದೆ ಅನ್ಸುತ್ತೆ. 6 ಲಕ್ಷ 7 ಲಕ್ಷ 8 ಲಕ್ಷ ಅನ್ನೋದು. ಸರಿನಾ? ಸೊ ಬಟ್ ಇಲ್ಲಿ ಸಿಕ್ಕಿಂ ಅನ್ನೋ ಇಡೀ ರಾಜ್ಯದ ಒಂದು ಜನಸಂಖ್ಯೆ ಎಷ್ಟಾಗಿತ್ತು ಅಂದರೆ 6 ಲಕ್ಷ ಆಗಿತ್ತು. ಇವಾಗ ಜಾಸ್ತಿ ಇದ್ರೇನೋ ಭಾಳ ಅಂತಂದ್ರೂ ಕೂಡ ಏನಿಲ್ಲ ಅಂದ್ರೆ ಒಂದು 12 ಲಕ್ಷ ಆಗಿರುತ್ತೆ. ಅಷ್ಟಕ್ಕಿಂತ ಜಾಸ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ ಸಿಕ್ಕಿಮಲ್ಲಿ. ಸರಿನಾ? ಆ್ಯಂಡ್ ದೆನ್ ಮಿಜೋರಾಮಲ್ಲಿ ಎಷ್ಟು ಜನ ಇದ್ರು ಅಂತಂದರೆ 10 ಲಕ್ಷ ಇದ್ರು. ಸರಿನಾ? ಮಿಜೋರಾಮಲ್ಲಿ ಎಷ್ಟು ಜನಸಂಖ್ಯೆ ಹೊಂದಿತ್ತು ಅಂದರೆ 10 ಲಕ್ಷ ಹೊಂದಿತ್ತು. ಸರ್ ಲಕ್ಷ ನೆನ್ಪಿಟ್ಕೊಳ್ಬೇಕಾ? ಹೌದು ಸರ್ ನೆನ್ಪಿಟ್ಕೊಳ್ಬೇಕು, ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಿಮಗೆ ಎಕ್ಸಾಕ್ಟ್ ಡಾಟಾ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ನೋಡೋದಾದರೆ ಜನಗಣತಿ 2011ರ ದಶಮಾನದ ಜನಸಂಖ್ಯಾ ಬೆಳವಣಿಗೆ ದರ ಎಷ್ಟು ಅಂತ ಕೇಳಿದ್ದಾನೆ. ಸರಿನಾ? ಮೀನ್ಸ್ ಆವಾಗಲೇ ನಾವು ನೋಡಿದ್ವಿ ದಶಮಾನದ ಅಥವಾ ದಶಕದ ಒಂದು ಜನಸಂಖ್ಯೆ ಬೆಳವಣಿಗೆ ದರ 17.7 ಅಂತ. ಬಟ್ ಇಲ್ಲಿ ರಾಜ್ಯದ ನೋಡ್ಬೇಕಲ್ವ ನಾವು. ಇವಾಗ ಯಾವುದೋ ಒಂದು ರಾಜ್ಯ ಅತಿ ಹೆಚ್ಚಾಗಿ ಬೆಳವಣಿಗೆ ಆಗಿಬಿಟ್ಟಿದೆ, ಮೀನ್ಸ್ ಜಾಸ್ತಿ ಇದ್ರೇನೋ ಅಲ್ಲಿ ಮಕ್ಕಳು ಇದ್ರೇನೋ ಪ್ರೊಡ್ಯೂಸ್ ಆಗಿಬಿಟ್ಟಿದ್ದಾರೆ. ಸೊ ಯಾವೊಂದು ರಾಜ್ಯ ಅತಿ ಹೆಚ್ಚಾಗಿ ಸಕಾರಾತ್ಮಕವಾಗಿ ಬೆಳವಣಿಗೆ ಆಗಿದೆ, ಹಾಗೆ ಯಾವೊಂದು ರಾಜ್ಯ ನಕಾರಾತ್ಮಕವಾಗಿ ಬೆಳವಣಿಗೆ ಆಗಿದೆ ಅಂತ. ಸೊ ಈ ಪ್ರಶ್ನೆಯು ಕೂಡ ನಿಮಗೆ ಇಂಪಾರ್ಟೆಂಟ್ ಇದೆ, ಈ ಒಂದು ಟಾಪಿಕ್ ಮೇಲೆ ಕೇಳಿದ್ದಾನೆ. ಸೊ 2011ರ ಜನಗಣತಿಯ ಪ್ರಕಾರ ದಶಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಬೆಳವಣಿಗೆಯನ್ನು ಹೊಂದಿರುವ ರಾಜ್ಯ ಮೇಘಾಲಯ. ಮೇಘ ಮಳೆಯಲ್ಲಿ ಚೆನ್ನಾಗಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಸರಿನಾ? ಎಷ್ಟು ಜನ ಜಾಸ್ತಿ ಆಗಿದ್ದಾರೆ ಅಂದರೆ 27.95. 2001ರಲ್ಲಿ ಏನಾದರೂ ಅವ್ರು 100 ಜನ ಇದ್ದರೆ 2011ರಲ್ಲಿ ಅವ್ರು ಎಷ್ಟಾಗಿದ್ರು ಅಂದರೆ 127 ಜನ ಆಗಿದ್ರು. ಮೀನ್ಸ್ ಅಷ್ಟು ಜನ ಜಾಸ್ತಿ ಆಗಿದ್ದಾರೆ. ಸೊ ಇದು ಸಕಾರಾತ್ಮಕ ಬೆಳವಣಿಗೆ. ಸರಿನಾ? ಎಷ್ಟು ಜನ? 27.95. ನಮ್ಮ ಭಾರತದೇ ಇದೆ 17, ಇದೇ ಎಷ್ಟಿದೆ? 27 ಇದೆ. 2 ನಂಬರ್ ಮ್ಯಾಚ್ ಆಗ್ತಾವಲ್ವ, ಮ್ಯಾಚ್ ಮಾಡ್ಕೊಂಡು ನೆನ್ಪಿಟ್ಕೊಂಡ್ಬಿಡಿ. ಹಾಗೆ ಕಡಿಮೆ ಬೆಳವಣಿಗೆ ದರ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ನೋಡೋದಾದರೆ ಈ ಒಂದು ನಾಗಾಲ್ಯಾಂಡ್ ರಾಜ್ಯ. ಸರಿನಾ? ನಾಗಾಲ್ಯಾಂಡ್ ರಾಜ್ಯ ಹೇಗೆ ಅಂದರೆ 0.6% ಕಡಿಮೆ ಆಗಿದೆ. 100 ಜನ ಇದ್ರು ಅಂತಂದರೆ ಅದು ಏನಿಲ್ಲ, 99.4 ಜನ ಉಳಿದಿದ್ದಾರೆ 2011ರಲ್ಲಿ. ಸರಿನಾ? ಸೊ ಎರಡು ಕೂಡ ನೆನ್ಪಿಟ್ಕೊಳ್ಳಿ. ಹೇಗೆ ನಾಗ ಮೀನ್ಸ್ ಹಾವು ತಾನೇ, ಬುಸ್ ಹಾವು. ಆ ಬುಸ್ ಹಾವು ಜಾಸ್ತಿ ಕಡ್ದಿದೆ. ಸೊ ಅದಕ್ಕೆ ಇಲ್ಲಿ ಸಕಾರಾತ್ಮಕ ಬಿಟ್ಟು ನಕಾರಾತ್ಮಕ ಬೆಳವಣಿಗೆ ದರ ಹೊಂದಿದೆ ಅಂತ ನೆನ್ಪಿಟ್ಕೊಂಡ್ಬಿಡಿ. ಸರಿನಾ? ಮೇಘಾಲಯ ಹನಿಮೂನ್ ಸ್ಪಾಟ್ ಅಲ್ವಾ ಅದು. ಸೊ ಅದಕ್ಕೆ ಜಾಸ್ತಿ ಈ ಒಂದು ಮಕ್ಕಳು ಹುಟ್ಟಿದ್ದಾರೆ ಅಂತ ನೆನ್ಪಿಟ್ಕೊಂಡ್ಬಿಡಿ. ಸರಿನಾ? ರೀಸೆಂಟಾಗಿ ನೀವು ನೋಡಿರ್ಬೋದು, ಸೋನಾಲ್ ಅನ್ನೋಳು, ಅವಳು ಹೇಗೆ ಹನಿಮೂನ್ಗೆ ಹೋಗಿ ಅವಳ ಪತಿಯನ್ನು
ಹಾಗೆ ಶಿವ ಅಂತ ಕಳಿಸ್ಬಿಟ್ಲು. ಸೊ ಆ ಒಂದು ರಾಜ್ಯ ಯಾವುದು ಅಂದರೆ ಈ ಒಂದು ಮೇಘಾಲಯ ರಾಜ್ಯ. ಸೊ ಅದಕ್ಕೂ ಕೂಡ ಕರೆಂಟ್ ಅಫೇರ್ಸಲ್ಲಿ ಇದು ನ್ಯೂಸಲ್ಲಿದೆ, ಯಾವುದು ಮೇಘಾಲಯ ರಾಜ್ಯ, ಸರಿನಾ. ಸೊ ಅಲ್ಲಿ 100 ಡ್ರಮ್ ಹಬ್ಬವು ಕೂಡ ಆಚರಣೆ ಮಾಡ್ತಾರೆ, ವಂಗಾಲ ಹಬ್ಬವು ಕೂಡ ಆಚರಣೆ ಮಾಡ್ತಾರೆ. ಯಾವ ಒಂದು ರಾಜ್ಯದಲ್ಲಿ? ಇದೇ ಒಂದು ಮೇಘಾಲಯದಲ್ಲಿ. ಹಾಗೆ ಅಲ್ಲಿ ಬುಡಕಟ್ಟು ಕಂಡು ಬರ್ತವೆ. ಯಾವ್ದಾವುದು ಅಂದರೆ ಖಾಸಿ, ಗಾರೋ ಮತ್ತು ಜಯಂತಿ, ಅವು ಕೂಡ ನೆನ್ಪಿಟ್ಕೊಳ್ಳಿ, ಸರಿನಾ. ಒಟ್ಟಿನಲ್ಲಿ ಮೇಘಾಲಯದ ಬಗ್ಗೆ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಅವಳಿಂದ ಫುಲ್ ಇಡೀ ರಾಜ್ಯನೇ ನ್ಯೂಸಲ್ಲಿದೆ, ಸರಿನಾ. ಸೊ ಅದಕ್ಕಾದ್ರೂ ನೆನ್ಪಿಟ್ಕೊಳ್ಳಿ, ಮೇಘಾಲಯ ಅನ್ನೋದು ಇಂಪಾರ್ಟೆಂಟ್ ಇದೆ. ಸೊ ಈ ಪ್ರಶ್ನೆ ಬರ್ಬೋದು, ಚಾನ್ಸಸ್ ಸಾಕಷ್ಟಿದೆ. ಆ್ಯಂಡ್ ದೆನ್ 2011 ಜನಗಣತಿಯ ಪ್ರಕಾರ ದಶಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಬೆಳವಣಿಗೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ನೋಡಿದ್ರೆ ದಾದ್ರಾ ಮತ್ತು ನಗರ್ ಹವೇಲಿ, ಸರಿನಾ. ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದ್ರು? 55%, ಸರಿನಾ. ಏನಾದರೂ 100 ಜನ ಇದ್ದರೆ 155 ಜನ ಆಗಿದ್ರು 2011ರಲ್ಲಿ. 2001ರಲ್ಲಿ 100 ಜನ ಇದ್ದರೆ 2011ಕ್ಕೆ ನೋಡೋಕ್ಕೆ ಹೋದರೆ ಒಬ್ಬಾ ಏನು ರೀ ಇವರು 155 ಜನ ಆಗಿಬಿಟ್ಟಿದ್ದಾರೆ, ಸರಿನಾ. ಎಲ್ಲಿ? ದಾದ್ರಾ ಮತ್ತು ನಗರ ಹವೇಲಿಯಲ್ಲಿ, ಸರಿನಾ. ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತಿ ಹೆಚ್ಚು ಬೆಳವಣಿಗೆಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದು ಅಂದರೆ, ಬೆಳವಣಿಗೆ ಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದು ಅಂತ, ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂದರೆ ಈ ಒಂದು ದಾದ್ರಾ ಮತ್ತು ನಗರ ಹವೇಲಿ. ನಿಮಗೇನಾದರೂ ಮೇಘಾಲಯನೂ ಕೊಟ್ಟು ದಾದ್ರಾ ಮತ್ತು ನಗರ ಹವೇಲಿನೂ ಕೊಟ್ಟು ನಿಮಗೆ ಪ್ರಶ್ನೆ ಕೇಳ್ದ ಅಂದರೆ ಈ ಕೆಳಗಿನ ಯಾವ ರಾಜ್ಯ ಅಥವಾ UT ಅಂತ ನಿಮ್ಗೆ ಕೇಳಿದ್ರೆ ಇದೇ ಹಾಕಬೇಕು ನೀವು. ಯಾವುದು ಅಂದರೆ ದಾದ್ರಾ ಮತ್ತು ನಗರ ಹವೇಲಿ, ದಾದ್ರಾ ಮತ್ತು ನಗರ ಹವೇಲಿ. ಹಾಗೆ ಅತಿ ಕಡಿಮೆ ಬೆಳವಣಿಗೆ ದರವನ್ನು ಹೊಂದಿರತಕ್ಕಂಥ ಒಂದು ಕೇಂದ್ರಾಡಳಿತ ಪ್ರದೇಶ ಯಾವುದು? ಲಕ್ಷದ್ವೀಪ. ಇದು ಏನು ಜನಸಂಖ್ಯೆಯಲ್ಲೂ ಕೂಡ ಕಡಿಮೆ ಇದೆ, ಬೆಳವಣಿಗೆ ದರದಲ್ಲೂ ಕೂಡ ಕಡಿಮೆ ಇದೆ, ಸರಿನಾ. ಎಷ್ಟು ಕಡಿಮೆ ಇದೆ ಅಂತ ನೋಡಿದ್ರೆ 6.3% ಕಡಿಮೆ ಹೊಂದಿದೆ, ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ದಶಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಬೆಳವಣಿಗೆ ದರ ಹೊಂದಿರುವ ರಾಜ್ಯಗಳು, ಟಾಪ್ 2 ರಾಜ್ಯಗಳು ಯಾವುದು ಅಂದರೆ ಒಂದು ಮೇಘಾಲಯ, ಹಾಗೆ ಇನ್ನೊಂದು ಯಾವುದು ಅಂದರೆ ಅರುಣಾಚಲ ಪ್ರದೇಶ. ಮೇಘಾಲಯದಲ್ಲಿ ಎಷ್ಟು ಅಂತ ನಾನು ಹೇಳಿದೆ ನಿಮಗೆ? 27.95 ಅಂತ ಹೇಳಿದೆ, 27 ನೆನ್ಪಿಟ್ಕೊಂಬೇಡಿ. ಹಾಗೆ ಅರುಣಾಚಲ ಪ್ರದೇಶದಲ್ಲಿ ಸೆಕೆಂಡ್ ಹೈಯೆಸ್ಟ್ ಅವ್ರು ಇದ್ದಾರೆ ನೋಡಿ. ಅಲ್ಲೇ ಪಕ್ಕ ಚೀನಾ ಇದ್ರೂ ಕೂಡ ಅವರಿಗೆ ಅಷ್ಟು ಹೆದರ್ಸ್ತಾ ಇದ್ರು ಕೂಡ ಆದವರು ಇದ್ರೆ ಸಂತುಷ್ಟವಾಗಿದ್ದಾರೆ, ಸರಿನಾ. ಸೊ ಅದಕ್ಕೆ 100 ಇದ್ದವರು 126 ಆಗಿದ್ದಾರೆ, ಮೀನ್ಸ್ 26% ಸಕಾರಾತ್ಮಕ ಬೆಳವಣಿಗೆ ಹೊಂದಿದೆ ಯಾವ ಒಂದು ರಾಜ್ಯದಲ್ಲಿ? ಅರುಣಾಚಲ ಪ್ರದೇಶದಲ್ಲಿ, ಸರಿನಾ. ಸೊ ಈ ಥರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಈ ಪದಗಳೇ, ಈ ಒಂದು ಮಾತುಗಳೇನಿದಾವಲ್ಲ ನೆನಪುಳಿತವೆ. ಇದು ನಿಮಗೆ ನಾರ್ಮಲಿ ಒಂದು ಫ್ರೆಂಡ್ಲಿ ಥರ ಹೇಳೋ ಮಾತುಗಳೇನಿರ್ತಾವಲ್ವ, ಆ ಒಂದು ರೀತಿಯ ಕ್ಲಾಸ್ಗಳಾಗಿರಲಿ, ಆ ಒಂದು ಏನೇ ಒಂದು ನಾವು ಹೇಳ್ಕೊಟ್ಟೋದಾಗಿರಲಿ ಅದು ತಲೆ ಹೋಗ್ತವೆ ಅಂತ ಹೇಳ್ತಾ ಇರ್ತೀನಿ, ಸರಿನಾ. ಇಲ್ಲಾಂದರೆ ಅದನ್ನು ಇದರದನ್ನೇ ಓದಿ ಹೋಗೋಕ್ಕೆ ನಾನು ಯಾಕೆ ಬೇಕಲ್ವಾ. ಸೊ ಆ ಒಂದು ರೀತಿಯಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಕಡಿಮೆ ದಶಕದ ಜನಸಂಖ್ಯಾ ಬೆಳವಣಿಗೆಯನ್ನು ಹೊಂದಿರತಕ್ಕಂಥ ರಾಜ್ಯಗಳು ಯಾವುದು? ಒಂದು ನಾಗಾಲ್ಯಾಂಡ್ ನೋಡಿದ್ವಿ ನಾವು, ಎಷ್ಟು? -0.6. ಹಾಗೆ ಕೇರಳವು ಕೂಡ ಅತಿ ಕಡಿಮೆ ಬೆಳವಣಿಗೆ ದರ ಹೊಂದಿದೆ, ಎಷ್ಟು? ಈ ಒಂದು 4.9% ಹೊಂದಿತ್ತು, ಸರಿನಾ. -4.9. ಯಾವುದು ಅಂದರೆ ಕೇರಳ ರಾಜ್ಯ. ನಾಗಾಲ್ಯಾಂಡ್ ಗೊತ್ತಿರುತ್ತೆ ನಮಗೆ, ಕೇರಳ ಹಾಕಕ್ಕೆ ಮನಸ್ಸು ಬರಲ್ಲ, ಯಾಕಂದರೆ ಕೇರಳ ಎಲ್ಲದರಲ್ಲೂ ಕೂಡ ಮುಂದಿದೆ ರೀ, ಇವ್ರು ಹೇಗಿದ್ರೆ ಹಿಂದೆ ಬೀಳ್ತಾರೆ ಅಂತ, ಸರಿನಾ. ಸೊ ಇವರು ಕೂಡ ಹಿಂದಿದ್ದಾರೆ, ನಾಗಾಲ್ಯಾಂಡ್ ನಂತರ ಇವರೇ ಇದ್ದಾರೆ, ಯಾರು? ಕೇರಳದವರು, ಸರಿನಾ. ಎಷ್ಟು ಅಂದರೆ -4.9% ಇದ್ದಾರೆ, ಯಾವುದು? ಕೇರಳ ರಾಜ್ಯ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಜನಗಣತಿ 2011 ಜನಸಂಖ್ಯಾ ಸಾಂದ್ರತೆ ಎಷ್ಟಿದೆ ಅಂತ ಕೇಳಿದ್ದಾನೆ. ಎಷ್ಟಿದೆ ಅಂತ ನೋಡಿದ್ರೆ 382 ಜನರು ನಿಮಗೆ ಜನಸಂಖ್ಯಾ ಸಾಂದ್ರತೆ ಕಂಡುಬರುತ್ತೆ. ಏನು ಸರ್ ಜನಸಂಖ್ಯಾ ಸಾಂದ್ರತೆ ಅಂದರೆ? ಏನಿಲ್ಲ, ಇಲ್ಲಿ ತಗೊಳ್ಳಿ ನೀವು, ಎಷ್ಟು ಭೂಮಿ ಇದೆ. ಸೊ ಈ ಭೂಮಿ ಹೀಗೂ ಕೂಡ 1 ಕಿಲೋಮೀಟರ್ ಇದೆ, ಹೀಗೂ ಕೂಡ 1 ಕಿಲೋಮೀಟರ್ ಇದೆ. ಉದ್ದ ಮತ್ತು ಅಗಲ ಎರಡೂ ಕೂಡ 1 ಕಿಲೋಮೀಟರ್ ಇದ್ದಾಗ ನಾವು ಏನಂತ ಹೇಳ್ತೀವಿ? 1 ಚದರ ಕಿಲೋಮೀಟರ್ ಅಂತ ನಾವು ಹೇಳ್ತೀವಿ ಅಲ್ವಾ, 1 ಸ್ಕ್ವೇರ್ ಕಿಲೋಮೀಟರ್ ಅಂತ ನಾವು ಹೇಳ್ತೀವಿ. ಸೊ 1 ಚದರ ಕಿಲೋಮೀಟರ್ ಅಂದರೆ ಈ ಎಲ್ಲ ಪ್ರದೇಶಗಳಲ್ಲಿ, ಈ ಒಂದು ಎಷ್ಟು ಪ್ರದೇಶ ಇದೆ ಅಲ್ವಾ, ಈ ಎಲ್ಲ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಜನಸಂಖ್ಯೆ, 1 ಚದರ ಕಿಲೋಮೀಟರ್ದಲ್ಲಿ ವಾಸ ಮಾಡತಕ್ಕಂತಹ ಜನಸಂಖ್ಯೆ ಎಷ್ಟಿದೆ ಅಂದರೆ 382 ಕಂಡು ಬರ್ತದೆ. ಯಾವಾಗ? 2011 ಜನಗಣತಿಯ ಪ್ರಕಾರ. ಬಟ್ ಇವಾಗ ಜಾಸ್ತಿ ಆಗಿದೆ. ಬಟ್ ಈ ನಂಬರ್ ನೆನ್ಪಿಟ್ಕೊಳ್ಳಿ, 382. ನಮ್ಮ ಕರ್ನಾಟಕದ ಜನಸಾಂದ್ರತೆ ಎಷ್ಟಿದೆ? 319. ನಮ್ಮಲ್ಲಿ ಕಡಿಮೆ ಇದೆ, ಮೀನ್ಸ್ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಇದ್ರೆ ತೋಟ ಗದ್ದೆ ಎಲ್ಲವೂ ಕೂಡ ನಮಗೆ ಬರಬಹುದು ಅನ್ಸುತ್ತೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನೆಕ್ಸ್ಟ್ ಟಾಪಿಕ್ ಏನಿದೆ, ನೆಕ್ಸ್ಟ್ ಒಂದು ಮಾಹಿತಿ ಏನಿದೆ ಅಂದರೆ 2011 ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ಈ ಒಂದು ಬಿಹಾರ ರಾಜ್ಯ. ಎಷ್ಟು ಜನ ಇದ್ದಾರೆ 1 ಚದರ ಕಿಲೋಮೀಟರ್ಗೆ ಅಂದರೆ? 1106 ಜನ ಇದ್ದಾರೆ, ಸರಿನಾ. ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ಸಾಂದ್ರತೆ ಯಾವುದು ಅಂದರೆ 17 ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಅರುಣಾಚಲ ಪ್ರದೇಶ, ಸರಿನಾ. ಸೊ ಇಲ್ಲಿ 1106 ಜನ ಇದ್ದರೆ ಬಿಹಾರದಲ್ಲಿ ಅತಿ ಕಡಿಮೆ ಹೊಂದೋರು ಯಾರು ಅಂದರೆ ಈ ಒಂದು ಅರುಣಾಚಲ ಪ್ರದೇಶ. ಸರ್ ಏನು ಸರ್ ಬೆಳವಣಿಗೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದೇ ಇದೆ ಸೆಕೆಂಡ್ ಹೈಯೆಸ್ಟ್? ಇಲ್ಲಿ ನೋಡಿದ್ರೆ ಕಡಿಮೆ ಇದೆಯಲ್ಲ 17. ಹೌದು, ಅವ್ರದ್ದು ಜಾಗ ಜಾಸ್ತಿ ಇದೆ. ಎಲ್ಲಿ? ಅರುಣಾಚಲ ಪ್ರದೇಶದಲ್ಲಿ ಜಾಸ್ತಿ ಕಾಡು, ಬೆಟ್ಟ, ಗುಡ್ಡ ಹೀಗೆ ಇದೆ, ಸರಿನಾ. ಸೊ ಅದಕ್ಕೆ ಕಡಿಮೆ ಜನಸಂಖ್ಯೆ ಕಂಡುಬರ್ತದೆ. ಸೊ 17 ಜನಸಾಂದ್ರತೆ ಕಂಡುಬರ್ತದೆ ಯಾವ ಒಂದು ರಾಜ್ಯದಲ್ಲಿ ಅಂದರೆ ಈ ಒಂದು ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ. ಹಾಗೆ 2011 ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶ ಯಾವುದು? ದೆಹಲಿ. ಎಷ್ಟು ಜನ ಇದ್ದಾರೆ ಅಲ್ಲಿ ನೋಡಿದ್ರೆ ಇನ್ನು 1106 ಇದ್ರು, ಬಟ್ ಇಲ್ಲಿ ದೆಹಲಿಯಲ್ಲಿ 11,320 ಇದ್ದಾರೆ, ನೆನ್ಪಿಟ್ಕೊಳ್ಳಿ, ಸರಿನಾ.
11,320 ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿತ್ತು. ಯಾವ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಂದರೆ ದೆಹಲಿ ಎಂಬ ಒಂದು ಕೇಂದ್ರಾಡಳಿತ ಪ್ರದೇಶ, ನ್ಯಾಷನಲ್ ಕ್ಯಾಪಿಟಲ್. ಸರಿನಾ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ಇದನ್ನು. ಹಾಗೆ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ UT ಯಾವುದು? UT ಅಂದರೆ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಅಂದರೆ ಈ ಒಂದು ಅಂಡಮಾನ್ ಮತ್ತು ನಿಕೋಬಾರ್. ಎಷ್ಟಿದೆ? 46 ಮಾತ್ರ ಇದೆ. ಈ ಅರುಣಾಚಲ್ ಪ್ರದೇಶ 17 ಇದೆ, ಅಂಡಮಾನ್ ನಿಕೋಬಾರ್ 46 ಇದೆ. ಇವೆರಡರಲ್ಲೂ ನಿಮಗೆ ಏನಾದರೂ ಕೊಟ್ಟರೆ ಏನಿಲ್ಲ, ನೀವು ಅರುಣಾಚಲ್ ಪ್ರದೇಶ ಹಾಕಬೇಕಾಗತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಟಾಪಿಕ್ ಏನಿದೆ ಅಂದರೆ ಅತಿ ಹೆಚ್ಚು ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿರತಕ್ಕಂಥ ಟಾಪ್ 2 ರಾಜ್ಯಗಳು. ಒಂದು ಬಿಹಾರ, ಇನ್ನೊಂದು ಯಾವುದು? ಪಶ್ಚಿಮ ಬಂಗಾಳ. ಬಿಹಾರದಲ್ಲಿ 1,006 ಇದೆ. ಹಾಗೆ ಈ ಒಂದು ಪಶ್ಚಿಮ ಬಂಗಾಳದಲ್ಲಿ 1,028 ಇದೆ. ಸರಿನಾ, 1,028. ಎಲ್ಲಿ? ಪಶ್ಚಿಮ ಬಂಗಾಳದಲ್ಲಿ. ಅತಿ ಹೆಚ್ಚು ಜನಸಂಖ್ಯೆ ಎಲ್ಲಿದೆ ಅಂದರೆ ಈ ಒಂದು ಬಿಹಾರದಲ್ಲಿ. ಮೀನ್ಸ್ ಜನಸಂಖ್ಯಾ ಸಾಂದ್ರತೆ ಎಲ್ಲಿ ಅಂದರೆ ಬಿಹಾರದಲ್ಲಿ. ಸೆಕೆಂಡ್ ಹೈಯೆಸ್ಟ್ ಈ ಒಂದು ಪಶ್ಚಿಮ ಬಂಗಾಳದಲ್ಲಿ. ನಿಲ್ಲಕ್ಕೂ ಕೂಡ ಜಾಗ ಇಲ್ಲ ಇಲ್ಲಿ ಪಶ್ಚಿಮ ಬಂಗಾಳ ಮತ್ತು ಬಿಹಾರದಲ್ಲಿ ಅಂತ ನೆನ್ಪಿಟ್ಕೊಳ್ಳಿ. ಎರಡು ಕಡೆ ನೆನ್ಪಿಡ್ತವೆ. ಬಟ್ ಈ ನಂಬರ್ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ ಕಡಿಮೆ ಜನಸಂಖ್ಯೆಯ ಸಾಂದ್ರತೆ ಹೊಂದಿರತಕ್ಕಂಥ ಟಾಪ್ 2 ರಾಜ್ಯಗಳು ಯಾವುದು ಅಂತ ಕೇಳಿದಾನೆ. ಒಂದು ಅರುಣಾಚಲ್ ಪ್ರದೇಶ 17, ಮಿಜೋರಾಂ 52. ಸರಿನಾ, ಮಿಜೋರಾಂ ಏನಿದೆ ಅಂದರೆ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿದೆ. ಎಷ್ಟು? 52 ಹೊಂದಿದೆ. ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಈ ಒಂದು ಲಿಂಗಾನುಪಾತ ಅಂದರೆ ಏನು? ಮಹಿಳೆಯರ ಒಂದು ಸಂಖ್ಯೆಯಲ್ಲಿ ಪುರುಷರ ಸಂಖ್ಯೆಯನ್ನು ಭಾಗ ಮಾಡಬೇಕು. ಭಾಗ ಮಾಡಿ ಅದನ್ನು ಇಂಟು 1000 ಮಾಡಿದಾಗ ನಮಗೆ ಲಿಂಗಾನುಪಾತ ಸಿಗುತ್ತೆ. ಸರಿನಾ ಸರ್, ಇವಾಗ ಮಹಿಳೆಯರ ಸಂಖ್ಯೆ ಎಷ್ಟಿದೆ ಅಂದರೆ 1000 ಇದೆ ಅಂತ ಅನ್ಕೊಳ್ಳಿ ಸರ್. ಸರಿನಾ. ಹಾಗೆ ಪುರುಷರ ಸಂಖ್ಯೆ ಎಷ್ಟಿದೆ ಅಂದರೆ 1000 ಸಂಖ್ಯೆ ಇದೆ ಅಂತ ಅನ್ಕೊಳ್ಳಿ. ಇದನ್ನು ಡಿವೈಡ್ ಮಾಡಿ ಆಮೇಲೆ ಇಂಟು 1000 ಅಂತ ಮಾಡಿಬಿಡಿ. ಸರಿನಾ, ನಿಮಗೆ ಲಿಂಗಾನುಪಾತ ಸಿಕ್ಬಿಡುತ್ತೆ. ಇಫ್ ಏನಾದರೂ ನಿಮಗೆ ಈ ಒಂದು 1000 ಪುರುಷಕ್ಕೆ ಮಹಿಳೆಯರ ಸಂಖ್ಯೆ ಎಷ್ಟಿದೆ ಅಂತ ಅನ್ಕೊಳ್ಳಿ, 980 ಇದೆ ಅಂತ ಅನ್ಕೊಳ್ಳಿ. ಸರಿನಾ. ಸೊ 980 ಇದೆ ಡಿವೈಡೆಡ್ ಬೈ ಎಷ್ಟು? 1000 ಅಂದರೆ ಇಂಟು 1000 ಅಂತ ಮಾಡ್ಕೊಂಡ್ಬಿಡಿ ನೀವು. ಸರಿನಾ. ಸೊ ಇಲ್ಲಿ ನಿಮ್ಗೆ ಏನಂತ ಸಿಗುತ್ತೆ ಅಂದರೆ ಲಿಂಗಾನುಪಾತ ಸಿಗುತ್ತೆ. ಸೊ ಏನು ಅಂತಂದರೆ ಮಹಿಳೆಯರ ಸಂಖ್ಯೆ ಒಟ್ಟು 1000 ಪುರುಷರಿಗೆ ಎಷ್ಟು ಮಹಿಳೆಯರಿದ್ದಾರೆ ಅಂತ ಅದರ ಅರ್ಥ. ಸರಿನಾ. 1000 ಪುರುಷರಿಗೆ ಎಷ್ಟು ಮಹಿಳೆಯರಿದ್ದಾರೆ ಅನ್ನೋದೇ ಈ ಒಂದು ಲಿಂಗಾನುಪಾತ ಅಂತ ನಾವು ಹೇಳ್ತೀವಿ. ಸರಿನಾ. ಎಷ್ಟು ಲಿಂಗಾನುಪಾತ ಇತ್ತು ಈ ಒಂದು 2011ರ ಜನಗಣತಿಯ ಪ್ರಕಾರ ಅಂತ ನೋಡೋದಾದರೆ 943 ಲಿಂಗಾನುಪಾತ ಇತ್ತು. ಸರಿನಾ. 943 ಇದನ್ನು ಅಲ್ಲಿ ಮೆನ್ಷನ್ ಮಾಡಿಲ್ಲ, ಪ್ಲೀಸ್ ಅದನ್ನು ಮೆನ್ಷನ್ ಮಾಡ್ಕೊಂಡ್ಬಿಡಿ. 943. ಸರಿನಾ. 943 ಕಂಡು ಬರ್ತಾ ಆಯಿತು. ಲಿಂಗಾನುಪಾತ ಎಷ್ಟಿತ್ತು ಇಡೀ ಭಾರತದಲ್ಲಿ? ನಮ್ಮ ಒಂದು ಲಿಂಗಾನುಪಾತ ಅಂದರೆ ನಮ್ಮ ಭಾರತದ ಲಿಂಗಾನುಪಾತ 2011ರ ಜನಗಣತಿಯ ಪ್ರಕಾರ 943 ಇತ್ತು. ಸರಿನಾ. ಹಾಗಾದರೆ ಈ ಒಂದು ಕೇರಳ ರಾಜ್ಯದ ಎಷ್ಟು ಲಿಂಗಾನುಪಾತ ಇತ್ತು ಅಂತ ನೋಡಿದ್ರೆ 1084 ಲಿಂಗಾನುಪಾತ ಇತ್ತು. ಹಾಗೆ ಹರಿಯಾಣದ ಎಷ್ಟು ಇತ್ತು ಅಂದರೆ ಅತಿ ಕಡಿಮೆ 879 ಇತ್ತು. ಸರಿನಾ. ಹಾಗೆ ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಯಾವುದಿತ್ತು? ಈ ಪುದುಚೇರಿ ಕಂಡುಬರ್ತದೆ. ಪುದುಚೇರಿಯಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಕಂಡುಬರ್ತದೆ. ಎಷ್ಟು? 1037. ಸರಿನಾ. ಹಾಗೆ ಅತಿ ಕಡಿಮೆ ಯಾವುದು ಅಂದರೆ ದೀವ್ ದಮನ್. ಲಿಂಗಾನುಪಾತ ಎಲ್ಲಿದೆ ಅಂದರೆ ಅತಿ ಕಡಿಮೆ ದೀವ್ ದಮನಲ್ಲಿದೆ. ಸರಿನಾ. ಸೊ ದೀವ್ ದಮನಲ್ಲಿ ಎಷ್ಟಿದೆ ಅಂದರೆ 618 ಮಹಿಳೆಯರು ಮಾತ್ರ ಕಂಡುಬರ್ತಾರೆ 1000 ಪುರುಷರಿಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ಟಾಪ್ 2 ರಾಜ್ಯಗಳು ಯಾವುದು ಅಂತ. ಟಾಪ್ 2 ರಾಜ್ಯಗಳು ಯಾವುದು? ಒಂದು ಕೇರಳ 1084 ನಮ್ಗೆ ಗೊತ್ತಿದೆ. ಸೊ ಸೆಕೆಂಡ್ ಅದರ ಪಕ್ಕದಲ್ಲೇ ಇದೆ, ಅದಕ್ಕೂ ಕೂಡ ಸ್ವಲ್ಪ ಒಳ್ಳೆ ಬುದ್ಧಿ ಬಂದಿದೆ. ಯಾವುದಕ್ಕೆ? ತಮಿಳುನಾಡಿಗೆ. ಸೊ 1000 ಪುರುಷರಿಗೆ 996 ಮಹಿಳೆಯರು ಕಂಡುಬರ್ತಾರೆ. ಸರಿನಾ. ಎಲ್ಲಿ? ತಮಿಳುನಾಡು ರಾಜ್ಯದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರತಕ್ಕಂಥ ಟಾಪ್ 2 ರಾಜ್ಯಗಳು ಯಾವುದು ಅಂತ. ಒಂದು ಹರಿಯಾಣ ಎಷ್ಟಿದೆ? 879 ಕಂಡುಬರ್ತದೆ. ಹಾಗೆ ಜಮ್ಮು ಕಾಶ್ಮೀರ ಸೆಕೆಂಡ್ ಇದೆ, ಇದು ಕೂಡ ಅದರ ಪಕ್ಕದಲ್ಲಿದೆ ಅಲ್ವಾ, ಇದರ ಶಕ ಅದಕ್ಕೂ ಕೂಡ ಬಡ್ದಿದೆ. ಸೊ ಜಮ್ಮು ಕಾಶ್ಮೀರದಲ್ಲಿ ಎಷ್ಟಿದೆ ಅಂದರೆ 889 ಮಹಿಳೆಯರು ಕಂಡುಬರ್ತಾರೆ 1000 ಪುರುಷರಿಗೆ. ಆ್ಯಂಡ್ ದೆನ್ ಜನಗಣತಿ 2011ರ ಪ್ರಕಾರ 10 ರಿಂದ 6 ವರ್ಷ ವಯಸ್ಸಿನ ಮಕ್ಕಳ ಲಿಂಗಾನುಪಾತ ಎಷ್ಟು ಅಂತ ಕೇಳಿದಾನೆ. ಮೀನ್ಸ್ ಮಕ್ಕಳ ಲಿಂಗಾನುಪಾತ. ಸರಿನಾ. ಇವಾಗ 6 ರಿಂದ 10 ವರ್ಷದ ಏನು ಮಕ್ಕಳು ಇರ್ತಾರಲ್ವ ಅವರ ಒಂದು ಲಿಂಗಾನುಪಾತ ಎಷ್ಟಿದೆ ಅಂತ ಅದು ಕೂಡ ಡಿಫ್ರೆಂಟಾಗಿ ಕೇಳಿದೆ ನಿಮಗೆ. ನಾರ್ಮಲಾಗಿ ಓವರಾಲ್ ಎಲ್ಲರದು ಕೂಡ ಕೇಳಿದ್ರೆ ಅದು ಜಸ್ಟ್ ಲಿಂಗಾನುಪಾತ ನಿಮಗೆ. ಬಟ್ ಏನಾದರೂ ನಿಮಗೆ 6 ರಿಂದ 10 ವರ್ಷದ ಮಕ್ಕಳ ಲಿಂಗಾನುಪಾತ ಕೇಳಿದ್ರೆ ಅದನ್ನು ನಿಮಗೆ ಮಕ್ಕಳ ಲಿಂಗಾನುಪಾತ ಅಂತ ಸ್ಪೆಷಲಿ ಮೆನ್ಷನ್ ಮಾಡ್ತಾನೆ. ಸೊ ಆ ಒಂದು ಲಿಂಗಾನುಪಾತ ಎಷ್ಟು ಅಂದರೆ ಅದು ಕೂಡ ಸೇಮ್ ನಿಮಗೆ 1000 ಗಂಡು ಮಕ್ಕಳಿಗೆ ಅಥವಾ 1000 ಪುರುಷರಿಗೆ ಅಥವಾ 1000 ಹುಡುಗರಿಗೆ ಎಷ್ಟು ಹುಡುಗಿಯರಿದ್ದಾರೆ ಅಂತ. ಸರಿನಾ. ಅದನ್ನು ನಾವು ಮಕ್ಕಳ ಲಿಂಗಾನುಪಾತ ಅಂತ ಹೇಳ್ತೀವಿ. ಸೊ ಅತಿ ಹೆಚ್ಚು ಮಕ್ಕಳ ಲಿಂಗಾನುಪಾತ ಹೊಂದಿರತಕ್ಕಂತಹ ರಾಜ್ಯ ಯಾವುದು ಅಂದರೆ ಈ ಒಂದು ಅರುಣಾಚಲ ಪ್ರದೇಶ ರಾಜ್ಯ. ಸರಿನಾ. ಅತಿ ಹೆಚ್ಚು ಮಕ್ಕಳ ಲಿಂಗಾನುಪಾತ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ಈ ಒಂದು ಅರುಣಾಚಲ ಪ್ರದೇಶ ರಾಜ್ಯ. ಎಷ್ಟಿದೆ ಅಂದರೆ 972 ಇದೆ. ಅತಿ ಕಡಿಮೆ ಹೊಂದೋರು ಯಾರು? ಈ ಒಂದು ಹರಿಯಾಣ ರಾಜ್ಯ. ಎಷ್ಟು? 834 ಅನ್ನೋದು ನೆನಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅತಿ ಹೆಚ್ಚು 968 ಈ ಒಂದು ಅಂಡಮಾನ್ ನಿಕೋಬಾರ್. ಹಾಗೆ ಅತಿ ಕಡಿಮೆ ಹೊಂದಿರೋದು ಯಾವುದು ಅಂದರೆ ಈ ಒಂದು ದೆಹಲಿ 871 ಮಹಿಳೆಯರು ಮಾತ್ರ ಹೊಂದಿದ್ದಾರೆ. ಸರಿನಾ. 871 ಹುಡುಗಿಯರು ಮಾತ್ರ ಹೊಂದಿದ್ದಾರೆ. ಸರಿನಾ. ಗೊತ್ತಿರಲಿ, ಕೇಳಬಹುದು. ಇದು ಕೂಡ ಇಂಪಾರ್ಟೆಂಟ್ ಇದೆ ನೋಡಿ. ಆ್ಯಂಡ್ ದೆನ್ 2011ರ ಭಾರತದ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ
ಕೇರಳ ರಾಜ್ಯ ಸರಿನಾ, ಎಷ್ಟು ಅಂದರೆ 94% ಅದು ಸಾಕ್ಷರತೆಯನ್ನು ಹೊಂದಿದೆ. ಯಾವ ರಾಜ್ಯ? ಕೇರಳ ರಾಜ್ಯ. ಅತಿ ಕಡಿಮೆ ಹೊಂದಿರೋದು ಯಾವುದು? ಈ ಒಂದು ಬಿಹಾರ ರಾಜ್ಯ. ಎಷ್ಟು ಹೊಂದಿದೆ ಅಂತ ನೋಡೋದಾದರೆ 61.8%, ಸರಿನಾ, 61.8% ಸಾಕ್ಷರತೆಯನ್ನು ಹೊಂದಿತ್ತು. ಯಾವ ರಾಜ್ಯ? ಬಿಹಾರ ರಾಜ್ಯ. ಅತಿ ಹೈಯೆಸ್ಟ್ ಹೊಂದಿರೋದು ಯಾವುದು ಅಂದರೆ ಈ ಒಂದು ಕೇರಳ ರಾಜ್ಯ. ಎಷ್ಟು ಅಂದರೆ 94%, ಎರಡು ಕೂಡ ಗೊತ್ತಿರಲಿ. ಹಾಗೆ ಈ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಯಾವುದು ಹೆಚ್ಚಿಗಿತ್ತು, ಯಾವುದು ಕಡಿಮೆ ಇತ್ತು ಅಂತ ನೋಡಿದರೆ ಲಕ್ಷದ್ವೀಪ ಹೆಚ್ಚಿಗೆ ಇತ್ತು. ಎಷ್ಟು ಅಂದರೆ 91.8%. ಹಾಗೆ ಅತಿ ಕಡಿಮೆ ಹೊಂದಿರೋದು ಯಾವುದು ಅಂದರೆ ಈ ಒಂದು ದಾದ್ರಾ ಮತ್ತು ನಗರ ಹವೇಲಿ. ಎಷ್ಟು ಅಂದರೆ 76.2%, ಸರಿನಾ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ಇದು ಕೂಡ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ಟಾಪ್ 2 ರಾಜ್ಯಗಳು ಯಾವ್ಯಾವುದು? ಕೇರಳ ಮತ್ತು ಮಿಜೋರಾಂ. ಎಷ್ಟು? 94 ಮತ್ತು 91%. ಹಾಗೆ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರತಕ್ಕಂತಹ ರಾಜ್ಯಗಳು ಯಾವುದು ಅಂದರೆ ಒಂದು ಬಿಹಾರ 61%, ಹಾಗೆ ಅರುಣಾಚಲ ಪ್ರದೇಶ 65%. ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಟಾಪಿಕ್ ಏನಿದೆ ಅಂದರೆ ಗ್ರಾಮೀಣ ಜನಸಂಖ್ಯೆ ಮತ್ತು ನಗರ ಜನಸಂಖ್ಯೆ ಅನ್ನೋದು. ಇದು ಕೂಡ ನಿಮಗೆ NTPCಯಲ್ಲಿ ಇದೇ ಒಂದು ಟಾಪಿಕ್ ಎಕ್ಸಾಕ್ಟಾಗಿ ಕೇಳಿದ್ದೇನೆ, ಇದೇ ಪ್ರಶ್ನೆನ, ಸರಿನಾ. ಸೊ ಏನು 2011ರ ಭಾರತದ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ಹಿಮಾಚಲ ಪ್ರದೇಶ. ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆ ಹೇಳ್ತಾ ಇದ್ದೀನಿ ನಾನು, ನಗರ ಜನಸಂಖ್ಯೆ ಹೇಳ್ತಾ ಇಲ್ಲ. ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಹಿಮಾಚಲ ಪ್ರದೇಶ, ಸರಿನಾ. ಬಟ್ ನಿಮಗೆ ಅತಿ ಕಡಿಮೆ ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಏನಾದರೂ ಕೇಳಿದ್ರೆ ನಿಮಗೆ ಅವಾಗ ಹೇಳಬೇಕಾಗುತ್ತೆ ಗೋವಾ ಅಂತ ಹೇಳಬೇಕಾಗುತ್ತೆ. ಅತಿ ಕಡಿಮೆ ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ಗೋವಾ. ಹಾಗಾದರೆ ಅತಿ ಹೆಚ್ಚು ಸಿಟಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ನಿಮಗೆ ಯಾವೊಂದು ರಾಜ್ಯ ಅಂದರೆ ಈ ಒಂದು ಗೋವಾ ಅಂತ ಹೇಳ್ತೀವಿ, ಯಾಕಂದರೆ ವಯಸ್ಸು ವರ್ಷ ಆಗಿರಬೇಕಲ್ವಾ. ಸೊ ವಯಸ್ಸು ವರ್ಷ ಯಾವುದು ಅಂದರೆ ಈ ಒಂದು ಗೋವಾ ರಾಜ್ಯ ಅತಿ ಹೆಚ್ಚು ನಿಮಗೆ ಸಿಟಿ ಜನಸಂಖ್ಯೆಯನ್ನು ಹೊಂದಿದೆ ಇನ್ ಪರ್ಸೆಂಟೇಜ್ ವೈಸ್ ಜನಸಾಂದ್ರತೆಯ ವಯಸ್ಸು, ಸರಿನಾ. ಹಾಗೆ ಹಿಮಾಚಲ ಪ್ರದೇಶ ಅತಿ ಕಡಿಮೆ ಸಿಟಿ ಜನರನ್ನು ಹೊಂದಿದೆ, ಸರಿನಾ, ನಗರ ಜನಸಂಖ್ಯೆಯನ್ನು ಹೊಂದಿದೆ, ನಗರ ಜನಸಾಂದ್ರತೆಯನ್ನು ಹೊಂದಿದೆ. ಯಾವುದು? ಈ ಒಂದು ಹಿಮಾಚಲ ಪ್ರದೇಶ. ಎರಡು ಕೂಡ ವಯಸ್ಸು ವರ್ಷ ಆಗಿರ್ತವೆ, ನೆನ್ಪಿಟ್ಕೊಳ್ಳಿ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ನಗರ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ಗೋವಾ. ಎಷ್ಟು ಪರ್ಸೆಂಟೇಜ್? 62.2%, ಸರಿನಾ. ಹಾಗೆ ಅತಿ ಕಡಿಮೆ ನಗರ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ಹಿಮಾಚಲ ಪ್ರದೇಶ. ಹೇಳಿಲ್ವಾ ಇವಾಗಲೇ ನಾನು ಜಸ್ಟ್ ವಯಸ್ಸು ವರ್ಷ ಅಂತ. ಸೊ ಇದನ್ನು ನೆನ್ಪಿಟ್ಕೊಂಡ್ಬಿಡೋದು ನೀವು, ಏನಂದರೆ 10%. ಹಾಗೆ 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ನಗರ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂದರೆ ದೆಹಲಿ. ಎಷ್ಟು ಪರ್ಸೆಂಟೇಜ್? 97.5%. ಅಲ್ಲಿ ನಿಮಗೆ ಹಳ್ಳಿಯಲ್ಲಿ ಕಂಡುಬರುತ್ತೆ, ತೋಟ ಗದ್ದೆ ಏನಾದರೂ ಕಂಡುಬರುತ್ತೆ ದೆಹಲಿಯಲ್ಲಿ? ಏನಿಲ್ಲ, ಅದನ್ನೆಲ್ಲವೂ ಕೂಡ ಕಮರ್ಷಿಯಲೈಸ್ ಮಾಡಿದ್ದಾರೆ ಇವಾಗ. ಬಟ್ ಅತಿ ಕಡಿಮೆ ಕಂಡುಬರ್ತಕ್ಕಂತಹ ಒಂದು ರಾಜ್ಯ, ಒಂದು UT ಯಾವುದು ಅಂತಂದರೆ ನಿಮಗೆ ಅಂಡಮಾನ್ ನಿಕೋಬಾರ್ ಅಂತ ನಾವು ಹೇಳ್ತೀವಿ, ಸರಿನಾ. ಎಷ್ಟು ಪರ್ಸೆಂಟೇಜ್ ಅಂತ ಹೇಳೋದಾದರೆ 37.7%. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂತಂದರೆ ಭಾರತ ಜನಗಣತಿ 2011ರ ಜನಗಣತಿಯ ಪ್ರಕಾರ ಪರಿಶಿಷ್ಟ ಜಾತಿಗಳು ST ಜನಾಂಗ, ಸರಿನಾ. ಈ ಒಂದು ST ಅವ್ರ ಬಗ್ಗೆ ಕೇಳಿದ್ದಾನೆ. ಸೊ ಎಷ್ಟು ಜನಸಂಖ್ಯೆ ಇತ್ತು SC ಇದು ಅಂತ ನೋಡೋದಾದರೆ 20 ಕೋಟಿ SC ಜನಸಂಖ್ಯೆ ಹೊಂದಿತ್ತು 2011ರ ಜನಗಣತಿಯ ಪ್ರಕಾರ. ಸರ್ ಇದು ಕೇಳಿಲ್ವಾ ಸರ್? SC ಬಗ್ಗೆ ಕೇಳಿಲ್ಲ ಸರ್, ST ಬಗ್ಗೆ ಕೇಳಿಲ್ಲ ಸರ್. ಹೌದು ಸರ್, ಕೇಳಿಲ್ಲ ಅಂತ ನೀವು ಹೇಳ್ತಿದ್ದೀರಾ, ಬಟ್ ನೀವು ಓದಿಲ್ಲ, ನೋಡಿಲ್ಲ ಅಷ್ಟೇ. ಇದೇ ಒಂದು NTPC ಎಕ್ಸಾಮಲ್ಲಿ, RPF ಎಕ್ಸಾಮಲ್ಲಿ, ಮತ್ತು ಲಾಸ್ಟ್ ನಡೆದಿರತಕ್ಕಂತಹ ಈ RRB ಟೆಕ್ನಿಷಿಯನ್ ಎಕ್ಸಾಮಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಿದ್ದಾನೆ, ಇದೇ ಪ್ರಶ್ನೆಯನ್ನು ಕೇಳಿದ್ದಾನೆ, ಸರಿನಾ. ಸೊ ಅದು ಗೊತ್ತಿರಲಿ ನಿಮಗೆ. SC ಜನಸಂಖ್ಯೆ ಎಷ್ಟಿದೆ ಅಂದರೆ 20.14 ಕೋಟಿ ಇತ್ತು. ಹಾಗೆ 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಪರಿಶಿಷ್ಟ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದು ಕೇಂದ್ರಾಡಳಿತ ಪ್ರದೇಶ ಅಥವಾ ರಾಜ್ಯ ಯಾವುದು ಅಂದರೆ ಉತ್ತರ ಪ್ರದೇಶ. ಅತಿ ಹೆಚ್ಚು SCಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ಉತ್ತರ ಪ್ರದೇಶ. ಶೇಕಡಾವಾರು SC ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ಪಂಜಾಬ್. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಜನಸಂಖ್ಯೆ ಇವಾಗ 100ಕ್ಕೆ ಇಷ್ಟು ಅಂತ ಕೇಳಿದ್ರೆ ಅತಿ ಹೆಚ್ಚು ಪಂಜಾಬಲ್ಲಿದ್ದಾರೆ, ಸರಿನಾ. ಯಾವ ಒಂದು ಜನಾಂಗ? SC ಜನಾಂಗ, ಸರಿನಾ. SC ಒಂದು ಜನಸಂಖ್ಯೆ. ಬಟ್ ನಿಮಗೇನಾದರೂ 100 ಬಿಟ್ಟು ನಿಮಗೆ ಒಟ್ಟಿನಲ್ಲಿ ನಂಬರ್ ಕೇಳಿದ್ರೆ, ಜಾಸ್ತಿ ಕೋಟಿಗಳಲ್ಲಿ ನಿಮಗೇನಾದರೂ ಕೇಳಿದ್ರೆ ಉತ್ತರ ಪ್ರದೇಶದಲ್ಲಿ SC ಜನಸಂಖ್ಯೆ ಕಂಡುಬರುತ್ತೆ, ನೆನ್ಪಿಟ್ಕೊಳ್ಳಿ. ಇದು ಎರಡೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾನೆ. ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಕನ್ಫ್ಯೂಷನ್ ಆಗೋದು ಏನು ಅಂತಂದರೆ ಈ ST, ಸರಿನಾ. ಸೊ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ಹೇಳ್ತೀನಿ. ಬಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ SC ಜನಾಂಗ ಕಂಡು ಬರದೇ ಇರತಕ್ಕಂತಹ ರಾಜ್ಯಗಳು ಯಾವ್ದಾವುದು ಅಂತ ನಿಮ್ಗೆ ಕೇಳ್ತಾನೆ, ಸರಿನಾ. ಯಾವ್ದಾವುದು ಅಂದರೆ ನಾಗಾಲ್ಯಾಂಡ್ ರಾಜ್ಯದಲ್ಲಿ SC ಜನಸಂಖ್ಯೆ ಇಲ್ಲ, ಅರುಣಾಚಲ ಪ್ರದೇಶದಲ್ಲಿ SC ಇಲ್ಲ, ಲಕ್ಷದ್ವೀಪದಲ್ಲಿ SC ಇಲ್ಲ, ಅಂಡಮಾನ್ ನಿಕೋಬಾರ್ಗಳಲ್ಲಿ SC ಇಲ್ಲ, ಸರಿನಾ. ನೆನ್ಪಿಟ್ಕೊಳ್ಳಿ, ಅಲ್ಲಿ ನಾಗಾಲ್ಯಾಂಡ್ ಮತ್ತು ಅರುಣಾಚಲ ಪ್ರದೇಶ ಎರಡೂ ಕೂಡ ಗಡಿಯನ್ನು ಹಂಚ್ಕೊಂಡಿದ್ದಾವೆ. ಆ ಎರಡೂ ಗಡಿಯನ್ನು ಹಂಚ್ಕೊಂಡಿರ್ತಕ್ಕಂಥ ರಾಜ್ಯಗಳಲ್ಲಿ SC ಇಲ್ಲವೇ ಇಲ್ಲ, SC ಜನಸಂಖ್ಯೆ ಇಲ್ಲ. ಇನ್ನೊಂದು ನಿಮಗೆ ಪ್ರಶ್ನೆ ಕೇಳ್ತಾನೆ, ಯಾವ ಒಂದು ರಾಜ್ಯದ ಗ್ರಾಮ ಪಂಚಾಯಿತಿಯಲ್ಲಿ SC ಅವರಿಗೆ ಮೀಸಲಾತಿ ಇಲ್ಲ ಅಂತ ಕೇಳ್ತಾನೆ. ಈ ಒಂದು ಅರುಣಾಚಲ ಪ್ರದೇಶದ ರಾಜ್ಯದ ಗ್ರಾಮ ಪಂಚಾಯಿತಿಯಲ್ಲಿ SC ಅವರಿಗೆ ಮೀಸಲಾತಿ ಇಲ್ಲ 243D ಆರ್ಟಿಕಲಲ್ಲಿ ಕಂಡುಬರುತ್ತೆ, ಸರಿನಾ. ಸೊ ಈ ಪ್ರಶ್ನೆ ಆಲ್ರೆಡಿ BMTC ನಮ್ಮ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮಲ್ಲಿ, ಹಾಗೆ ಈ ಒಂದು ಸೆಂಟ್ರಲ್ ಗೌರ್ಮೆಂಟಿನ SSC ಎಕ್ಸಾಮಲ್ಲೂ ಕೂಡ ಕೇಳಿದಾನೆ ಈ ಒಂದು ಪ್ರಶ್ನೆನ, ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಹಾಗೆ
ನೆಕ್ಸ್ಟ್ ಏನಿದೆ ಅಂದರೆ ಟಾಪಿಕ್ಕು ಈ ಒಂದು ಎಸ್ ಟಿ ಬಗ್ಗೆ, ಸರಿನಾ. ಸೊ ಈ ಒಂದು ಎಸ್ ಟಿ ಜನಾಂಗ ಎಷ್ಟಿತ್ತು ಅಂತ ನೋಡಿದ್ರೆ 10.43 ಕೋಟಿ ಇತ್ತು, ಸರಿನಾ. 143 ಅಂತ ನೆನ್ಪಿಟ್ಕೊಳ್ಳಿ ಸರ್. ಏಕೆ ಸರ್ 143 ಯಾವಾಗಲೂ ಹೇಳ್ತಿರ್ತೀರಾ? ಏನಿಲ್ಲ, ಫ್ಯಾನ್ಸಿ ನಂಬರ್ ಅಲ್ವಾ. 123 ಅನ್ನೋ ಫ್ಯಾನ್ಸಿ ನಂಬರ್, 143 ಅನ್ನೋದು ನಿಮಗಿದ್ರೆ ಜಾಸ್ತಿ ಫ್ಯಾನ್ಸಿ ನಂಬರ್ ಇರುತ್ತೆ. ಸೊ ಅದು ನಮಗೆ ಕನೆಕ್ಟ್ ಆಗುತ್ತೆ ಆ ನಂಬರ್ಗಳು ಕೆಲವೊಂದು, ಸರಿನಾ. ಸೊ ಅದಕ್ಕೆ ಅದು ಆ ಥರ ನೀವು ನೆನ್ಪಿಟ್ಕೊಂಡ್ರೆ ಏನು ತಪ್ಪಿಲ್ಲ. ಒಂದು ಮಾರ್ಕ್ಸ್ ಬರುತ್ತೆ ಅಂದರೆ ಅದು ನಮ್ದೇನು ಗಂಟೆ ಹೋಗುತ್ತೆ ಅಲ್ವಾ. ಸೊ 10.43 ಕೋಟಿ ಅಥವಾ 143 ಕೋಟಿ ಏನಿದೆ ಅಲ್ವಾ, ಅಷ್ಟು ಜನಸಂಖ್ಯೆ 2011ರಲ್ಲಿ ಎಸ್ ಟಿ ಜನಸಂಖ್ಯೆ ಹೊಂದಿತ್ತು, ಸರಿನಾ, ಇಡೀ ನಮ್ಮ ಭಾರತ ದೇಶದಲ್ಲಿ. ಹಾಗೆ ಅತಿ ಹೆಚ್ಚು ಎಸ್ ಟಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದಂದರೆ ಮಧ್ಯಪ್ರದೇಶ. ಯಾಕಂದರೆ ಜಾಸ್ತಿ ಟ್ರೈಬ್ ಅಲ್ಲೇ ಹೊಂದಿದ್ದಾರೆ. ಸೊ ಟ್ರೈಬ್ ಅಂತಲೇ ಹೇಳ್ತೀವಿ, ಶೆಡ್ಯೂಲ್ಡ್ ಟ್ರೈಬ್ ಅಂತ. ಸೊ ಆ ಒಂದು ಜನಸಂಖ್ಯೆ ಎಲ್ಲಿ ಕಂಡುಬರುತ್ತೆ ಅಂದರೆ ಮಧ್ಯಪ್ರದೇಶದಲ್ಲೇ ಕಂಡುಬರುತ್ತೆ. ಹಾಗಾದರೆ ಅತಿ ಕಡಿಮೆ ಜನಸಂಖ್ಯೆ ಕಂಡುಬರ್ತಕ್ಕಂತಹ ಒಂದು ಎಸ್ ಟಿ ಜನಸಂಖ್ಯೆಯನ್ನು ಕಡಿಮೆ ಬರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂದರೆ ಈ ಒಂದು ಲಕ್ಷದ್ವೀಪ, ಸರಿನಾ. ಈ ಒಂದು ಲಕ್ಷದ್ವೀಪದಲ್ಲಿ ಏನಿದೆ ಅಲ್ವಾ, ಸಾರಿ, ಇಲ್ಲಿ ಯು ಟಿಯಲ್ಲಿ ಅತಿ ಹೆಚ್ಚು ಎಸ್ ಟಿ ಕಂಡು ಬರ್ತಕ್ಕಂಥ ಒಂದು ಯು ಟಿ ಯಾವುದು ಅಂತ ನಿಮಗೆ ನೋಡೋದಾದ್ರೆ ಲಕ್ಷದ್ವೀಪ, ಸರಿನಾ. ಇದು ಲಕ್ಷದ್ವೀಪ. ಬಟ್ ನಿಮಗೆ ಅತಿ ಕಡಿಮೆ ಕಂಡು ಬರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂದರೆ ಈ ಒಂದು ಪಂಜಾಬ್ ರಾಜ್ಯ. ನೆನ್ಪಿಟ್ಕೊಳ್ಳಿ, ಅತಿ ಹೆಚ್ಚು ಅಂತ ನಿಮ್ಗೆ ಕೇಳಿದ್ರೆ ಮಧ್ಯಪ್ರದೇಶ. ಬಟ್ ನಿಮಗೆ ಏನು ಎಸ್ ಟಿ ಜನಸಂಖ್ಯೆ ಕಂಡೇ ಬರೋದಿಲ್ಲ ಅಂತ ನೋಡೋದಾದರೆ ಈ ಒಂದು ಪಂಜಾಬ್ ಮತ್ತು ಹರಿಯಾಣದಲ್ಲಿ. ಈ ಪ್ರಶ್ನೆ ಮೊನ್ನೆ ನಿಮಗೆ RRB NTPC ಗ್ರ್ಯಾಜುಯೇಟ್ ಎಕ್ಸಾಮಲ್ಲಿ ಕೇಳಿದ್ದಾನೆ, ಯಾವ ಒಂದು ರಾಜ್ಯದಲ್ಲಿ ಎಸ್ ಟಿ ಜನಸಂಖ್ಯೆ ಕಂಡು ಬರುವುದೇ ಇಲ್ಲ ಅಂತ ಕೇಳಿದ್ದಾನೆ. ಸೊ ಅವಾಗ ಅಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾನೆ, ಪಂಜಾಬ್ ಅಂತ ಕೊಟ್ಟಿದ್ದಾರೆ. ಮುಂದೆ ನಿಮ್ಮ ಎಕ್ಸಾಮಲ್ಲಿ ಪಂಜಾಬ್ ಕೊಡದೇ ಇರ್ಬೋದು. ಸೊ ಅಲ್ಲಿ ಹರಿಯಾಣ ಕೊಟ್ಟಿರ್ತಾನೆ, ಹರಿಯಾಣ ಟಿಕ್ ಬರಬೇಕಾಗುತ್ತೆ, ಸರಿನಾ. ಯಾಕಂದರೆ ಹರಿಯಾಣ ಮತ್ತು ಪಂಜಾಬ್ ರಾಜ್ಯದಲ್ಲಿ ಎಸ್ ಟಿ ಜನಾಂಗ ಇಲ್ಲವೇ ಇಲ್ಲ, ಸರಿನಾ. ಇಲ್ಲವೇ ಇಲ್ಲ. ಎಲ್ಲಿ ಎಸ್ ಟಿ ಜನಾಂಗ ಈ ಒಂದು ಪಂಜಾಬ್ ಮತ್ತು ಹರಿಯಾಣದಲ್ಲಿ ಇಲ್ಲ. ನೆನ್ಪಿಟ್ಕೊಳ್ಳಿ, 2011ರ ಜನಗಣತಿಯ ಪ್ರಕಾರ ಸರ್ ಇವಾಗ ಇಲ್ಲಿದ್ದಾರೆ, ನನ್ನ ಫ್ರೆಂಡ್ ಇದ್ದಾರೆ, ಅವರು ಇವರು ಅಂತ ನೀವು ಹೇಳಬೇಡಿ, ಸರಿನಾ. ಬಟ್ 2011ರ ಒಂದು ಅಫಿಷಿಯಲ್ ಡಾಟಾದ ಪ್ರಕಾರ ಎಸ್ ಟಿ ಜನಸಂಖ್ಯೆ ಆ ಎರಡೂ ರಾಜ್ಯಗಳಲ್ಲೂ ಕೂಡ ಕಂಡು ಬರ್ತಾನೆ ಇಲ್ಲ. ಎಸ್ ಸಿ ಹೇಗೆ ನಿಮಗೆ ಅರುಣಾಚಲ ಪ್ರದೇಶ ಹಾಗೆ ನಾಗಾಲ್ಯಾಂಡಲ್ಲಿ ಇಲ್ವೋ ಅಲ್ಲೋ, ಹಾಗೆ ಇದನ್ನು ಕೂಡ ಎಸ್ ಟಿ ಅನ್ನೋರು ನಿಮಗೆ ಈ ಒಂದು ಪಂಜಾಬಲ್ಲಿ ಹಾಗೆ ಹರಿಯಾಣದಲ್ಲಿ ಕಂಡು ಬರಲಿಲ್ಲ. ನೆನ್ಪಿಟ್ಕೊಳ್ಳಿ, ಈ ಪ್ರಶ್ನೆ ಕೇಳಿದಾನೆ, ಇಂಪಾರ್ಟೆಂಟ್ ಇದೆ. ಇದನ್ನು ನೀವು ಸಾಕಷ್ಟು ಜನ ಓದಿರಲ್ಲ ಅಂತ ನನ್ನ ಭಾವನೆ. ಓದಿದ್ರೆ ಅದು ಭಾಳ ಖುಷಿ ಮಾತು. ಆ್ಯಂಡ್ ದೆನ್ 2026ರ ಒಂದು ಸೆನ್ಸಸ್ ಏನಿದೆ ಅಲ್ವಾ, ಆ ಒಂದು ಸೆನ್ಸಸ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅಂತ ನೋಡಿದ್ರೆ ಮೃತ್ಯುಂಜಯ ಕುಮಾರನವರು, ಸರಿನಾ. ಇದನ್ನು ಸ್ವಲ್ಪ ಹಾಕಿದ್ದೀನಿ, ಮಾಹಿತಿ ಹಾಕಿದ್ದೀನಿ, ನೆನ್ಪಿಟ್ಕೊಳ್ಳಿ. ಯಾರು ಮೃತ್ಯುಂಜಯ ಕುಮಾರನವರು, ಸರಿನಾ. ಯಾರು ಮೃತ್ಯುಂಜಯ ಕುಮಾರನವರು. ನಾವು ಆವಾಗಲೇ ಹೇಳಿದ್ವಿ, ಯಾರು ಜನಗಣತಿ ಆಯುಕ್ತರು ಯಾರಿದ್ದಾರೋ ಈ ಒಂದು 1951ರಲ್ಲಿ ಯಾರಿರ್ತಾರೆ, ಗೋಪಾಲಸ್ವಾಮಿ. ಯಾರೇ ಗೋಪಾಲಸ್ವಾಮಿ. ಹಾಗೆ 2011ರಲ್ಲಿ ಯಾರಿದ್ರು, ಚಂದ್ರಮೌಳಿ, ರಾಜಮೌಳಿ ಅಲ್ಲ, ಚಂದ್ರಮೌಳಿ, ಸರಿನಾ. ಹಾಗೆ 2026ರ ಜನಗಣತಿಯಲ್ಲಿ ಯಾರು ಇರ್ತಾರೆ ಅಂತ ನೋಡಿದ್ರೆ ಮೃತ್ಯುಂಜಯ ಇರ್ತಾರೆ, ಸರಿನಾ. ಮೃತ್ಯುಂಜಯ, ಸಾವೇ ಇಲ್ಲ ಈ ವ್ಯಕ್ತಿಗೆ ಅಂತ ನಾವು ಹೇಳ್ತೀವಿ, ಸರಿನಾ. ಮೃತ್ಯುವನ್ನು ಗೆದ್ದವನು ಮೃತ್ಯುಂಜಯ ಅಂತ ನಾವು ಹೇಳ್ತೀವಿ, ಸರಿನಾ. ಸೊ ಆ ಒಂದು ಜನಗಣತಿ ಆಯುಕ್ತರು 2026ರಲ್ಲಿ ಜನಗಣತಿ ಆಯುಕ್ತರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ಈ ಒಂದು ಪ್ರಶ್ನೆ ನಿಮಗೆ, ಸರಿನಾ. ಸೊ ಈ ಮೊಟ್ಟ ಮೊದಲ ಬಾರಿಗೆ ಈ ಸ್ವತಂತ್ರ ಬಂದ ನಂತರ ಜಾತಿ ಗಣತಿಯನ್ನು ಆರಂಭ ಮಾಡ್ತಾ ಇದ್ದಾರೆ, ಸರಿನಾ. ಅದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳಬಹುದು ನಿಮಗೆ. ಹಾಗಾದರೆ ಇದಕ್ಕಿಂತ ಮುಂಚೆ ಮಾಡಿದ್ರಾ ಸರ್? ಹೌದು ಸರ್, ಮಾಡಿದ್ರು. ಬಟ್ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಯಾವಾಗ ಅಂತ ನೋಡಿದ್ರೆ 1931ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾತಿ ಗಣತಿ ನಡೆದಿತ್ತು ನಮ್ಮ ಭಾರತ ದೇಶದಲ್ಲಿ, ಸರಿನಾ. ನೀವು ಸಾಕಷ್ಟು ನೀವು ಬುಕ್ ಎಲ್ಲ ಓದಿರ್ತೀರ, ಇವೆಲ್ಲವೂ ಕೂಡ ಮಾಹಿತಿ ಕೊಟ್ಟಿರಲ್ಲ, ಸರಿನಾ. ಇವು ಹೇಗೆ ಅಂತಂದರೆ ಕೆಲವೊಂದು ಬೇರೆ ಬೇರೆ ಸೋರ್ಸ್ಗಳಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿ ಇದೆ ಎಲ್ಲವೂ ಕೂಡ, ಸರಿನಾ. ಸೊ ಒಂದೇ ಸೋರ್ಸ್ ಅಲ್ಲ, ಬೇರೆ ಬೇರೆ ಸೋರ್ಸ್ಗಳಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿ ಇದೆ. ಪ್ಲೀಸ್ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ನೀವು ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡೋದ್ರಿಂದ ದುಡ್ಡು ಬರೋದಿಲ್ಲ, ಏನು ಬರೋದಿಲ್ಲ. ಬಟ್ ನೀವು ಲೈಕ್ ಮಾಡೋದ್ರಿಂದ ಮತ್ತೆ ಇನ್ನೂ ಒಂದು 10 ಜನಕ್ಕೆ ಸಜೆಸ್ಟ್ ಮಾಡುತ್ತೆ, ನೋಡಪ್ಪ ನೋಡು ಯಾರೋ ಲೈಕ್ ಮಾಡಿದ್ದಾರೆ, ಚೆನ್ನಾಗಿದೆ ಅಂತ ವಿಡಿಯೋ ಅಂತ, ಸರಿನಾ. ಅಷ್ಟೇ. ಆ್ಯಂಡ್ ದೆನ್ ಫಸ್ಟ್ ಕ್ವಶನ್ ಇವಾಗ ಒಂದು 55 MCQನ ಮಾಡಿಬಿಡೋಣ ಕ್ವಿಕ್ ಆಗಿ, ಸರಿನಾ. ಹೆವಿ ಕ್ವಿಕ್ ಆಗಿ, ಕ್ವಿಕ್ ಆ್ಯಂಡ್ ಕ್ವಿಕ್. ಏನು 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಋಣಾತ್ಮಕ ಜನಸಂಖ್ಯೆ ಬೆಳವಣಿಗೆಯನ್ನು ಹೊಂದಿತ್ತು? ಯಾವ ರಾಜ್ಯ? ನಾಗಾಲ್ಯಾಂಡ್ ರಾಜ್ಯ ಎಷ್ಟು ಹೊಂದಿತ್ತು ಹೇಳ್ಬೋದಾ? ಹೇಳಿ ನೋಡೋಣ. 0.6%, ಸರಿನಾ. -0.6% ನೆಗೆಟಿವ್ ಬೆಳವಣಿಗೆ ದರವನ್ನು ಹೊಂದಿತ್ತು ಯಾವುದು? ನಾಗಾಲ್ಯಾಂಡ್, ಸರಿನಾ. ಸೆಕೆಂಡ್ ಯಾವುದು ಹೊಂದಿತ್ತು ಅಂತ ನೀವು ಹೇಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2011ರ ಜನಗಣತಿಯ ಪ್ರಕಾರ ಯಾವ ರಾಜ್ಯವು ಅತಿ ಹೆಚ್ಚು ಜನಸಂಖ್ಯಾ ಬೆಳವಣಿಗೆ ದರವನ್ನು ಹೊಂದಿತ್ತು? ಯಾವ ಒಂದು ರಾಜ್ಯ ರೀ? ಮೇಘಾಲಯ. ಮೇಘ ಬಂತು, ಮೇಘ, ಸರಿನಾ. ಸೊ ಜಾಸ್ತಿ ಮೇಘಾಲಯ. ನೆನ್ಪಿಟ್ಕೊಳ್ಳಿ, ಏನಿಲ್ಲ, ಹನಿಮೂನ್ ಸ್ಪಾಟ್ ಅಂತ ನೆನ್ಪಿಟ್ಕೊಳ್ಳಿ, ಸರಿನಾ. ಅದರಲ್ಲಿ ನಾಚಿಕೆ ಪಡೋದಂಥದ್ದು ಏನಿದೆ, ನಮಗೆ ಉಳಿತದೆ, ಒಂದು ಮಾರ್ಕ್ಸ್ ಬರ್ತದೆ ಅಂತಂದರೆ ಹೇಗಾದರೂ ನೆನ್ಪಿಟ್ಕೋಬೇಕು, ನೆನ್ಪಿಟ್ಕೊಂಡು ಬರೀಬೇಕಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂತ ನೋಡಿದ್ರೆ 2011ರ ಜನಗಣತಿಯ ಪ್ರಕಾರ ಯಾವ ಕೇಂದ್ರಾಡಳಿತ ಪ್ರದೇಶವು ಕಡಿಮೆ ಜನಸಂಖ್ಯೆ ಬೆಳವಣಿಗೆಯನ್ನು ಹೊಂದಿದೆ? ಯಾವೊಂದು ರಾಜ್ಯ ಕಡಿಮೆ ಬೆಳವಣಿಗೆ ದರ ಹೊಂದಿದೆ? ಯಾವುದಾದ್ರು ಲಕ್ಷದ್ವೀಪ, ಸರಿನಾ. ಲಕ್ಷ್ಯ ಹೆಸರಲ್ಲೇ ಮಾತ್ರ ಲಕ್ಷ್ಯ ಇದೆ, ಬಟ್ ಅಲ್ಲಿ ಬೆಳವಣಿಗೆ ಏನಿಲ್ಲ ರೀ. ಸುಮ್ಮನೆ ಹಾಗೆ, ಸುಮ್ಮನೆ ಸಿಂಪಲ್ ಆಗಿ ಯಾರೊಬ್ಬ ಹೋಗಿ ಚೇರ್ ಹಾಕೊಂಡು ಕೂಡ್ತಾನೆ, ಸುಮ್ಮನೆ ಇದ್ರೇನೋ ಶೋಕಿ ಮಾಡ್ತಾರೆ ಅಷ್ಟೇ, ಬಟ್ ಅಲ್ಲಿ ಏನೂ ಇಲ್ಲ ಅಂತ ನೆನ್ಪಿಟ್ಕೊಂಡ್ಬಿಡಿ, ಸರಿನಾ. ಬೆಳವಣಿಗೆಯಲ್ಲಿ ಜಾಸ್ತಿ ಆಗಿಲ್ಲ ಅಂತ. ಯಾವೊಂದು ರಾಜ್ಯ, ಯಾವೊಂದು UT ಅಂತ ನೋಡೋದಾದ್ರೆ ಈ ಒಂದು ಲಕ್ಷದ್ವೀಪ UT, ಸರಿನಾ.
ಆ್ಯಂಡ್ ದೆನ್ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳ ಪೈಕಿ ಲಕ್ಷದ್ವೀಪವು ಅತ್ಯಂತ ಕಡಿಮೆ ಜನಸಂಖ್ಯಾ ಬೆಳವಣಿಗೆ ದರವನ್ನು ಹೊಂದಿದ್ದು ಎಷ್ಟು ಅಂದರೆ 6.30% ರಷ್ಟಿದೆ. -6.30 -6.30 ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಎಷ್ಟು ಜಿಲ್ಲೆಗಳಿದ್ದಾವೆ ಅಂತ ನೋಡೋದಾದರೆ 640 ಜಿಲ್ಲೆಗಳು 2011ರ ಜನಗಣತಿಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಕಂಡು ಬರ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇದಕ್ಕೆ ಮಾಹಿತಿ ಏನಿದೆ ಅಂದರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂದರೆ ಥಾಣೆ ರಾಜ್ಯ ಏನಿದೆ ಅಲ್ವಾ, ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಥಾಣೆ ಜಿಲ್ಲೆ ಏನಿದೆ ಅಲ್ವಾ, ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಜಿಲ್ಲೆಯಾಗಿದೆ. ಹಾಗೆ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂದರೆ ದಿಬಾಂಗ್ ಕಣಿವೆ. ಈ ದಿಬಾಂಗ್ ವ್ಯಾಲಿ ಎಲ್ಲಿ ಕಂಡುಬರುತ್ತೆ ಅಂದರೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ, ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ. ಈ ಪ್ರಶ್ನೆ 2011 or 12 ಅಲ್ಲಿ SDL ಕೇಳಿದ್ದಾನೆ, ಹಾಗೆ 2017 FDL ಕೇಳಿದ್ದಾನೆ, ಮತ್ತು ಸೆಂಟ್ರಲ್ ಗೌರ್ಮೆಂಟಿನ ವಿವಿಧ ಬೇರೆ ಎಕ್ಸಾಮಲ್ಲಿ ಕೇಳಿದ್ದಾನೆ ಇದನ್ನು. ಸರಿನಾ, ಇವನ್ ಹೇಳಬೇಕು ಅಂದರೆ ಈ TET ಎಕ್ಸಾಮ್ ಹೇಳ್ತೀವಲ್ವಾ, ಆ TET ಎಕ್ಸಾಮಲ್ಲೂ ಕೂಡ ಇದನ್ನು 3-4 ಸರಿ ಕೇಳಿದ್ದಾನೆ ಈ ಪ್ರಶ್ನೆನ. ಯಾವ ಪ್ರಶ್ನೆ? ಈ ಕೆಳಗಡೆ ಇದೆ ಅಲ್ವಾ, ಅತಿ ಕಡಿಮೆ ಜನಸಂಖ್ಯೆ ಬೆಳವಣಿಗೆ ದರವನ್ನು ಅತಿ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತ, ಯಾವುದು ಅಂದರೆ ದಿಬಾಂಗ್ ವ್ಯಾಲಿ. TETಯಲ್ಲಿ ಇರತಕ್ಕಂಥ ಪ್ರಶ್ನೆ ಇದು. ಸರ್ TETಯಲ್ಲಿ ಇದನ್ನು ಕೂಡ ಕೇಳ್ತಾನೆ. ಹೌದು ಸರ್, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2011ರ ಭಾರತದ ಜನಗಣತಿಯ ಪ್ರಕಾರ 50 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಯಾವುದೇ ಭಾಷೆಯಲ್ಲಿ ಓದಲು ಮತ್ತು ಬರೆಯಲು ತಿಳಿದಿರುವ ವ್ಯಕ್ತಿಯನ್ನು ಸಾಕ್ಷರ ಎಂದು ಪರಿಗಣಿಸಲಾಗುತ್ತದೆ ಅಂತ ನೋಡೋದಾದರೆ 7 ವರ್ಷದ ವ್ಯಕ್ತಿ. ಸರಿನಾ, 7 ವರ್ಷದಿಂದ 50 ವರ್ಷದವ್ರು ನಾವು ಏನು ಹೇಳ್ತೀವಲ್ವ, 7 ವರ್ಷದಿಂದ 50 ವರ್ಷದ ವ್ಯಕ್ತಿ ಏನು ಓದ್ತಾರೆ ಬರೀತಾರಲ್ವ, ಅವರನ್ನು ನಾವು ಸಾಕ್ಷರ ಎಂದು ಪರಿಗಣನೆ ಮಾಡ್ತೀವಿ. ಸರ್ ಅವ್ನು ಇವಾಗಲೇ ಹುಟ್ಟಿದ್ದಾನೆ, ಅವ್ರನ್ನ ಇವನು ಓದಕ್ಕೆ ಬರಲ್ಲ, ಅವ್ರ ಸಾಕ್ಷರತೆ 0 ಇದೆ, ಹೇಳೋಕ್ಕಾಗಲ್ಲ. 7 ವರ್ಷಕ್ಕಿಂತ ಮುಂಚೆ 7 ವರ್ಷದ ನಂತರ ಹಾಗೆ 50 ವರ್ಷದ ಒಳಗಿನ ಜನಸಂಖ್ಯೆಯನ್ನು ನಾವು ಸಾಕ್ಷರರು ಅಂತ ಪರಿಗಣನೆ ಮಾಡ್ತೀವಿ. ಸರ್ ನಾವು ಅವರಿಗೆ ಓದೋಕ್ಕೆ ಬರೆಯೋಕ್ಕೆ ಬರಬೇಕು, ಅವ್ರನ್ನ ಮೊಬೈಲ್ ನಂಬರ್ ಆದರೂ ಹೇಳೋಕ್ಕೆ ಬರಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಮುಸ್ಲಿಂ ಜನರ ಒಟ್ಟು ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾನೆ. ಮುಸ್ಲಿಂ ಜನರ ಒಟ್ಟು ಶೇಕಡಾವಾರು ಎಷ್ಟಿದೆ ಅಂದರೆ 14.2% ಇದೆ. ಸರಿನಾ, ಏನಾದರೂ ಭಾರತದಲ್ಲಿ 100 ಜನ ಇದ್ದರೆ 100ರಲ್ಲಿ 14 ಜನ ಮುಸ್ಲಿಮೇ ಕಂಡು ಬರ್ತಾರೆ ನಮ್ಮ ಭಾರತ ದೇಶದಲ್ಲಿ. ಸರಿನಾ, ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2021ರ ಜನಗಣತಿಯನ್ನು ಎಷ್ಟು ಭಾಷೆಗಳಲ್ಲಿ ನಡೆಸಲಾಯಿತು? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಕೂಡ ನಿಮಗೆ ಲಾಸ್ಟ್ ಇಯರ್ CGL ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸರಿನಾ, ಎಷ್ಟು ಅಂದರೆ 16 ಭಾಷೆಗಳಲ್ಲಿ ಜನಗಣತಿಯನ್ನು ನಡೆಸಿದ್ದಾರೆ 2021ರ ಜನಗಣತಿ. ನಡೆಸಲಾಗುವುದು ಅಂತ ಕೇಳಿದ್ರೆ 2021ರಲ್ಲಿ ಮೀನ್ಸ್ 2026ರಲ್ಲಿ ಏನು ನಡೆಸ್ತಲ್ವಾ, 16 ಭಾಷೆಗಳಲ್ಲಿ ನಡೆಸ್ತಾರೆ. ಈ ಪ್ರಶ್ನೆಯನ್ನು ಲಾಸ್ಟ್ ಇಯರ್ CGL ಅಲ್ಲೇ ಕೇಳಿದ್ದಾನೆ. ಸರ್ ನಾನು ನೋಡ್ಕೊಂಡು ಹೋಗಿ ಕೇಳಬಹುದು. ನಿಮಗೆ ನಿಮ್ಮ ರೀಜನಲ್ ಲ್ಯಾಂಗ್ವೇಜ್ ಎಷ್ಟಿದಾವೆ SSC ಎಕ್ಸಾಮ್ ಬರೆಯೋಕ್ಕೆ 13 ಭಾಷೆಗಳಿದ್ದಾವಲ್ವಾ, ಸೊ ಒಂದು 3 ಭಾಷೆಗಳನ್ನ ಸೇರ್ಕೊಳ್ಳಿ 16 ಭಾಷೆಗಳಂತ ಆಗ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಮಹಾವಿಭಜನೆ ವರ್ಷ ಅಂತ ನಾವು ಯಾವಾಗ ಕರಿತೀವಿ? ಏನಂತ ಹೇಳಿದೆ ಆವಾಗಲೇ ನಿಮಗೆ 1921 ಅಂತ ಹೇಳಿದೆ ಅಲ್ವಾ. 1921ರ ವರ್ಷವನ್ನು ನಾವು ಮಹಾವಿಭಜನೆಯ ವರ್ಷವೆಂದು ಕರೆಯಲಾಗುತ್ತೀವಿ. ಸರಿನಾ, ಕರಿತೀವಿ ಯಾವುದನ್ನು? 1921ರ ವರ್ಷವನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2011ರ ಜನಗಣತಿಯಲ್ಲಿ ಭಾರತದ ಒಟ್ಟು ಜನಸಂಖ್ಯೆ 121 ಕೋಟಿಯಲ್ಲಿ ನಗರೀಕರಣದ ಮಟ್ಟ ಎಷ್ಟಿದೆ ರೀ? ಎಷ್ಟಿದೆ? 31%. ಅವಾಗಲೇ ಹೇಳಿದೆ ಅಲ್ಲ, 31 ಮತ್ತು 68 ಅಂತ. 31, 68 ನೆನ್ಪಿಟ್ಕೊಳ್ಳಿ, ಎರಡು ಕೂಡ ಗೊತ್ತಾಗುತ್ತೆ. ಇದು ಗ್ರಾಮೀಣ ಮತ್ತು ಇದು ನಗರ ಮತ್ತು ಇದು ಗ್ರಾಮೀಣ ಅಂತ. ಸರಿನಾ, ಎಷ್ಟಿದೆ ಅಂದರೆ 31.15% ಗ್ರಾಮೀಣ ಜನಸಂಖ್ಯೆನ ಹೊಂದಿತ್ತು. ಇಲ್ಲಿ ಆಪ್ಷನ್ ಕೂಡ ನೋಡ್ಬೋದು. 31 ಏನಾದರೂ ಇದಾವ? 33 ಇದೆ, 33 ಆಗೋಕ್ಕಿಲ್ಲಲ್ಲ. 32 ಇದೆ, 32 ಇದು ಇಲ್ಲಲ್ಲ. 30 ಇದೆ, ಇದು ಆಗಲ್ಲಲ್ಲ. 31. ಇಫ್ ನಿಮಗೆ ಏನಾದರೂ ಪ್ರಶ್ನೆ 31.55 31.25 ಕೊಟ್ಟಿದ್ದಾನೆ ಅಂದರೆ ಅವನು ನೀವು ಪಾಸ್ ಆಗಬಾರ್ದು ಅಂತಲೇ ಕ್ವಶನ್ ಪೇಪರ್ ತೆಗೆದಿದ್ದಾನೆ ಅಂತ ಅದರ ಅರ್ಥ. ಸರಿನಾ, ಆ ಥರ ನಿಮ್ಗೆ ಯಾವತ್ತೂ ಕೂಡ ಕೊಡುವುದಿಲ್ಲ. ನೀವು ಅದಕ್ಕೆ ಗಾಬರಿ ಏನು ಬೀಳಬೇಕಾಗಿಲ್ಲ. ಸರಿನಾ, ನೀವೇನಾದರೂ ಪಾಯಿಂಟಲ್ಲಿ ಎಲ್ಲವೂ ಕೂಡ ನೆನ್ಪಿಟ್ಕೊಂಡ್ರೆ ಎಲ್ಲವೂ ಕೂಡ ಇದ್ರೆ 1ರಿಂದ ಎಲ್ಲವೂ ಕೂಡ ಮರೆತು ಬಿಡ್ತೀರಾ ನೀವು. ಸರಿನಾ, ಜಸ್ಟ್ ನಂಬರ್ ಅಷ್ಟೇ ನೆನ್ಪಿಟ್ಕೊಳ್ಳಿ, ಹೋಲ್ ನಂಬರ್ ಅಷ್ಟೇ ನೆನ್ಪಿಟ್ಕೊಳ್ಳಿ. ಸರಿನಾ, ಅದರ ಮುಂದೆ ಇರತಕ್ಕಂತಹ ಡಿಜಿಟ್ಗಳು, ಚಿಕ್ಕ ಪುಟ್ಟ ಡಿಜಿಟ್ಗಳು ನೀವು ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ 2011ರ ಭಾರತದ ಜನಗಣತಿಯ ಪ್ರಕಾರ ಹಿಂದಿ ನಂತರ ಭಾರತದಲ್ಲಿ ಅತಿ ಹೆಚ್ಚು ಜನರು ಮಾತನಾಡುವ ಭಾಷೆ ಯಾವುದು? ಯಾವ ಭಾಷೆ ಅತಿ ಹೆಚ್ಚಾಗಿ ಮಾತಾಡ್ತಾರೆ? ಬಂಗಾಳಿ ಭಾಷೆ ಮಾತಾಡ್ತಾರೆ. ನಾವು ಆಲ್ಮೋಸ್ಟ್ ಏನು ಹಾಕ್ತೀವಿ ಅಂತಂದರೆ ತಮಿಳ್ ಅಂತ ಹಾಕ್ತೀವಿ. ಸರಿನಾ, ಬಟ್ ತಮಿಳಲ್ಲ, ಇಲ್ಲಿ ಅತಿ ಹೆಚ್ಚು ಮಾತನಾಡ್ತಕ್ಕಂತಹ ಭಾಷೆ ಯಾವುದು ಅಂದರೆ ಬಂಗಾಳಿ ಭಾಷೆ. ಬಂಗಾಳಿಯ ನಂತರ ಯಾವುದಾದ್ರೂ ಒಂದು ಭಾಷೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚಾಗಿ ಮಾತಾಡ್ತಾರೆ ಅಂತ ನೋಡೋದಾದರೆ ತಮಿಳ್ ಭಾಷೆ ಮಾತಾಡ್ತಾರೆ. ತಮಿಳ್ ನಂತರ ಮಾತಾಡ್ತಕ್ಕಂತಹ ಭಾಷೆ ಯಾವುದು ಅಂದರೆ ಈ ಒಂದು ಮರಾಠಿ ಭಾಷೆ. ಸರಿನಾ, ಸೊ ಇಲ್ಲ ಅಂತಂದರೆ ನೀವು ಮರಾಠಿ ಕೂಡ ಕೆಲವೊಂದು ಸರಿ ಹೇಳ್ತಾನೆ, ಇಲ್ಲ ಅಂತಂದರೆ ನೆಕ್ಸ್ಟ್ ತಮಿಳು ಕೂಡ ಬರ್ತದೆ. ಸರಿನಾ, ಬಟ್ ನೀವು ಕನ್ನಡ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಕನ್ನಡ ಹಾಕಬೇಡಿ, ಕನ್ನಡದಲ್ಲಿ ಬರೋದಿಲ್ಲ ಅಲ್ಲಿ ನಮ್ಮದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ 2011ರ ಜನಗಣತಿಯ ಪ್ರಕಾರ ಹಿಂದಿ ಭಾಷೆಯು ಸುಮಾರು ಎಷ್ಟು ಜನರು ಮಾತಾಡುತ್ತಾರೆ ಅಂತ ಕೇಳಿದ್ದಾನೆ. ಎಷ್ಟು ಜನರು ಅಂತಂದರೆ 100ರಲ್ಲಿ 43 ಜನ ಹಿಂದಿನ ಮಾತಾಡ್ತಾರೆ. ಸರಿನಾ, 100ರಲ್ಲಿ 43 ಜನ ಹಿಂದಿನ ಮಾತಾಡ್ತಾರೆ.
100ರಲ್ಲಿ 43 ಜನ 143 ಇದು ಕೂಡ ಮ್ಯಾಚ್ ಮಾಡ್ಕೊಳ್ಳಿ ಸರಿನಾ ಸರ್. ಇಲ್ಲಿ 1 ಇಲ್ಲ ಅಲ್ಲ ಸರ್, ಮ್ಯಾಚ್ ಮಾಡ್ಕೊಳ್ಳೋದು ಸರ್, ಏನು ನಮ್ದೇನು ಹೋಗ್ತದೆ ಅಲ್ವಾ. ಸೊ 43% ಜನ ಹಿಂದಿ ಮಾತಾಡ್ತಾರೆ, ಮೀನ್ಸ್ ಹಿಂದಿ ಲವ್ ಜಾಸ್ತಿ ಆಗಿದೆ ಇವಾಗ ಸರಿನಾ. ಸೊ ಹಿಂದಿ ಸಾಂಗ್ ಕೇಳೋದು, ಅದಂದ್ರೆ ಹಿಂದಿ ಮಾತಾಡೋದು, ಹಿಂದಿ ಇದ್ದರೆ ನಮ್ಮ ಮೇಲೆ ಹೇರೋದು ಸರಿನಾ. ಸೊ ಇದೆಲ್ಲವೂ ಕೂಡ ಜಾಸ್ತಿ ಆಗಿದೆ ಸರ್. ಹಿಂದಿ ಕಲಿಬೇಕು ಸರ್, ನೆಸೆಸರಿ ಇಲ್ಲ ಸರ್ ನನ್ನ ಪ್ರಕಾರ. ನಾನೇನಾದರೂ ಯಾವುದಾದ್ರೂ ಹಿಂದಿ ಮಾತಾಡ್ತಕ್ಕಂಥ ರಾಜ್ಯದಲ್ಲಿ ನಾನೇನಾದರೂ ಇರ್ತಿದ್ದೆ, ನಾನೇನಾದರೂ ಕೆಲಸ ಮಾಡ್ತಿದ್ದೆ, ಏನಾದರೂ ನಾನು ಕಲಿತಾ ಇದ್ದೆ ಅಂತಂದರೆ ಓಕೆ, ನನಗೆ ಹಿಂದಿ ಬರಲೇಬೇಕು, ಆ ಒಂದು ಲೋಕಲ್ ಲ್ಯಾಂಗ್ವೇಜ್ ನನಗೆ ಬರಲೇಬೇಕು. ಯಾವುದಾದ್ರೂ ಒಂದು ಸಬ್ಜಿ ತರಕ್ಕೆ ಮೀನ್ಸ್ ಈ ವೆಜಿಟೇಬಲ್ಸ್ ಎಲ್ಲವೂ ಕೂಡ ನೀವು ತರಕ್ಕೆ ಹೋಗ್ತೀರಿ, ತರಕಾರಿಗಳನ್ನ ತರಕ್ಕೆ ಹೋಗ್ತೀರಿ, ಅಲ್ಲಿ ನೀವು ಏನಂತ ಕನ್ನಡದಲ್ಲಿ ಮಾತಾಡಿದ್ರೆ ನಿಮ್ಗೆ ಯಾರಾದರೂ ಕೇಳ್ತಾರಾ ಅಂತಾರೆ, ಅವರು ಕ್ಯಾ ಅಂತಾರೆ ಸರಿನಾ. ಸೊ ಅವಾಗ ನಿಮಗೆ ಆ ಒಂದು ಲೋಕಲ್ ಭಾಷೆ ಮಾತಾಡೋಕ್ಕೆ ಬರಬೇಕು. ಇಂಗ್ಲೀಷಲ್ಲಿ ಮಾತಾಡ್ತೀನಿ ಸರ್ ಅವ್ರು ಸಬ್ಜಿ ಮಾರಾಟ ಮಾಡೋರು ಇಂಗ್ಲೀಷ್ ಎಲ್ಲ ಮಾತಾಡೋಕ್ಕೆ ಬರ್ತಾ ಇದ್ರೆ ಅವ್ರು ಯಾಕೆ ಅಲ್ಲಿ ರೋಡಲ್ಲಿ ಮಾರಾಟ ಮಾಡ್ತಿದ್ರು, ಅವ್ರದ್ದೇ ಒಂದು ಸಪ್ರೇಟ್ ಅಂಗಡಿ ತೆಗೆದುಕೊಂಡು ಭಾಗವಾನ್ ರೀತಿಯಲ್ಲಿ ಕೂತ್ಕೊಂಡು ಮಾರಾಟ ಮಾಡ್ತಿದ್ರು ಸರಿನಾ. ಸೊ ಆ ರೀತಿ ಇರುವಾಗ ನಿಮಗೆ ಲೋಕಲ್ ಭಾಷೆ ಬರಲೇಬೇಕು ಸರಿನಾ. ಇವಾಗ ರೀಸೆಂಟಾಗಿ ನೀವು ನೋಡ್ಬೋದು ಈ ಮರಾಠಿ ಭಾಷೆ ಜಾಸ್ತಿ ಎಲ್ಲ ಕೂಡ ನ್ಯೂಸಲ್ಲಿದೆ. ಕೆಲವೊಬ್ರು ನೀವು ಹಿಂದಿಯವರೆಲ್ಲ ಕೂಡ ಹೇಳ್ತಿದ್ದಾರೆ ಮಹಾರಾಷ್ಟ್ರದಲ್ಲಿ ಹಾಗೆ ಹೀಗೆ ಟಿಂಗಲೆಲ್ಲ ಕೂಡ ಮಾಡ್ತಿದ್ದಾರೆ. ಬಟ್ ಐ ಸಪೋರ್ಟ್ ದ್ಯಾಟ್ ಸರಿನಾ. ಯಾಕೆ ಅಂತಂದರೆ ಹಿಂದಿ ಭಾಷೆ ಯಾವುದೇ ಒಂದು ಭಾಷೆಯೂ ಕೂಡ ನನಗೆ ಇಷ್ಟ ಆಗಿದೆ ಅಂತ ನಾನು ಭಾಷೆ ಕಲಿಬೇಕೇ ಹೊರತು ನನ್ನ ಮೇಲೆ ಯಾವುದೇ ಒಂದು ಒತ್ತಡದಿಂದ ನಾನು ಭಾಷೆ ಕಲಿಬಾರ್ದು. ಯಾವುದೇ ಆಗಿರಲಿ, ಏನೇ ಒಂದು ಕೆಲಸ ಆಗಿರಲಿ, ನನ್ನ ಮೇಲೆ ಪ್ರೆಷರ್ ಅಂತ ಇಲ್ಲದೇ ಇದ್ದರೆ ನಾನು ಕಲಿಬೋದು. ಯಾವುದಾದ್ರೂ ಕೂಡ ಪ್ರೆಷರ್ ಮಾಡಿ ಇದನ್ನು ಮಾಡಲೇಬೇಕು ಅಂತಂದರೆ ಹಿಂದಿ ಅಲ್ಲ ಯಾವುದಾದ್ರೂ ಕೂಡ ನಾವು ಕಲಿಯೋಕ್ಕೆ ಸಾಧ್ಯನೇ ಇಲ್ಲ ಸರಿನಾ. ನನಗೆ ಭಾಷೆ ಬರುತ್ತೆ, ನನಗೆ ಹಿಂದಿ ಬರುತ್ತೆ, ನನಗೆ ಸಂಪೂರ್ಣವಾಗಿ ಹಿಂದಿ ಬರುತ್ತೆ, ನನಗೆ ಬೆಂಗಾಲಿ ಭಾಷೆ ಬರುತ್ತೆ ಸರಿನಾ, ಗುಜರಾತ್ ಸ್ವಲ್ಪ ಬರುತ್ತೆ ಸರಿನಾ. ಆದರೆ ನಾನು ಅದನ್ನು ಕಲಿಬೇಕು ಅಂತ ನಾನು ಯಾರು ಕೂಡ ಫೋರ್ಸ್ ಮಾಡಿಲ್ಲ. ನನ್ನ ಫ್ರೆಂಡ್ಸ್ ಇದ್ದಾರೆ, ನನ್ನ ಫ್ರೆಂಡ್ಸ್ ನನಗೆ ಹೇಳ್ಕೊಟ್ಟಿದ್ರು, ನಾನು ಹಿಂದಿ ಹೇಳ್ಕೊಟ್ಟಿದ್ದಾರೆ ನನ್ನ ಫ್ರೆಂಡ್ಸ್ ಬೆಂಗಾಲಿಯವರು ಇದ್ದಾರೆ, ನನಗೆ ಬೆಂಗಾಲಿ ಇದ್ರೇನೋ ಹೇಳ್ಕೊಟ್ಟಿದ್ದಾರೆ, ನಾನು ಕಲ್ತಿದ್ದೀನಿ, ನನಗೆ ಇಷ್ಟ ಅದು ಭಾಷೆ. ಬಟ್ ಫೋರ್ಸ್ ಮಾಡಿದ್ರೆ ಅದು ಕಲಿಬೇಕನ್ನೋ ರೂಲ್ಸೇ ಇಲ್ಲ. ಯಾಕೆಂತ ನೀವು ನೋಡಿರಬಹುದು ಈ 2025ರಲ್ಲಿ ಏನು SLC ರಿಸಲ್ಟ್ ಬಂತಲ್ಲೋ ನಮ್ಮ ಕರ್ನಾಟಕ ರಿಸಲ್ಟು, ಅದರಲ್ಲಿ 1.45 lakhs ಮೀನ್ಸ್ 1.5 ಲಕ್ಷ ಜನ ಹುಡುಗರು ಹಿಂದಿಯಲ್ಲಿ ಮಾತ್ರ ಫೇಲ್ ಆಗಿದ್ದಾರೆ, ಹಿಂದಿಯಲ್ಲಿ ಮಾತ್ರ ಸರಿನಾ. ಸೊ ಹಿಂದಿಯಲ್ಲಿ ಫೇಲ್ ಆಗಿರ್ತಕ್ಕಂಥ ಹುಡುಗರು 1.45 ಸಾವಿರ ಸರಿನಾ. 1,45,000 ಏನಿದಾರಲ್ವ, 1,45,000 ಜನ, ಅಷ್ಟು ಜನ ಹುಡುಗರು ಹಿಂದಿಯಲ್ಲಿ ಫೇಲ್ ಆಗಿದ್ದಾರೆ. ಯಾಕೆ? ಹಿಂದಿ ನೆಸೆಸರಿ ಇಲ್ಲ ನಮಗೆ, ಬಟ್ ಆದರೂ ಕೂಡ ನಮಗೆ ಫೋರ್ಸ್ಫುಲ್ಲಾಗಿ ಕಲಿಸ್ತಾ ಇದ್ದಾರೆ. ಸೊ ಅದಕ್ಕೆ ಈ ಒಂದು ಹಿಂದಿಯ ವಿರುದ್ಧ ನಾವು ಮಾತಾಡಲೇಬೇಕು ಸರಿನಾ. ಸೊ ಇಲ್ಲ ಸರ್ ಅದನ್ನು ಹಿಂದಿ ಕಲಿಯಲೇಬೇಕು ಏನಿಲ್ಲ, ಈ ಸೆಂಟ್ರಲ್ ಗೌರ್ಮೆಂಟ್ ಅವರು ಏನಿದಾರಲ್ವ ಅವ್ರ ಭಾಷಣ ಇಲ್ಲಿ ನಮ್ಮ ಲೋಕಲಲ್ಲಿ ಬಂದು ಮಾತಾಡಿದ್ರೆ ನಮಗೆ ಅರ್ಥ ಆಗಬೇಕಲ್ಲ. ಸುಮ್ಮನೆ ನಮ್ಮಲ್ಲಿ ಕ್ಲಾಪ್ಸ್ ಹೊಡಿತಾವೆ ಅಷ್ಟೇ. ಮೋದಿ ಬಂದರೆ ಸುಮ್ಮನೆ ಕ್ಲಾಪ್ಸ್ ಹೊಡಿತಾವೆ, ಅಮಿತ್ ಶಾ ಬಂದರೆ ಸುಮ್ಮನೆ ಕ್ಲಾಪ್ಸ್ ಹೊಡಿತಾವೆ, ರಾಹುಲ್ ಗಾಂಧಿ ಬಂದರೆ ಸುಮ್ಮನೆ ಕ್ಲಾಪ್ಸ್ ಹೊಡಿತಾವೆ. ಅರ್ಥ ಮಾಡ್ಕೊಂಡು ಯಾವನು ಕ್ಲಾಪ್ಸ್ ಹೊಡೆಯಲ್ಲ, ಸುಮ್ಮನೆ ಎಲ್ಲೋ ಒಂದು ಕುರಿ ಹುಯಿ ಅಂತಂದರೆ ಎಲ್ಲೋ ಕುರಿ ಹುಯಿ ಅಂತ ಗೊತ್ತಲ್ವಾ. ಸೊ ಆ ರೀತಿ ಕ್ಲಾಪ್ಸ್ ಹೊಡಿತವೆ. ಬಟ್ ಅವ್ರು ಹೇಳಿದ್ದು ಇವ್ರಿಗೆ ತಿಳಿಬೇಕು, ಇವ್ರಿಗೆ ಓಟ್ ಹಾಕಕ್ಕೆ ಬೇಕಲ್ವಾ. ಸೊ ಆ ರೀತಿಯಿಂದ ಇವರಿಗೆ ಹಿಂದಿ ಕಲಿಸ್ತಾ ಇದ್ದಾರೆ ಅಷ್ಟೇ. ಇವರಿಗೆ ಬೆಳವಣಿಗೆ ಮಾಡೋದಿತ್ತು, ಆ ರೀತಿ ಇತ್ತು ಅಂತಂದರೆ ಸೌತ್ ಇಂಡಿಯಾದವರಿಗೆ ಏನೇನೋ ಮಾಡೋಕ್ಕೆ ಚಾನ್ಸ್ ಇದ್ದಾವೆ ಸರಿನಾ. ಯಾಕೆ ಇನ್ನೂ ಇಂಗ್ಲೀಷ್ ಇದ್ದರೆ ಬೆಟ್ರಾಗಿ ಕಲಿಸ್ಲಿ ಅಲ್ವಾ, ಇಂಟರ್ನ್ಯಾಷನಲ್ ಮಾತಾಡ್ಬೋದಲ್ಲ. ಯಾಕೆ ನಾನು ಇದಕ್ಕೆ ಹೋಗಲ್ಲ ಗುರು, ನಾನು UP ಹೋಗಲ್ಲ ಗುರು, ನಾನು ಬಿಹಾರ್ಗೆ ಹೋಗಲ್ಲ, ನಾನು ಹೋಗೋದಾದರೆ ಡೈರೆಕ್ಟ್ ಲಂಡನ್ಗೆ ಹೋಗ್ತೀನಿ, ನಾನು ಹೋಗೋದಾದ್ರೆ ಡೈರೆಕ್ಟ್ ನ್ಯೂಯಾರ್ಕ್ಗೆ ಹೋಗ್ತೀನಿ. ಆಯ್ತು ಕಲಿಸಲ್ಲ ನನಗೆ ಇಂಗ್ಲೀಷ್, ಪಕ್ಕಾ ಕಲಿಸಲ್ಲ ಅಲ್ವಾ. ಸೊ ಹಾಗೆ ಕಲಿಸೋದಿಲ್ಲ, ಬಟ್ ಅವರಿಗೆ ಅವರ ಒಂದು ಸ್ವಾರ್ಥ ಇಂಪಾರ್ಟೆಂಟ್ ಇದೆ. ಸೊ ಅದಕ್ಕೆ ಹಿಂದಿ ಕಲಿಸ್ತಾ ಇದ್ದಾರೆ, ನೆನ್ಪಿಟ್ಕೊಳ್ಳಿ ಇದನ್ನು. ಸೊ ಈ ಒಂದು ವಿಷಯದಲ್ಲಿ ನಾವು ಕರ್ನಾಟಕದವರು ಒಗ್ಗಟ್ಟಿಲ್ಲ, ಕರ್ನಾಟಕದವರು ಕನ್ನಡದವ್ರು ಏನಿದೆವಲ್ವ ನಾವು ಒಗ್ಗಟ್ಟಿಲ್ವೇ ಅಂತ ನಾನು ಹೇಳ್ತೀನಿ, ಎಲ್ಲಿ ಬೇಕಾದ್ರೆ ಹೇಳ್ತೀನಿ ಇದನ್ನು ಸರಿನಾ. ಈ ಒಂದು ವಿಷಯಕ್ಕೆ ಈ ಒಂದು ತಮಿಳಿಗರು ಏನಿದಾರಲ್ವ ಆಲ್ವೇಸ್ ಟಾಪಲ್ಲಿ ಇರ್ತಾರೆ. ಅವರು ಭಾಷೆ ಅಂತ ಬಂದರೆ ಅವರು ಜೀವ ತೆಗಿಯೋಕ್ಕೂ ನಿಲ್ತಾರೆ, ಅದು ಅಂದರೆ ಜೀವ ಕೊಡೋಕ್ಕೂ ನಿಲ್ತಾರೆ. ಯಾರು ಅಂದರೆ ಈ ಒಂದು ತಮಿಳಿಗರು ಸರಿನಾ. ಆಲ್ವೇಸ್ ಅವರ ಭಾಷೆಯ ಬಗ್ಗೆ, ಅವರ ಸಂಸ್ಕೃತಿಯ ಬಗ್ಗೆ ಏನಾದರೂ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಪ್ರೌಡ್ ಹೊಂದಿರತಕ್ಕಂತಹ ಒಂದು ಜನ ಯಾವುದು ಅಂತಂದರೆ ಈ ಒಂದು ತಮಿಳು ಭಾಷೆಯವರು ಸರಿನಾ. ನಾವು ಹೇಳ್ತೀವಿ, ನಾವು ಇದ್ರೇನೋ ಟ್ರೋಲ್ ಮಾಡ್ಬೋದು ಅವರಿಗೆ, ಅದು ಇದು ನಾವು ಮಾತಾಡ್ಬೋದು. ಬಟ್ ತಮಿಳಿಗರ ಆಲ್ವೇಸ್ ಇದ್ರೇನೋ ಅವರ ಭಾಷೆಯನ್ನು ಅವ್ರನ್ನ ಜಾಸ್ತಿ ಇಷ್ಟಪಡ್ತಾರೆ ಅವರು, ಅವರ ಜನವನ್ನು ಸರಿನಾ. ಸೊ ಯಾವತ್ತೂ ಕೂಡ ಅವ್ರು ಬಿಟ್ಕೊಡೋದಿಲ್ಲ ಆ ಒಂದು ಜನವನ್ನು. ನಮಗೆ ಹೇಟ್ ಮಾಡ್ತಾ ಇರ್ಬೋದು, ಓಕೆ ನಾವು ಬೇರೆ ಇದ್ದೀರಪ್ಪ, ನಾವು ಫಾರಿನ್ ಪಾರ್ಟಿಕಲ್ ಅವರಿಗೆ, ಸೊ ಅವ್ರು ನಮ್ಗೆ ಇಷ್ಟಪಡದೇ ಇರ್ಬೋದು, ಬಟ್ ಅವರನ್ನು ಅವ್ರು ಇಷ್ಟಪಡ್ಕೊಳ್ತಾರೆ. ಅದು ಅಲ್ವಾ ನಮ್ಮ ಕರ್ನಾಟಕದವ್ರನ್ನ ಎಷ್ಟು ಜನ ಇಷ್ಟಪಡ್ತಾರೆ, ಕನ್ನಡ ಮಾತಾಡೋರನ್ನ ಎಷ್ಟು ಜನ ಇಷ್ಟಪಡ್ತಾರೆ, ಇಲ್ಲ ಅಲ್ವಾ. ಸೊ ಅದು ಕೂಡ ನಿಮ್ಗೆ ಗೊತ್ತಿರಲಿ. ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ನಿ. ಏನಿದೆ ಅಂದರೆ 2011ರ ಜನಗಣತಿಯ ಪ್ರಕಾರ ಮಧ್ಯಪ್ರದೇಶದಲ್ಲಿ ಭೌಗೋಳಿಕ ಪ್ರದೇಶದ ಎಷ್ಟು ಶೇಕಡ ಅರಣ್ಯ ಪ್ರದೇಶವಿದೆ ಅಂತ ಕೇಳಿದ್ದಾನೆ. ಎಷ್ಟು ಪ್ರದೇಶ ಇದೆ ಅಂದರೆ 30% ಅರಣ್ಯವೇ ಇದೆ. ಎಲ್ಲಿ ಅಂದರೆ ಈ ಒಂದು ಮಧ್ಯಪ್ರದೇಶದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಜನರ ಸಂಪೂರ್ಣ ಸಂಖ್ಯೆಯನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಸೊ ಎಲ್ಲಿ ಅಂದರೆ ಈ ಒಂದು ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆ ಕಂಡುಬರ್ತದೆ, ಪರ್ಸೆಂಟೇಜ್ ವೈಸ್ ಹಿಮಾಚಲ ಪ್ರದೇಶ. ಆ್ಯಂಡ್ ದೆನ್ 2011ರ ಜನಗಣತಿಯ ತಾತ್ಕಾಲಿಕ ಜನಸಂಖ್ಯೆಯ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ದೇಶದ ಒಟ್ಟು ಮಕ್ಕಳ ಜನಸಂಖ್ಯೆಯಲ್ಲಿ ಗ್ರಾಮೀಣ ಮಕ್ಕಳ ಜನಸಂಖ್ಯೆ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾನೆ. 74%
75% ಗ್ರಾಮೀಣ ಮಕ್ಕಳೇ ಕಂಡುಬರ್ತಾರೆ. ಸಿಟಿಯಲ್ಲಿ ಜಸ್ಟ್ 25% ಮಾತ್ರ ಮಕ್ಕಳು, ಸರಿನಾ, ಗ್ರಾಮೀಣ ಮಕ್ಕಳು ಹೇಳ್ತಾ ಇದ್ದೀನಿ ನಾನು. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಯಾವ ರಾಜ್ಯವು ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಶೇಕಡಾವಾರು ಬೆಳವಣಿಗೆಯನ್ನು ದಾಖಲಿಸಿದೆ? ಯಾವೊಂದು ರಾಜ್ಯ? ಶೇಕಡಾವಾರು ಬಿಹಾರ ರಾಜ್ಯ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಈ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಯಾವುದು? ಈ ಒಂದು ಬಿಹಾರ ರಾಜ್ಯ, 1102 ಅಲ್ವಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ, ನೆಕ್ಸ್ಟ್ ಇನ್ನೊಂದು ಪ್ರಮುಖ ಅಂಶ ಏನು ಅಂದರೆ ಇದಕ್ಕೆ ಜನಸಂಖ್ಯಾ ಸಾಂದ್ರತೆಯನ್ನು ಪ್ರತಿ ಯೂನಿಟ್ ಪ್ರದೇಶಕ್ಕೆ ಇರುವ ಜನರ ಸಂಖ್ಯೆಯಾಗಿ ವ್ಯಕ್ತಪಡಿಸಲಾಗುತ್ತದೆ. 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯಾ ಸಾಂದ್ರತೆ ಎಷ್ಟಿತ್ತು? 382 ವ್ಯಕ್ತಿಗಳು ಪ್ರತಿ ಚದರ ಕಿಲೋಮೀಟರ್ಗೆ. ಆ್ಯಂಡ್ ದೆನ್ 17ನೇ ಪ್ರಶ್ನೆ ಏನಿದೆ ಅಂದರೆ 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಸಾಕ್ಷರತಾ ಪ್ರಮಾಣ ಶೇಕಡಾವಾರು ಎಷ್ಟಿತ್ತು? ಕಲ್ತವ್ರು ಎಷ್ಟಿದ್ರು, ಅವ್ರ ಹೆಸರು ಅವ್ರು ಹೇಳಕ್ಕೆ ಬರೋರು ಎಷ್ಟಿದ್ರು, ಅವ್ರ ಹೆಸರು ಅವ್ರು ಬರೆಯಕ್ಕೆ ಬರೋರು ಎಷ್ಟಿದ್ರು ಅಂತ ನೋಡೋದಾದ್ರೆ 7ರಿಂದ 50 ವರ್ಷದ ವಯಸ್ಸಿನಲ್ಲಿ 74% ಜನ ಇದ್ದರು, ಸರಿನಾ. ಯಾವಾಗ? 2011ರ ಜನಗಣತಿಯ ಪ್ರಕಾರ. ಆ್ಯಂಡ್ ದೆನ್ 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಯಾವ ನಗರವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ? ಯಾವೊಂದು ನಗರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ? ಯಾವೊಂದು ನಗರ ಅಂತ ನೋಡೋದಾದ್ರೆ ಮುಂಬೈ ನಗರ ಏನಿದೆ ಅಲ್ವಾ, ಅತಿ ಹೆಚ್ಚು ನಗರ ಜನಸಂಖ್ಯೆಯನ್ನು ಹೊಂದಿದೆ, ಸರಿನಾ. ಆ ಒಂದು ನಗರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಯಾವುದು? ಮುಂಬೈ ನಗರ. ಸರ್, ದೆಹಲಿಗಿಂತ ಜಾಸ್ತಿ ಮುಂಬೈಯಲ್ಲಿ ಹೊಂದಿದೆ. ದೆಹಲಿಯಲ್ಲಿ ನಿಮಗೆ ಜನಸಾಂದ್ರತೆ ಹೊಂದಿದೆ ಹೆಚ್ಚಾಗಿ. ಆ್ಯಂಡ್ ದೆನ್ 2011ರ ಜನಗಣತಿಯು ಸ್ವಾತಂತ್ರ್ಯದ ನಂತರ ಯಾವ ಜನಗಣತಿಯಾಗಿದೆ? 7ನೇ ಜನಗಣತಿಯಾಗಿದೆ. ಇವಾಗ ನಡೆಯೋದು 8ನೇ ಜನಗಣತಿ ಆಗ್ತದೆ, ಸರಿನಾ. ಗೊತ್ತಿರೋದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗ್ತದೆ, ಕೇಳ್ತಾನೆ. ನಿಮ್ಗೆ ಏನಾದರೂ ಗೊತ್ತಿಲ್ವಾ? ಏನಿಲ್ಲ, ಎಣಿಸ್ಕೋತ ಬಂದ್ಬಿಡೋದಷ್ಟೇ. 1951, 61, 71, 81, 91, 2001, 2011 ಅಂತ, ಸರಿನಾ. 2011 ಅಂತ, 2021 ಅಂತ, 1 2 3 4 5 6 7 7ನೇದು ಐತಲ್ವಾ, 7ನೇ ನಡೀತಿದೆ. ಇವಾಗ ನೆಕ್ಸ್ಟ್ ನಡೆಯೋದು ಅಂದರೆ 8ನೇ ನಡೀತದೆ, ಸರಿನಾ. ಇಷ್ಟು ಸಿಂಪಲ್. ಏನಾದರೂ ನಿಮಗೆ ಮೊದಲಿಂದ ಅಂತ ಕೇಳಿದ್ರೆ ಏನಿಲ್ಲ, 1881ರಿಂದ ಎಣಿಸ್ಕೋತ ಬಂದ್ಬಿಡಿ, ಮುಗಿತು ಹೋಯ್ತು. 20ನೇ ಪ್ರಶ್ನೆ ಏನಿದೆ ಅಂದರೆ 2011ರ ಜನಗಣತಿಯ ಪ್ರಕಾರ ವಿಶ್ವದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದ ಪಾಲು ಎಷ್ಟಿತ್ತು? 17 ಮಂದಿ. ನಾವೇ ಕಾಣಿಸ್ತೀವಲ್ವಾ, ನಾವೇ 17%. ಆ್ಯಂಡ್ ದೆನ್ ಜನಗಣತಿಯನ್ನು ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ? ಇವಾಗಲೇ ಎಷ್ಟು ಹೇಳಿದೆ ನಾನು, ದಶಕಗೊಮ್ಮೆ. ದಶಕ ಅಂದರೆ ಏನು? 10 ವರ್ಷ, ಡಿಕೇಡ್ ಅಂತ ಹೇಳ್ತೀವಿ. 10 ವರ್ಷಕ್ಕೊಮ್ಮೆ ಈ ಒಂದು ಜನಗಣತಿಯನ್ನು ನಡೆಸ್ತದೆ. ಯಾರು ನಡೆಸೋಕ್ಕೆ ಸ್ಟಾರ್ಟ್ ಮಾಡಿದ್ರು? 10 ವರ್ಷಕ್ಕೊಮ್ಮೆ ಅಂತ ನೋಡಿದ್ರೆ ಮೊಟ್ಟ ಮೊದಲ ಬಾರಿಗೆ ಅಮೆರಿಕ ದೇಶ. ಯಾವೊಂದು ವರ್ಷದಿಂದ ಅಂದರೆ 1790ರಿಂದ, ನೆನ್ಪಿಟ್ಕೊಳ್ಳಿ. ಹಾಗೆ ನಮ್ಮ ಭಾರತದಲ್ಲಿ ನಡೆಸಿದವರು ಯಾರು? ಲಾರ್ಡ್ ರಿಪ್ಪನ್ ಅವರು 1881ರಿಂದ. ಹಾಗೆ ಯಾವ ರಾಜ್ಯವು ಪರಿಶಿಷ್ಟ ಪಂಗಡಗಳ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ? ಮಧ್ಯಪ್ರದೇಶ. ಇಂಪಾರ್ಟೆಂಟ್ ಇದೆ ಕ್ವಶನ್. ಆ್ಯಂಡ್ ದೆನ್ ನೆಕ್ಸ್ಟ್ 23ನೇ ಪ್ರಶ್ನೆ ಏನಿದೆ ಅಂದರೆ ಭಾರತದಲ್ಲಿ ಮೊದಲ ಜನಗಣತಿಯನ್ನು ಯಾರ ಅವಧಿಯಲ್ಲಿ ನಡೆಸಲಾಯಿತು? ಲಾರ್ಡ್ ಮೇಯೋ. ಭಾರತದಲ್ಲಿ ಕೊಲೆಯಾಗಿಲ್ಪಟ್ಟಿರ್ತಕ್ಕಂಥ ಒಬ್ಬ ಮೊದಲ ವೈಸ್ರಾಯ್ ಯಾರು ಅಂದರೆ ಇದೇ ಲಾರ್ಡ್ ಮೇಯೋ. ಯಾವಾಗ ನಡೆಸ್ತಾನೆ? 1872ರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟು ಅಂತ ಕೇಳಿದಾನೆ. ಎಷ್ಟು? 121. ಎಲ್ಲಿದೆ 121? ಇಲ್ಲಿದೆ ನೋಡಿ, ಆಪ್ಷನ್ ಡಿ. 121 ಕೋಟಿ ಜನಸಂಖ್ಯೆ ನಮ್ಮ 2011ರ ಜನಗಣತಿಯ ಪ್ರಕಾರ ಇತ್ತು. ಆ್ಯಂಡ್ ದೆನ್ 25ನೇ ಪ್ರಶ್ನೆ ಏನಿದೆ ಅಂದರೆ 2011ರ ಜನಗಣತಿಯ ಪ್ರಕಾರ ಯಾವ ರಾಜ್ಯವು ಗರಿಷ್ಠ ಜನಸಂಖ್ಯೆಯನ್ನು ಹೊಂದಿದೆ ಅಂತ ಕೇಳಿದಾನೆ. ಯಾವೊಂದು ರಾಜ್ಯ ಅತಿ ಹೆಚ್ಚು ಗರಿಷ್ಠ ಜನಸಂಖ್ಯೆಯನ್ನು ಹೊಂದಿದೆ? ಉತ್ತರ ಪ್ರದೇಶ ತಾನೆ, ಉತ್ತರ ಪ್ರದೇಶ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2011ರ ಕೊನೆಯ ಜನಗಣತಿ ಫಲಿತಾಂಶದ ಪ್ರಕಾರ ಭಾರತದಲ್ಲಿ ಜನಸಂಖ್ಯಾ ಸಾಂದ್ರತೆ ಎಷ್ಟಿತ್ತು ಅಂತ ನೋಡಿದ್ರೆ 382 ಇತ್ತು. ಇದು ಎಕ್ಸಾಕ್ಟ್ ನಂಬರ್ ನೆನ್ಪಿಟ್ಕೊಳ್ಳಿ. ಸರ್ ಇಲ್ಲ ಸರ್, ಇದನ್ನು ಹೋಲ್ ನಂಬರ್ 380 ನೆನ್ಪಿಟ್ಕೊಳ್ತೀನಿ. ಆಗಲ್ಲ ಸರ್, ಇದನ್ನು ಏನಾದರೂ 382.12 ಇತ್ತು ಅಂದರೆ ನೀವು 382 ನೆನ್ಪಿಟ್ಕೊಳ್ಳೋಕೆ ಅದು ಓಕೆ. ಬಟ್ ಇಲ್ಲಿ ಇರೋದೇ 382 ಇದೆ ಅಂದರೆ ನೀವೇ ಇದಕ್ಕೆ ಹೋಲ್ ನಂಬರ್ ಮಾಡ್ಕೊಳ್ತೀರಾ? 400 ಅಂತ ಮಾಡ್ಕೊಳ್ತೀರಾ? ಇಲ್ಲಿ ಬರಲ್ಲ. ನೀವು ಎಕ್ಸಾಕ್ಟ್ ನಂಬರ್ ನೆನ್ಪಿಟ್ಕೊಳ್ಬೇಕು ಆಗುತ್ತೆ, ಸರಿನಾ. ಮುಂದೆ ಏನಾದರೂ ನಿಮಗೆ ಡೆಸಿಮಲ್ ಬಂದರೆ ಅದನ್ನು ಮಾತ್ರ ಬಿಟ್ಬಿಡಿ. ಬಟ್ ಇವು ಎಲ್ಲ ರಿಮೈನಿಂಗ್ ನಂಬರ್ ಎಲ್ಲವೂ ಕೂಡ ನೀವು ಹೋಲ್ ಆಗಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2021ರ ಜನಗಣತಿಯ ವಿಳಂಬಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ COVID-19 ಕಾರಣದಿಂದಾಗಿ, ಸರಿನಾ. COVID-19 ಅಂತ ಹೇಳ್ತೀವಿ. ಸರ್ 19 ಅಂತ ಯಾಕೆ ಮೆನ್ಷನ್ ಮಾಡ್ತೀರಿ ಅಂತ ಯಾರೋ ಒಬ್ರು ನನಗೆ ಕೇಳಿದ್ರು ರೀಸೆಂಟಾಗಿ, ಒಬ್ಬ ಹುಡುಗ, ಸರಿನಾ. ಯಾಕೆ ಅಂತಂದರೆ 2019ರಲ್ಲಿ ಈ ಒಂದು ಕೋವಿಡ್ ಬಂದಿರೋ ಕಾರಣದಿಂದ COVID-19 ಅಂತ ನಾವು ಹೇಳ್ತೀವಿ, ಸರಿನಾ. COVID-19 ಹೇಗೆ ಬರಿತೀವಿ? ಕೋವಿಡ್ COVID ಅಲ್ವಾ. ಸೊ ಇದು ಏನಂದರೆ CO ಅಂತಂದರೆ ಕೊರೋನಾ, ವಿ ಅಂದರೆ ವೈರಸ್ಸು, ಸರಿನಾ, ವೈರಸ್ಸು. ಅದಾದರೆ ಡಿ ಅಂದರೆ ಡಿಸೀಸ್. ಕೊರೋನಾ ವೈರಸ್ ಡಿಸೀಸ್ 19 ಅಂತ ಹೇಳ್ತೀವಿ. ಅದರ ಫುಲ್ ಫಾರ್ಮ್ ಕೇಳಿದಾನೆ, ಈ ಫುಲ್ ಫಾರ್ಮ್ನ, ಸರಿನಾ. ಕೋವಿಡ್ ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾನೆ? ಕೊರೋನಾ ವೈರಸ್ ಡಿಸೀಸ್ 2019 ಅಂತ ಹೇಳಬೇಕಾಗತ್ತೆ ನೀವು, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಂದರೆ 2021ರ ಭಾರತದ ಜನಗಣತಿಯನ್ನು ಎಷ್ಟು ಭಾಷೆಗಳಲ್ಲಿ ನಡೆಸಲಾಗುವುದು ಅಂತ ಕೇಳಿದಾನೆ. ಎಷ್ಟು ಭಾಷೆಗಳಲ್ಲಿ? 16 ಭಾಷೆಗಳಲ್ಲಿ ಅಲ್ವಾ, 16 ಭಾಷೆಗಳಲ್ಲಿ ನಡೆಸಲಾಗ್ತದೆ 2021ರ ಜನಗಣತಿ. ಹಾಗೆ 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ನಗರ ಜನಸಂಖ್ಯೆಯ ಶೇಕಡಾವಾರು ಎಷ್ಟಿದೆ ಅಂತ ಕೇಳಿದಾನೆ. ಎಷ್ಟಿದೆ ನಗರ ಜನಸಂಖ್ಯೆ ಅಂದರೆ 31% ಇದೆ ನಗರ ಜನಸಂಖ್ಯೆ. ಈ ಒಂದು ಗ್ರಾಮೀಣ ಜನಸಂಖ್ಯೆ ಎಷ್ಟಿದೆ ಅಂತ ನೋಡಿದ್ರೆ 68% ಕಂಡು ಬರುತ್ತೆ. ಹಾಗೆ 30ನೇ ಪ್ರಶ್ನೆ ಏನಿದೆ ಅಂದರೆ ಭಾರತದಲ್ಲಿ ಸಾಕ್ಷರತಾ ಪ್ರಮಾಣವನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ? ಸಾಕ್ಷರತಾ ಪ್ರಮಾಣ ಹೇಗೆ? ಒಟ್ಟು ಜನಸಂಖ್ಯೆಯಿಂದ ಪುರುಷರ ಜನಸಂಖ್ಯೆಯಿಂದ ಅಲ್ಲ, 7 ವರ್ಷಕ್ಕಿಂತ ಮೇಲ್ಪಟ್ಟ ಜನಸಂಖ್ಯೆ, ಸರಿನಾ. 7 ವರ್ಷದಿಂದ 50 ವರ್ಷ ಅಂತ ನಾವು ಹೇಳ್ತೀವಿ. ಸೊ
ನಿಮಗೆ ಒಂದೇ ಒಂದು ಡಾಟಾ ಕೊಟ್ಟರೆ 7 ವರ್ಷಕ್ಕಿಂತ ಜಾಸ್ತಿ ಹೊಂದಿರತಕ್ಕಂಥ ವಯಸ್ಸು ಹೊಂದಿರತಕ್ಕಂಥ ಏನು ಹುಡುಗರು ಹುಡುಗಿರು ಇರ್ತಾರಲ್ವ, ಆ ವಯಸ್ಸಿನ ಮನುಷ್ಯರು ಏನಿರ್ತಾರಲ್ವ ಅವರ ಒಂದು ಓದುವ ಬರಹ ಮಾಡುವ ಒಂದು ಲೆಕ್ಕದಿಂದ ಈ ಒಂದು ಲೆಕ್ಕವನ್ನು ಹಾಕಲಾಗ್ತದೆ. ಯಾವುದನ್ನು? ಸಾಕ್ಷರತೆ ಪ್ರಮಾಣವನ್ನು. ಸರಿನಾ? 6 ವರ್ಷಕ್ಕಿಂತ ಜಾಸ್ತಿ ಅಲ್ಲ, 7 ವರ್ಷಕ್ಕಿಂತ ಹೆಚ್ಚಿಗೆ ಇರತಕ್ಕಂಥ ವಯಸ್ಸಿನ ಅವರಿಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದಲ್ಲಿ ಮೊದಲ ಜನಗಣತಿ ಯಾವಾಗ ಆರಂಭವಾಯಿತು? 1872ರಲ್ಲಿ. ಯಾರು ಮಾಡಿದ್ರು? ಲಾರ್ಡ್ ಮೇಯೋ. ಹಾಗೆ 2011ರಲ್ಲಿ ಘೋಷಿಸಲಾದ ಜನಗಣತಿಯ ಮಾಹಿತಿಯ ಪ್ರಕಾರ ಇನ್ನೂ ಹಳ್ಳಿಗಳಲ್ಲಿ ವಾಸಿಸುವ ಭಾರತೀಯರ ಶೇಕಡಾವಾರು ಎಷ್ಟು? 68%. ನಗರಗಳಲ್ಲಿ 31.2%. ಸರಿನಾ? ಹಾಗೆ ಈ ಒಂದು NCR ರೂರಲಲ್ಲಿ ಎಷ್ಟು ಅಂತ ನೋಡಿದ್ರೆ 7.1%. ಸರಿನಾ? ಹಾಗೆ NCR ಅರ್ಬನಲ್ಲಿ ಎಷ್ಟು ಅಂದರೆ 7.6%. ಇದು ಕೂಡ ಇಂಪಾರ್ಟೆಂಟ್ ಇದೆ ನೋಡಿ. ಸರಿನಾ? NCR ರೂರಲಲ್ಲಿ ನಿಮ್ಗೆ ಏನಾದರೂ ಕೇಳಿದ್ರೆ 7.1% ಅಂತ ಹೇಳಬೇಕು. ಹಾಗೆ NCR ಅರ್ಬನಲ್ಲಿ ನಿಮ್ಗೆ ಏನಾದರೂ ಕೇಳಿದ್ರೆ 7.6% ಹೇಳಿ ಇದನ್ನು. ಸರಿನಾ? ಎಷ್ಟು? 7.6% ಇದು ಅರ್ಬನಲ್ಲಿ. ಹಾಗೆ ರೂರಲ್ಲಿ ಎಷ್ಟು ಅಂದರೆ 2.1%. ಎಲ್ಲಿ ಅಂದರೆ NCR ಅಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 33ನೇ ಪ್ರಶ್ನೆ. 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಯಾವ ರಾಜ್ಯವು ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ? ಸಿಕ್ಕಿಂ 6 ಲಕ್ಷ. ಹಾಗೆ 2011ರ ಜನಗಣತಿಯಲ್ಲಿ ಬಿಹಾರದ ಅಂದಾಜು ಜನಸಂಖ್ಯೆ ಎಷ್ಟಿತ್ತು ಅಂತ ಕೇಳಿದಾನೆ? 10 ಕೋಟಿ. 11 ಕೋಟಿ ಇರೋದು ನಮ್ಮ ಮಹಾರಾಷ್ಟ್ರ. ಹಾಗೆ ಜನಸಂಖ್ಯೆಯ ಗಾತ್ರದಲ್ಲಿ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದು ಅಂತ ಕೇಳಿದಾನೆ? ಸಿಕ್ಕಿಂ. ಹಾಗೆ 2011ರ ಜನಗಣತಿಯ ಪ್ರಕಾರ ಉತ್ತರ ಪ್ರದೇಶದ ಜನಸಂಖ್ಯೆಯು ಭಾರತ ಜನಸಂಖ್ಯೆಯ ಶೇಕಡಾವಾರು 16.5% ಆಗಿತ್ತು. 100ರಲ್ಲಿ 16 ಜನ ಇವರೇ ಇದ್ರು, ಉತ್ತರ ಪ್ರದೇಶದವರೇ. ಸರಿನಾ? ಅದು ಕೂಡ ಗೊತ್ತಿರಲಿ. ಹಾಗೆ 2011ರಲ್ಲಿ ದೇಶದ ಈ ಕೆಳಗಿನ ಯಾವ ರಾಜ್ಯವು ಕಡಿಮೆ ಸಾಕ್ಷರತಾ ಪ್ರಮಾಣ ಹೊಂದಿತ್ತು? ಬಿಹಾರ. ಹಾಗೆ 2011ರಲ್ಲಿ ದೇಶದ ಈ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣವನ್ನು ಹೊಂದಿತ್ತು? ಯಾವ್ದು ಹೊಂದಿತ್ರಿ? ಕೇರಳ ತಾನೆ. ಕೇರಳ. ಸೆಕೆಂಡ್ ಬರೋದು ಯಾವುದು ನಿಮಗೆ? ಈ ಒಂದು ಲಕ್ಷದ್ವೀಪ ಬರುತ್ತೆ. ಅದು ಆಂಧ್ರ ಯಾವುದು ಬರ್ತದೆ ನಿಮಗೆ? ಮಿಜೋರಾಂ ಕಂಡು ಬರುತ್ತೆ. ಆ್ಯಂಡ್ ದೆನ್ 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಪುರುಷ ಮತ್ತು ಮಹಿಳಾ ಸಾಕ್ಷರತೆಯ ನಡುವಿನ ಹೆಚ್ಚಿನ ವ್ಯತ್ಯಾಸವನ್ನು ಹೊಂದಿದೆ? ಇದು ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ ನೀವು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಈ ಕ್ವಶನ್ ನಿಮಗೆ ಮೊನ್ನೆ ಗ್ರ್ಯಾಜುಯೇಟ್ ಎಕ್ಸಾಮಲ್ಲಿ ಕೇಳಿದ್ದ. ಯಾವುದು? NTPC ಗ್ರ್ಯಾಜುಯೇಟ್ ಎಕ್ಸಾಮಲ್ಲಿ. ಸರಿನಾ? ರಾಜಸ್ಥಾನ ರಾಜ್ಯದಲ್ಲಿ. ಇದನ್ನು ನೀವು ಬಿಹಾರ ಹಾಕೋ ಚಾನ್ಸಸ್ ಇರುತ್ತೆ. ಬಿಹಾರ ಅಲ್ಲ, ರಾಜಸ್ಥಾನ ರಾಜ್ಯ. ಪುರುಷ ಮತ್ತು ಮಹಿಳೆಯರ ಸಾಕ್ಷರತೆಯಲ್ಲಿ ಅತಿ ಹೆಚ್ಚು ವ್ಯತ್ಯಾಸ ಕಂಡುಬರೋದು ಎಲ್ಲಿ ಅಂದರೆ ರಾಜಸ್ಥಾನದಲ್ಲಿ. ಸರಿನಾ? ಅತಿ ಕಡಿಮೆ ಸಾಕ್ಷರತೆ ಕಂಡುಬರೋದು ಬಿಹಾರದಲ್ಲಿ. ಒಪ್ಕೊಳ್ತೀನಿ ನಾನು. ಅಲ್ಲಿ ಡಿಫ್ರೆನ್ಸ್ ಜಾಸ್ತಿ ಇಲ್ಲ, ಇಬ್ಬರು ಕಲ್ತಿಲ್ಲ ಅಲ್ಲಿ. ಬಟ್ ಇಲ್ಲಿ ಪುರುಷರು ಜಾಸ್ತಿ ಕಲ್ತಿದ್ದಾರೆ, ಮಹಿಳೆಯರು ಕಲ್ತಿಲ್ಲ. ಸೊ ಅದಕ್ಕೆ ಡಿಫ್ರೆನ್ಸ್ ಜಾಸ್ತಿ ಬರ್ತದೆ ಇಲ್ಲಿ. ಎಲ್ಲಿ? ರಾಜಸ್ಥಾನ ರಾಜ್ಯದಲ್ಲಿ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪುರುಷರ ಸಾಕ್ಷರತೆ ಎಷ್ಟಿತ್ತು ಅಂದರೆ ಅಲ್ಲಿ 79. ಹಾಗೆ ಈ ಮಹಿಳೆಯರ ಸಾಕ್ಷರತೆ ಎಷ್ಟಿತ್ತು ಅಂದರೆ 52%. ಸರ್ ಇಲ್ಲ ಸರ್, ಹಾಗಾದರೆ ಬಿಹಾರದಲ್ಲಿ ಹಾಕಬೇಕಾಗಿತ್ತಲ್ಲ. ಸರ್ ಬಿಹಾರದಲ್ಲಿ ಇರೋದೇ 69 ಇದೆ ಸರ್ ಅವ್ರದ್ದು. ಸೊ ಕಡಿಮೆ ಆಗಲ್ಲ ಅವ್ರದ್ದು. ಸರಿನಾ? ಇಬ್ಬರು ಕಡಿಮೆನೇ ಕಲ್ತಿದ್ದಾರೆ. ಬಟ್ ಇಲ್ಲಿ ಒಬ್ಬರು ಜಾಸ್ತಿ ಕಲ್ತಿದ್ದಾರೆ, ಒಬ್ಬರು ಕಡಿಮೆ ಕಲ್ತಿದ್ದಾರೆ. ಸೊ ಅದಕ್ಕೆ ಡಿಫ್ರೆನ್ಸ್ ಜಾಸ್ತಿ ಬರುತ್ತೆ ಇಲ್ಲಿ. ಸರಿನಾ? ಎಷ್ಟಿದೆ ಅಂದರೆ ವ್ಯತ್ಯಾಸ 27.1% ಇದೆ. ಇದು ಇಂಪಾರ್ಟೆಂಟ್ ಕ್ವಶನ್, ಬರ್ಕೊಂಡು ಇಟ್ಕೊಳ್ಳಿ ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಲಿಂಗ ಅನುಪಾತವನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ? ದೇಶದಲ್ಲಿ ಪ್ರತಿ 100 ಎಲ್ಲಿದೆ? ದೇಶದಲ್ಲಿ ಪ್ರತಿ 100 ಪುರುಷರಿಗೆ ಮಹಿಳೆಯರ ಸಂಖ್ಯೆ. ಸರಿನಾ? 100 ಪುರುಷರಿಗೆ ಎಷ್ಟು ಮಹಿಳೆಯರಿದ್ದಾರೆ ಅಂತ ಹೇಳಿದಲ್ವ, ಅದನ್ನೇ ಇದು ಕೇಳಿದೆ ನಿಮಗೆ. ಸೊ ಇದು ಸ್ಟೇಟ್ಮೆಂಟ್ ವೈಸ್ ಕೇಳಿದಾಗ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಮಹಿಳೆಯರಿಗೆ ಪುರುಷರಲ್ಲ, ಪುರುಷರಿಗೆ ಮಹಿಳೆಯರು. ನೆನ್ಪಿಟ್ಕೊಳ್ಳಿ. ಸರಿನಾ? ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2011ರ ಜನಗಣತಿಯ ಪ್ರಕಾರ ಯಾವ ರಾಜ್ಯವು ಗ್ರಾಮೀಣ ಜನಸಂಖ್ಯೆ ಅತಿ ಹೆಚ್ಚು ಪ್ರಮಾಣವನ್ನು ಹೊಂದಿದೆ ಅಂತ ಹೇಳಿದ್ದಾನೆ? ಯಾವ ರಾಜ್ಯ ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿದೆ? ಯಾವುದು ಹೊಂದಿದೆ? ಈ ಒಂದು ಹಿಮಾಚಲ ಪ್ರದೇಶ ಅಂತ ಹೇಳ್ತೀವಿ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ದೇಶದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿದೆ? ದೆಹಲಿಯು ಹೊಂದಿದೆ, 11,000 ಹೊಂದಿದೆ. ಹಾಗೆ ಯಾವ ದಶಕದಲ್ಲಿ ಭಾರತದ ಜನಸಂಖ್ಯೆಯಲ್ಲಿ ನಕಾರಾತ್ಮಕ ಬೆಳವಣಿಗೆ ಹೊಂದಿತ್ತು? ಯಾವಾಗ? 1911ರಿಂದ 21. ಸರಿನಾ? ಇಲ್ಲಿ 21 ಅಂತ ಇಲ್ಲಿ ನೋಡಿ, ಇಲ್ಲಿ ಟಿಕ್ ಹಾಕೋಕೆ ಹೋಗ್ಬಿಡಿ, ಆಪ್ಷನ್ ಸಿ. ಸರಿನಾ? ಇದು ಅಲ್ಲ, ಅಲ್ಲಿ ಏನು ಹೇಳಿದ್ದೀನಿ? 11ರಿಂದ 21 ಅಂತ ಹೇಳಿಲ್ವಾ? ಸೊ 11ರಿಂದ 21ರಲ್ಲೇ ನಕಾರಾತ್ಮಕ ಬೆಳವಣಿಗೆಯನ್ನು ಹೊಂದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಅತಿ ಕಡಿಮೆ ಪುರುಷ ಮಹಿಳಾ ಅನುಪಾತ ಹೊಂದಿರತಕ್ಕಂತಹ ಭಾರತೀಯ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ? ಮಹಿಳೆಯರು ಮತ್ತು ಪುರುಷರ ಅನುಪಾತ ಅತಿ ಕಡಿಮೆ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ಈ ಒಂದು ಹರಿಯಾಣ ರಾಜ್ಯ. ಸರಿನಾ? ಹರಿಯಾಣ ರಾಜ್ಯ ಏನಿದೆ ಅಲ್ವಾ, ಪುರುಷರು ಮತ್ತು ಮಹಿಳೆಯರ ಅನುಪಾತ ಕಡಿಮೆ ಹೊಂದಿದೆ. ಎಷ್ಟು ಹೊಂದಿದೆ? ಒಂದು ಅನುಪಾತದಲ್ಲಿ ಎಷ್ಟು ಕಡಿಮೆ ಹೊಂದಿದೆ? 1 ಹೊಂದಿದೆ ಅಲ್ವಾ? ಎಷ್ಟು ಹೊಂದಿದೆ? 3 ಹೊಂದಿದೆ ಅಲ್ವಾ? ಸೊ ಈ ಒಂದು ಅನುಪಾತ ಅಂತ ನಾವು ಹೇಳ್ತೀವಿ. ಸರಿನಾ? ಪುರುಷರು 6 ಜನ ಇದ್ದರೆ ಇಲ್ಲಿ ಮಹಿಳೆಯರು 9 ಜನ ಅಂತ. ಸೊ ಇಲ್ಲೆಲ್ಲ ಇದು. ಸೊ ಪುರುಷರು ಏನಾದರೂ ನಿಮ್ಗೆ 8 ಜನ ಇದ್ದರೆ ಮಹಿಳೆಯರು 9 ಜನ. ಬಟ್ ಈಗಿಲ್ಲ, 9, 8 ಅಂತ ಅಲ್ಲಿ ಬರುತ್ತೆ. ಸರಿನಾ? ಎಲ್ಲಿ ಅಂದರೆ ಈ ಒಂದು ಹರಿಯಾಣ ರಾಜ್ಯದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಇನ್ನು 3 ನಿಮಿಷ ಉಳಿತು. 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ 2ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ರಾಜ್ಯ ಯಾವುದು? ಮಹಾರಾಷ್ಟ್ರ ರಾಜ್ಯ, 10 ಕೋಟಿ. ಹಾಗೆ ಭಾರತದಲ್ಲಿ ಜನಸಂಖ್ಯಾ ಸಾಂದ್ರತೆ ಏನು ಅಂತ ಹೇಳಿದ್ದೇನೆ, ನಿರಂತರವಾಗಿ ಹೆಚ್ಚುತ್ತಿದೆ. ಹಾಗೆ ರಾಷ್ಟ್ರೀಯ ಜನಸಂಖ್ಯಾ ನೀತಿ 2000ರ ಅಡಿಯಲ್ಲಿ ಜನಸಂಖ್ಯಾ ಸ್ಥಿರೀಕರಣವನ್ನು ಯಾವಾಗ ಮಾಡಲಾಯಿತು? 2045ರಿಂದ 2070ರವರೆಗೆ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂದರೆ, ಈ ಜನಸಂಖ್ಯಾ ಬೆಳವಣಿಗೆ ದರದ ಅರ್ಥವೇನು ಅಂತ ಹೇಳಿದ್ದಾನೆ? ಜನನ ಮತ್ತು ಮರಣ ದರಗಳ ನಡುವಿನ ವ್ಯತ್ಯಾಸ. ಹಾಗೆ 49ನೇ ಪ್ರಶ್ನೆ ಏನಿದೆ ಅಂದರೆ, ಅತಿ ಹೆಚ್ಚು ಮಹಿಳಾ ಸಾಕ್ಷರತಾ ಪ್ರಮಾಣವನ್ನು ಹೊಂದಿರತಕ್ಕಂಥ ರಾಜ್ಯ
ರಾಜ್ಯ ಯಾವುದು ಅಂತ ಕೇಳಿದಾನೆ, ಕೇರಳ. ಅತಿ ಹೆಚ್ಚು ಹೊಂದಿರೋದು ಕೇರಳನೇ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ 50ನೇ ಪ್ರಶ್ನೆ, ಭಾರತದಲ್ಲಿ ಜನಸಂಖ್ಯಾ ಸಾಂದ್ರತೆಯನ್ನು ಹೇಗೆ ವ್ಯಾಖ್ಯಾನಿಸಲಾಗುತ್ತದೆ ಅಂತ ಕೇಳಿದಾನೆ, ಪ್ರತಿ ಚದರ ಕಿಲೋಮೀಟರ್ಗಳಿಗೆ ಇರತಕ್ಕಂತಹ ವ್ಯಕ್ತಿಗಳ ಸಂಖ್ಯೆ. ಹಾಗೆ 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ನಗರಗಳಲ್ಲಿ ವಾಸಿಸುವ ಜನರ ಅಂದಾಜು ಸಂಖ್ಯೆ ಎಷ್ಟು ಅಂತ ಕೇಳಿದಾನೆ, 37 ಕೋಟಿ ಜನ ಏನಿದಾರಲ್ವ ನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗೆ 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಮಹಿಳಾ ಸಾಕ್ಷರತೆಯ ವಿಷಯದಲ್ಲಿ ಕೇರಳದ ನಂತರ 2ನೇ ಸ್ಥಾನದಲ್ಲಿ ಯಾರಿದ್ದಾರೆ, ಮಿಜೋರಾಂ ಇದ್ದಾರೆ. ಅದಾಂದ್ರೆ ಜನಗಣತಿ ಅಂದಾಜು ವರದಿಯ ಪ್ರಕಾರ ಭಾರತವು ವಿಶ್ವದ ಅತ್ಯಂತ ಕಿರಿಯ ದೇಶವಾಗಿದೆ. 2020ರಲ್ಲಿ ಭಾರತೀಯರ ಸರಾಸರಿ ವಯಸ್ಸು ಎಷ್ಟಿದೆ ಅಂತ ಕೇಳಿದಾನೆ, 29 ವಯಸ್ಸು ನಮ್ಮ ಭಾರತದ ಸರಾಸರಿ ವಯಸ್ಸಿದೆ. ಸರ್ ಇಲ್ಲ ಸರ್ ನನಗೆ ಇನ್ನೂ ಇದ್ರೆ 20 ಇದೆ, 24 ಇದೆ. ಇಲ್ಲ ಸರ್ ಎಲ್ಲರೂ ಸರಾಸರಿ ವಯಸ್ಸು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2011 ಭಾರತದಲ್ಲಿ ಅತ್ಯಂತ ಜನನಿಬಿಡ ರಾಜ್ಯ ಯಾವುದು ಅಂತ ಕೇಳಿದಾನೆ, ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು 2011ರ ಜನಗಣತಿಯ ಪ್ರಕಾರ ಯಾವುದು ಅಂದರೆ ಈ ಒಂದು ಬಿಹಾರ ರಾಜ್ಯ. ಹಾಗೆ ಕೊನೆಯ ಪ್ರಶ್ನೆ ಏನಿದೆ ಅಂದರೆ ಅತಿ ಕಡಿಮೆ ಜನಸಂಖ್ಯೆ ಸಾಂದ್ರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದಾನೆ, ಅರುಣಾಚಲ ಪ್ರದೇಶ 17. ಸೊ ಇವೆರಡು ಕ್ವಶನ್ ನಿಮಗೆ ಕ್ವಶನ್ ಆಗಿ ಕೊಟ್ಟಿರ್ತೀನಿ, ಹೋಮ್ವರ್ಕ್ ಅಂತ. ಇವೆರಡನ್ನೇ ನೀವು ಆನ್ಸರ್ ಮಾಡಿ, ಸರಿನಾ? ಇದೊಂದನ್ನು ಸರಿನಾ? ಸೊ ಇದಾಗಿತ್ತು ಇಲ್ಲಿಯವರೆಗೆ 2011ರ ಜನಗಣತಿಯ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ಮಾಹಿತಿ ಹೊಂದಿರತಕ್ಕಂಥ ಒಂದು ಸೆಷನ್. ಸೊ ಇಲ್ಲಿವರೆಗೂ ನೀವು ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಶಿಪ್ ಕೂಡ ಶೇರ್ ಮಾಡಿ ಅಂತ ಇದು ನನ್ನ ವಿನಂತಿ ಅಂತ ತಿಳ್ಕೊಳ್ಳಿ. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ಬಿಡಿ ಅಂತ ಹೇಳ್ತಾ, ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಮತ್ತು ಹಾಗೆ ಇನ್ನೊಂದು ಮಾಹಿತಿ ಏನು ಅಂತಂದರೆ, ಈ ಕರೆಂಟ್ ಅಫೇರ್ಸ್ ಒಂದು ಕ್ಲಾಸ್ ಕೂಡ ಮಾಡಿದ್ದೀವಿ, ಸರಿನಾ? ಕರೆಂಟ್ ಅಫೇರ್ಸ್ ಟೋಟಲಿ 120 ಲಾಸ್ಟ್ 6 ಮಂತಿನ ಕರೆಂಟ್ ಅಫೇರ್ಸ್ ಅಲ್ಲಿ ಅಪ್ಲೋಡ್ ಮಾಡಿರೋದಾಗಿರುತ್ತೆ. ಯಾರು ಇನ್ನೂ ನೋಡಿಲ್ಲ ಅಲ್ವಾ, ಅದನ್ನು ನೋಡ್ಕೊಳ್ಳಿ. ಹಾಗೆ ಒಂದ್ಸರಿ ನೋಡೋದಲ್ಲದೆ ನೀವು ಬೇಕಾದರೆ ಮತ್ತೊಂದ್ಸರಿ ನೀವು ಇಟ್ಕೊಂಡು ಓದ್ಕೊಳ್ಳಿ. ಇಲ್ಲ ಅಂತಂದರೆ ಮತ್ತೊಂದ್ಸರಿ ವಿಡಿಯೋನ ನೋಡಿರಿ, 2x ಅಲ್ಲಿ ಇಟ್ಕೊಂಡು ನೋಡಿ, ಸರಿನಾ? ಯಾಕೆ ಅಂತಂದರೆ ಆ ಒಂದು ಸೆಷನಿಂದ ಪ್ರಶ್ನೆಗಳು ಬಂದಿದ್ದಾವೆ. ಮೊನ್ನೆ ನೀವು ನೋಡಿರಬಹುದು ಈ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ 2 ಕ್ವಶನ್ಗಳನ್ನ ಕೇಳಿದ್ದ ಕರೆಂಟ್ ಅಫೇರ್ಸ್ ಮೇಲೆ, ಆ 2 ಕ್ವಶನ್ಗಳು ಅದರಲ್ಲಿ ಕವರ್ ಆಗಿದ್ದಾವೆ, ಸರಿನಾ? ಹಾಗೆ ನೀವು ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವುದೇ ಎಕ್ಸಾಮ್ ಬರೆದರೂ ಕೂಡ ಅದರಲ್ಲಿ ನಿಮಗೆ ಕವರ್ ಆಗ್ತದೆ ಅಂತ ನಾನು ನಿಮಗೆ ಭರವಸೆನ ಕೊಡ್ತೀನಿ, ಸರಿನಾ? ಯಾಕಂದರೆ ಅಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳಾಗಿದ್ದಾವೆ. ಸೊ ನೆಕ್ಸ್ಟ್ ಇನ್ನೂ ಒಂದು 2 ಡೇಸಲ್ಲಿ ನಿಮಗೆ 6 ತಿಂಗಳ ಈ ಸ್ಪೋರ್ಟ್ಸ್ ಎಲ್ಲ ಕರೆಂಟ್ ಅಫೇರ್ಸನ್ನು ನಿಮಗೆ ಪ್ರೊವೈಡ್ನ ನಾವು ಮಾಡ್ತೀವಿ, ಸರಿನಾ? ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.